ಉಷ್ಣೀತಾಂ ಮಮ ಸತಿಬುದ್ಧಿಂ ವೃಷ್ಣಿವಾಸಿಷ್ಠಪಂಚಯೋ ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂದತಿ ಭವತಿ ಯದನುಭಾವಾತ್ ಏಡಮುಖೋ ವಿವಾಗಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ ಸಕಲ ವಚನವೇಗೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇತ ಆಪಾದಮೂಲಿ ಪರ್ಯಂತಂ ಗುರುಣಾಂ ಆಗತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಗುರುವಾದಿಭ್ಯಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋತ್ಯಂತ ದಯಾಳವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣ ಸೂಕ್ತದಲ್ಲಿ ಪ್ರಾರಂಭದ 4 ಮಂತ್ರ ಮತ್ತು ಮುಂದಿನ ಸೂಕ್ತದ 4 ಮಂತ್ರಗಳ ನಂತರ ಬರುವ ಸಾಮಾನ್ಯವಾಗಿ ಕರ್ಣ ಸೂಕ್ತದಲ್ಲಿ ಮೊದಲು ಪಾರಾಯಣ ಮಾಡುವ ಮಂತ್ರಗಳಲ್ಲಿ ಒಂದು ಮಂತ್ರವನ್ನು ನಿನ್ನೆ ದಿವಸ ನಾವು ಗಮನಿಸಿದ್ದೇವೆ. ಇಂದ್ರಾಯ ಇಂದೋ ಪರಿಷ್ಠವ. ನಮ್ಮನ್ನು ಓ ಇಂದುವೆ ನೀನು ಇಂದ್ರನ ಹತ್ರ ಕರೆದೊಯ್ಯು ಅನ್ನುವ ಒಂದು ಪ್ರಾರ್ಥನೆ. ಇಂದ್ರನ ಹತ್ರ ಅಂದ್ರೆ ಎಲ್ಲಿ ಇಂದ್ರ ಇದ್ದಾನೆ ಅನ್ನುವ ಪ್ರಶ್ನೆಗೆ ಆ ಮಂತ್ರ ಉತ್ತರ ಕೊಟ್ಟಿತು. ಯತ್ರ ಬ್ರಹ್ಮ ಪವಮಾನ ಛಂದಸ್ಯಾಂ ವಾಚಂ ವದನ್ ಗ್ರಾವಣ ಸೋಮಿ ಮಹೀಯತೆ ಸೋಮೇನ ಆನಂದಂ ಜನಯನ್ ಇಂದ್ರಾಯ ಇಂದೋ ಪರಿಷ್ಠವ. ಎಲ್ಲಿ ಪವಮಾನ ಅನಿಸಿದಂತಹ ಚತುರ್ಮುಖ ಬ್ರಹ್ಮ ವೇದೋಕ್ತವಾದ ಮಾತುಗಳನ್ನು ತನ್ನ ಜೊತೆಗಿರತಕ್ಕಂತಹ ದೇವತೆಗಳ ಜೊತೆಗೆ ಆಡ್ತಾ ಕಲ್ಲಿನಲ್ಲಿ ಸೋಮವನ್ನು ಹಾಕಿ ಜಜ್ಜಿ ರಸವನ್ನು ತೆಗೆಯುತ್ತಾ ಅಲ್ಲಿ ನೆರೆದಂತಹ ಸಮಗ್ರ ಮುಕ್ತ ಚೇತನಗಳಿಗೆ ಆನಂದವನ್ನು ಹುಟ್ಟಿಸುತ್ತಾ ಯಜ್ಞದಲ್ಲಿ ತಾನು ಯಜಮಾನನಾಗಿ ಶೋಧಿಸ್ತಾ ಇದ್ದಾನೋ ಅಂತಹ ಪ್ರದೇಶದ ಇಂದ್ರನ ಹತ್ರ ನಮ್ಮನ್ನು ಕರೆದೊಯ್ಯುವ ಕೆಲಸ ನೀನು ಮಾಡಬೇಕು ಅಂತ ಇಂದುವಿನಲ್ಲಿ ಪ್ರಾರ್ಥನೆ ಮಾಡುವ ಮಂತ್ರ ಇದೆ. ಇಂದು ಅಂದ್ರೆ ಮುಖ್ಯ ಪ್ರಾಣ ಅನ್ನುವ ಅರ್ಥವನ್ನು ನಾವು ನಿನ್ನೆ ದಿವಸ ಗಮನಿಸಿದ್ದೇವೆ. ಇದಮ್ರಾತಿ ನಮ್ಮ ಮನಸ್ಸಿನಲ್ಲಿರತಕ್ಕಂತಹ ಮೋಕ್ಷ ಬೇಕು ಅನ್ನೋ ಬಯಕೆಯನ್ನು ಪೂರೈಸತಕ್ಕಂಥವ ಮುಖ್ಯ ಪ್ರಾಣ. ಭಗವಂತ ಮೋಕ್ಷವನ್ನು ಕೊಡುವವ. ಅದು ಪ್ರಾಣನ ಮೂಲಕವಾಗಿ ಮೋಕ್ಷ ಕೊಡ್ತಾನೆ. ಹಾಗಾಗಿ ಪ್ರಾಣ ವಿಷ್ಣುವಿನ ಅನುಜ್ಞೆಯಿಂದ ಮೋಕ್ಷದಾತರಾದ್ರಿಂದ ಅವನಿಗೆ ಇಂದು ಅಂತ ಹೆಸರಿದೆ. ಅಷ್ಟೇ ಅಲ್ಲ, ಇಂದು ಅನ್ನುವುದಕ್ಕೆ ಮತ್ತು ಮುಖ್ಯವಾದಂತಹ ಅರ್ಥ ಮನಸ್ಸಿಗೆ ಅಭಿಮಾನಿ ಅಂತ ಅರ್ಥ, ಮನೋ ನಿಯಾಮಕ ಅಂತ ಅರ್ಥ. ಮನಸ್ಸಿಗೆ ನಿಯಾಮಕರಾದಂತಹ ದೇವತೆಗಳಲ್ಲಿ ಜೀವೋತ್ತಮವಾದ ದೇವತೆ ಅಂತ ಹೇಳಿದ್ರೆ ಪ್ರಾಣ ಬ್ರಹ್ಮರು. ಹಾಗಾಗಿ ಪ್ರಾಣದೇವನನ್ನು ಇಂದು ಅಂತ ಕರೀತೇವೆ. ಇದರ ಜೊತೆಗೆ ಇಂದ್ರಾಯ ಇಂದೋ ಪರಿಶ್ರಮ ಅನ್ನಲ್ಲಿ ಇಂದ್ರ ಅಂದ್ರೆ ಪರಮಾತ್ಮ, ಇಂದು ಅಂದ್ರೆ ಮುಖ್ಯ ಪ್ರಾಣ. ಹೇಗೋ ಹಾಗೆ ಇಂದು ಶಬ್ದ ಭಗವಂತನನ್ನೇ ಹೇಳುವ ಶಬ್ದ ಮೂಲಭೂತವಾಗಿ. ಯಾಕಂದ್ರೆ ಇಂದು ಅಂತ ಹೇಳಿದ್ರೆ ಇದಮ್ರಾತಿ ಮೋಕ್ಷವನ್ನು ಕೊಡುವವ. ಮೋಕ್ಷವನ್ನು ಕೊಡುವವ ಅನ್ನುವುದು ಬ್ರಹ್ಮದೇವರಿಗೆ ಪ್ರಾಣದೇವರಿಗೆ ಬರುವುದು ಭಗವಂತನ ನಂತರದ ಅರ್ಥದಲ್ಲಿ. ಮುಖ್ಯವಾಗಿ ಬಂಧಕೋ ಭವಪಾಶೇನ ಭವಪಾಶಾಕ್ಷ ಮೋಚಕ ಅಂತೇಳಿ ಮುಕ್ತಿಯನ್ನು ಕೊಡ್ತಕ್ಕಂಥ ಸಾಕ್ಷಾತ್ ನಾರಾಯಣ. ಆದ್ರಿಂದ ನಾರಾಯಣನಿಗೆ ಮುಕುಂದ ಅಂತ ಹೆಸರು. ಮುಕು ಅಂದ್ರೆ ಮುಚು ಅಂದ್ರೆ ಮೋಚನ. ಮೋಚನವನ್ನು ದ ಅಂದ್ರೆ ಕೊಡುವ. ಮುಚು ದದಾತೀತಿ ಮುಕುಂದ ಅಂದ್ರೆ ಮೋಕ್ಷವನ್ನು ಕೊಡುವವ ಅನ್ನೋದು ಮುಕುಂದ ಶಬ್ದದ ಅರ್ಥ. ಹಾಗಾಗಿ ಇಂದು ಅಂತ ಹೇಳಿದ್ರೆ ಮನಸ್ಸಿನಲ್ಲಿರತಕ್ಕಂತಹ ಇದಂ ಸದಾ ಅಂದ್ರೆ ಮನಸ್ಸಿನಲ್ಲಿರುವ ಎಲ್ಲರ ಮನಸ್ಸಿನಲ್ಲಿರುವುದು ಮೂಲಭೂತವಾಗಿ ಮೋಕ್ಷ. ನಾವು ನಮಗೆ ಮೋಕ್ಷದ ಬಗ್ಗೆ ಗೊತ್ತಿಲ್ಲ ಆದ್ರಿಂದ ಮೋಕ್ಷವನ್ನು ಕೇಳುವುದಿಲ್ಲ. ಇಲ್ಲಿ ಹೋದ ದೇವರಲ್ಲಿ ನಾವು ಕೇಳುವಾಗ ನಿಜವಾಗಿ ಮೋಕ್ಷವನ್ನೇ ಕೇಳ್ತಿದ್ವಿ. ಅಂದ್ರೆ ಮೋಕ್ಷದಲ್ಲಿ ಅಷ್ಟು ಸುಖ ಇರುತ್ತೋ ಇಲ್ಲೋ, ನಮ್ಮ ಸಂಸಾರದಲ್ಲಿ ಎಷ್ಟಿರುವಾಗ ಅದ್ಯಾಗಬೇಕು ಅಂತ ಹೀಗೆ ನಮಗೆ ಅನಿಸ್ಬಿಟ್ಟಿದೆ. ಆ ಮೋಕ್ಷದ ಬಗ್ಗೆ ಸರಿಯಾದ ಜ್ಞಾನ ಇದ್ರೆ ಶಾಸ್ತ್ರದಲ್ಲಿ ಹೇಳಿದ ಜ್ಞಾನ ಸಾಕು. ಅದನ್ನು ಅನುಭವಿಸಿ ಜ್ಞಾನ ಬರುವುದಿಲ್ಲ ನಮಗೆ. ಅದು ಮೋಕ್ಷ ಬಂದಾಗಲೇ ಅನುಭವ ಸಿಗುವುದು. ಅದಕ್ಕಿಂತ ಪೂರ್ವಭಾವಿಯಾಗಿ ಮೋಕ್ಷ ಅಂದ್ರೆ ಯನ್ನ ದುಃಖೇನ ಸಂಭಿನ್ನಂ ನಚಗ್ರಸ್ತ ಅನಂತರಂ ಅಭಿಲಾಷೋಪನಿತಂಚ ಅನ್ನುವ ಮೋಕ್ಷದ ಸ್ವರೂಪವನ್ನು ನಾವು ಅರ್ಥೈಸಿಕೊಂಡಿದ್ದ ವರ್ಷದಲ್ಲಿ ಪ್ರತಿಯೊಬ್ಬರಿಗೆ ಪುರುಷಾರ್ಥ ಅಂದ್ರೆ ಮೋಕ್ಷ ಆಗ್ತದೆ. ಪುರುಷಾರ್ಥ ಅಂದ್ರೆ ಮನುಷ್ಯ ಅಂತ ಅರ್ಥ, ಗಂಡಸು ಅಂತ ಅರ್ಥ ಅಲ್ಲ. ಪುರ ಅಂದ್ರೆ ಶರೀರ, ಪುರುಷ ಅಂದ್ರೆ ಶರೀರದಲ್ಲಿ ಇರುವವ ಅಂದ್ರೆ ಮನುಷ್ಯ ಅಂತ.
ಮನುಷ್ಯನಿಂದ ಅರ್ಥ ಅಂದ್ರೆ ಅರ್ಥ್ಯಮಾನವಾದದ್ದು, ಪ್ರಾರ್ಥ್ಯಮಾನವಾದದ್ದು. ಪ್ರತಿಯೊಬ್ಬನು ಬಯಸಬಹುದಾದ ಮೋಕ್ಷವನ್ನು ಪರಮ ಪುರುಷಾರ್ಥ ಅಂತ ಕರೆದಿದ್ದಾರೆ. ಆದ್ರಿಂದ ಇದಂ ಅಂದ್ರೆ ಪರಮ ಪುರುಷಾರ್ಥವೆನಿಸಿದ ಮೋಕ್ಷವನ್ನು, ದ ಅಂದ್ರೆ ಕೊಡುವ, ಅದು ಕೂಡ ಉತ್ಕೃಷ್ಟವಾಗಿ ಕೊಡುವ. ಇಂದು ಅಂದ್ರೆ ಮೋಕ್ಷ ಪ್ರಧಾನರಾದಂತಹ ಭಗವಂತ. ಅಷ್ಟೇ ಅಲ್ಲ, ಇಂದು ಅಂದ್ರೆ ನಮ್ಮ ಮನಸ್ಸಿಗೂ ನಿಯಾಮಕರಾದ ಭಗವಂತ. ಈಗ ನಮ್ಮ ಮನಸ್ಸಿಗೆ ನಿಯಾಮಕ ಯಾರು ಅಂತ ಕೇಳಿದ್ರೆ ರುದ್ರ ಅಂತ ನಾವು ಹೇಳ್ತೇವೆ, ಮನೋನಿಯಾಮಕ ರುದ್ರ. ಆದ್ರೆ ರುದ್ರದೇವರಿಗೆ ಒಂದು ಪ್ರಶ್ನೆ ಬಂದಿತ್ತು, ನನ್ನ ಮನಸ್ಸನ್ನು ಯಾರು ನಿಯಮನ ಮಾಡುವ ಅಂತ ರುದ್ರದೇವರ ಒಂದು ದೊಡ್ಡ ಪ್ರಶ್ನೆ. ಹೇನೇಷಿತಂ ಪದವಿ ಪ್ರೇಷಿತಂ ಮನಃ ಅಂತ ರುದ್ರದೇವರು ಒಂದು ಪ್ರಶ್ನೆ ಮಾಡ್ತಾರೆ. ಎಲ್ಲರ ಮನಸ್ಸು ನಾನು ಹೇಳಿದ ಹಾಗೆ ಬೇಕಾದಲ್ಲಿ ಹೋಗುತ್ತೆ, ಬೇಡದೇ ಇದ್ದಲ್ಲಿ ಹೋಗದೇ ಇರುವ ಹಾಗೆ, ಅಥವಾ ಬೇಡದೇ ಇದ್ದಲ್ಲಿ ಹೋಗುತ್ತೆ, ಬೇಕಾದಲ್ಲಿ ಹೋಗದೇ ಇದ್ದ ಹಾಗೆ ನಾನು ನೋಡಿಕೊಳ್ತೇನೆ ಎಲ್ಲರ ಮನಸ್ಸನ್ನು. ಅದು ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ ಅನಲಾಕ್ಷ ನಿನ್ನ ಪ್ರೇರಣೆ ಇಲ್ಲದೆ ಅಂತ. ಆ ಅನಲಾಕ್ಷಣ ಪ್ರೇರಣೆ ಇಲ್ಲದೆ ಮನಸ್ಸು ಪಾಪಕ್ಕಾಗಲಿ ಪುಣ್ಯಕ್ಕಾಗಲಿ ಕಾರಣ ಆಗುವುದಿಲ್ಲ. ಅನಲಾಕ್ಷಣಾದ ರುದ್ರನ ಪ್ರೇರಣೆಯಿಂದ ಮನಸ್ಸು ಕಾರಣವಾಗ್ತದೆ. ಹಾಗಾದ್ರೆ ಎಲ್ಲರ ಮನಸ್ಸಿಗೆ ನಿಯಾಮಕನಾಗಿ ನಾನಿದ್ದೇನೆ. ಆದ್ರೆ ನನ್ನ ಮನಸ್ಸು ಕೂಡ ಇಲ್ಲೇ ಹೋಗಬೇಕು ಅಂದ್ರೆ ಹೋಗಲ್ಲ, ಅಲ್ಲಿ ಹೋಗಬೇಡ ಅಂದ್ರೆ ಹೋಗುತ್ತೆ, ಈ ಪರಿಸ್ಥಿತಿ ನನ್ನೂ ಇದೆ ಅಲ್ವಾ ಅಂತ ರುದ್ರದೇವರಿಗೆ ಪ್ರಶ್ನೆ ಬಂದಿತ್ತು. ಅದನ್ನು ಚತುರ್ಮುಖ ಬ್ರಹ್ಮನಲ್ಲಿ ವೈಜಯಂತ ಅನ್ನೋ ವಿಶಿಷ್ಟ ಸ್ಥಳದಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ಕೇನೋಪನಿಷತ್ತು ಅಂತ ಹೇಳಿದ್ರು. ಆವಾಗ ಉತ್ತರ ಕೊಟ್ಟಿದ್ದ ಚತುರ್ಮುಖ ಬ್ರಹ್ಮ. ಆ ಮನಸ್ಸೋ ಮನೋ ಎದುರು ಅಂತ ಉತ್ತರ ಕೊಟ್ಟ. ಎಲ್ಲ ಮನಸ್ಸಿಗೂ ನಿಯಾಮಕವಾದ ನಿನ್ನ ಮನಸ್ಸಿಗೆ ಯಾವುದು ನಿಯಾಮಕ ಗೊತ್ತೋ ಅದು ಮನಸ್ಸೋ ಮನಃ ಅಂತ ಕರೆಸಿಕೊಳ್ಳತಕ್ಕಂತಹ ಭಗವಂತ, ಬ್ರಹ್ಮ ಅಂತ ಕರೆಸಿಕೊಂಡ ಭಗವಂತ ಅಂತ. ಮನೋನಿಯ ಎಲ್ಲರ ಮನಸ್ಸಿಗೆ ನಿಯಾಮಕ ಭಗವಂತ. ಉಳಿದವರು ಹಂತ ಹಂತದಲ್ಲಿ ಮನೋನಿಯಾಮಕರಾಗ್ತಾರೆ. ಮುಖ್ಯ ಪ್ರಾಣದೇವರ ಮನಸ್ಸಿಗೂ ನಿಯಾಮಕರಾದ ಭಗವಂತ. ಆದ್ರಿಂದ ಇಂದುವಿಗೂ ಇಂದುವಾದ ಭಗವಂತನನ್ನು ಇಲ್ಲಿ ಇಂದೋ ಅಂತ ಸಂಬೋಧಿಸು. ಹೇ ಇಂದೋ, ಓ ನಮ್ಮ ಮನಸ್ಸನ್ನು ನಿಯಮಿಸತಕ್ಕಂತಹ ಓ ಭಗವಂತನೇ, ಇಂದ್ರಾಯ ಅಂದ್ರೆ ನಿನ್ನ ಹತ್ತಿರಕ್ಕೆ ಪರಿಶ್ರಮ ನಮ್ಮನ್ನು ಕರ್ಕೊ. ನೋಡಿ, ಒಂದು ಚತುರ್ಮುಖ ಬ್ರಹ್ಮ ಅಂದ್ರೆ ಯಾವ ಪ್ರಾಣದೇವರಲ್ಲಿ ಕೇಳಿದ್ರು, ಇಂದೋ ಇಂದ್ರಾಯ ಪರಿಶ್ರಮ. ಓ ಭಗವಂತನ ಮೊದಲ ಮಗನೇ, ನೀನು ನಿನ್ನ ಅಪ್ಪನ ಹತ್ರ ನನ್ನನ್ನು ಕರ್ಕೊಂಡು ಹೋಗು. ಯಾಕಂದ್ರೆ ಭಗವಂತನ ಮೊದಲ ಮಗ ಪ್ರಾಣ. ಪ್ರಾಣ ಭಗವಂತನ ತೊಡೆಯಲ್ಲಿ ಕುಳಿತುಕೊಂಡಿರತಕ್ಕಂತಹ ಮಗ. ಉದ್ಯತ್ರ ವಿಪ್ರಕರ ಸಂವಿಧ ಅತ್ಯುತಾಂಗೆ ಸ್ವಾಧೀನಂ. ಭಗವಂತನ ಅಂಕದಲ್ಲಿ ಕುಳಿತುಕೊಂಡಿರತಕ್ಕಂತಹ ಮುಖ್ಯ ಪ್ರಾಣ. ಆ ಮುಖ್ಯ ಪ್ರಾಣ ಹತ್ರ ಆ ಅಪ್ಪನನ್ನು ತೋರಿಸು, ಅವನ ಹತ್ರ ಕರ್ಕೊಂಡು ಹೋಗು ಅಂತ ಕೇಳುವಂತಹದ್ದು ಒಂದು. ಈಗ ನೇರವಾಗಿ ಭಗವಂತನ ಹತ್ರವೇ ಕೇಳು, ನಿನ್ನ ಹತ್ರ ನನ್ನನ್ನು ಸೇರಿಸು. ಭಗವಂತನ ಹತ್ರ ಸೇರಿಸುವುದಕ್ಕೆ ಮಾರ್ಗ ಭಗವಂತ. ಏಷವಂಥ ಏತತ್ಕರ್ಮ ಏತತ್ಬ್ರಹ್ಮ ಏತತ್ಸತ್ಯಂ ಅಂತ 5ನೇ ಆರಣ್ಯಕ ಪ್ರಾರಂಭ ಆಗುವುದು ಏನು ಅಂದ್ರೆ, ದೇವರ ಹತ್ರ ಹೆದ್ದಾರಿ ಯಾರು? ದೇವರೇ ದೇವರಿಗೆ ಹೆದ್ದಾರಿ. ಭಗವಂತನ ಹತ್ರ ಸಾಗುವುದಕ್ಕೆ ಮಾರ್ಗ ಭಗವಂತನೇ. ಅವನನ್ನು ಅವನೇ ತೋರಿಸಬಲ್ಲ, ಉಳಿದವರು ದೇವರನ್ನು ತೋರಿಸುವುದು ಅನ್ನುವುದು ದೇವರು ಇಚ್ಛೆ ಮಾಡದೆ ಹೋದರೆ ಸಾಧ್ಯವೇ ಇಲ್ಲ. ಅದು ಸೂರ್ಯನನ್ನು ಇಟ್ಟುಕೊಂಡು ಸೂರ್ಯನ ಬೆಳಕಿನಲ್ಲೂ ದೇವರನ್ನು ನೋಡುವುದಕ್ಕಾಗುವುದಿಲ್ಲ. ಚಂದ್ರನ ಬೆಳಕಿನಂತೂ ಸುತರಾಂ ಸಾಧ್ಯ ಇಲ್ಲ. ಅದು ನಾ ಶಶಾಂಕ ನ ಪಾಲಕ. ಆ ಭಗವಂತನನ್ನು ಶಶಾಂಕನಾಗಲಿ ಪಾಲಕನಾಗಲಿ ಸೂರ್ಯನಾಗಲಿ ಯಾರು ಕೂಡ ಬೆಳಗಲಾರರು. ಯಾಕಂದ್ರೆ ಸೂರ್ಯ ಶಶಾಂಕ ಅಗ್ನಿ ಇವರನ್ನೆಲ್ಲ ಬೆಳಗುವವ ಆ ಭಗವಂತ. ಸೂರ್ಯಕೋಟಿ ಸಮಪ್ರತನಾದಂತಹ ಭಗವಂತ. ಆ ಭಗವಂತನನ್ನು ಕಾಣುವುದಕ್ಕೆ ಭಗವಂತನೇ ಇಚ್ಛೆ ಮಾಡಬೇಕು. ನನ್ನನ್ನು ಇವನಿಗೆ ತೋರಿಸೋಣ ಅಂತ ಇಚ್ಛಿಸಿದರೆ ಆ ಭಗವಂತನನ್ನು ನಾವು ನೋಡುವುದಕ್ಕೆ ಸಾಧ್ಯ. ಯಮೇವೀಶತೆ ತೇನ ಲಭ್ಯ ಅಂತ. ಅವನು ಸ್ವತಃ ಇವನಿಗೆ ನನ್ನನ್ನು ತೋರಿಸಬೇಕು ಅಂತ ಬಯಸಿದರೆ ಸ್ವಪ್ರಕಾಶನಾದಂತಹ ಭಗವಂತನನ್ನು ಕಾಣುವ ಶಕ್ತಿಯನ್ನು ಅವನಾಗಿ ನಮ್ಮಲ್ಲಿ ತುಂಬಿಸಿದರೆ ನಾವು ಆ ಭಗವಂತನನ್ನು ಕಾಣಬಲ್ಲೆವು. ಇಲ್ಲದೆ ಹೋದರೆ ಅವನ ಹತ್ರ ಹೋಗುವುದು ಅನ್ನೋದು ಅಸಾಧ್ಯ. ಹಾಗಾಗಿ ಭಗವಂತನ ಕಡೆಗೆ ಸಾಗುವುದಕ್ಕೆ ದಾರಿ ಭಗವಂತನೇ. ಆದ್ರೆ ಇನ್ನೊಂದು ಸಂದರ್ಭದಲ್ಲಿ ಹೇಳ್ತಾರೆ, ಭಗವಂತ ಆ ಕಡೆ ದಡದಲ್ಲಿದ್ದಾನೆ, ನಾವೆಲ್ಲ ಈ ಕಡೆ ದಡದಲ್ಲಿದ್ದೇವೆ. ಈ ಕಡೆ ದಡದಿಂದ ಆ ಕಡೆ ದಡಕ್ಕೆ ಹೋಗುವುದಕ್ಕೆ ನಮ್ಮ ಜೀವನ ಅನ್ನೋದೊಂದು ನದಿ. ಈ ನದಿಯಲ್ಲಿ ನಾವು ಈಜಾಡ್ತಾ ಇದ್ದೇವೆ. ಕೆಲವರು ಮುಳುಗ್ತಾ ಇದ್ದಾರೆ, ಕೆಲವರು ತೇಲ್ತಾ ಇದ್ದಾರೆ, ಕೆಲವರು ಸಲ ಮುಳುಗಿರ್ತಾರೆ, ಕೆಲವು ಸಲ ತೇಲ್ತಾರೆ. ಉಪನ್ಯಾಸಕ್ಕೆ ಬಂದಾಗ ಮುಳುಗುವವರು ಕೆಲವರು, ಉಪನ್ಯಾಸಕ್ಕೆ ಬಂದಾಗಲೇ ತೇಲುವವರು ಕೆಲವರು ತೇಲ್ತಾರೆ. ಅಲ್ಲಿ ಸಂಸಾರ ಸಾಗರದಲ್ಲಿ ನಾವು ಈಜಾಡ್ತಾ ಇದ್ದೇವೆ. ಯಾಕಂದ್ರೆ ಆ ಕಡೆ ದಡಕ್ಕೆ ಹೋಗ್ಬೇಕು. ಯಾಕಂದ್ರೆ ಆ ಕಡೆ ದಡದಲ್ಲಿ ಇರುವುದು ಯಾರು? ಅವನು ನಿತ್ಯ ಮುಕ್ತ. ಅಲ್ಲಿರುವುದಿದ್ದು ಲಕ್ಷ್ಮೀ ನಾರಾಯಣ. ಮತ್ತೆ ಈಗಾಗಲೇ ದಾಟಿ ಅಲ್ಲಿಗೆ ಸೇರಿರ್ತಕ್ಕಂಥವ್ರು ಮುಕ್ತರು ಅಂತ ಅವರಿಗೆ ಹೆಸರು. ಅಲ್ಲಿ ಹೋಗ್ಬೇಕು.
ನಾಳೆ ತಂದೆ ತಾಯಿಯ ಹತ್ರ ಹೋಗ್ಬೇಕು, ನಾವು ಈಜಾಡ್ತಾ ಇದ್ದೇವೆ. ಅದು ಈಜಾಡ್ತಾ ಇದ್ರೆ ಇಲ್ಲೇ ಈಜಾಡ್ತಾ ಇರೋದು, ಆ ಕಡೆ ಹೋಗುದಿಲ್ಲ. ಯಾಕಂದ್ರೆ ಪ್ರವಾಹ ಈ ದರಕ್ಕೆ ನಮ್ಮನ್ನು ದಾಟಿಸುತ್ತೆ, ಆ ಕಡೆ ಹೋಗಿ ಬಿಡುದು. ಪ್ರವಾಹಕ್ಕೆ ಎದುರಾಗಿ ಈಜಾಡುವುದು ನಮ್ಮಿಂದ ಸಾಧ್ಯ ಇಲ್ಲ. ಆ ಸ್ಥಿತಿಯಲ್ಲಿ ನಾವು ದಾಟಬೇಕಾದ್ರೆ ಒಂದೇ ಅವಕಾಶ ಅಂದ್ರೆ ದೋಣಿ ಸಿಗಬೇಕು. ಆ ದೋಣಿ ಅದೇ ಮಾರ್ಗದಲ್ಲಿ ಹೋಗುವ ದೋಣಿ ಆಗಬೇಕು, ಅದು ಸಿಗಬೇಕು. ಆ ದೋಣಿ ಯಾವುದು ಅಂತ ಹೇಳಿದ್ರೆ ಭಗವಂತನೇ ದೋಣಿ ಅಂತೆ. ಅದು ಏಕವಂತಹ ಅನ್ನುವುದನ್ನು ಹೇಗೆ ಹೇಳಿದ್ರು ನೋಡಿ, ಭಾಗವತದಲ್ಲಿ ಗರ್ಭಸ್ಥಿತಿಯಲ್ಲಿ ಮಾತು ಬರುತ್ತೆ. ಆ ಕಡೆ ಸಾಗುವುದಕ್ಕೆ ದೋಣಿ ಯಾವುದು ಅಂತ ಹೇಳಿದ್ರೆ ಭಗವಂತನೇ ದೋಣಿ. ದೋಣಿ ಭಗವಂತ ಸರಿ, ಅಂಬಿಗ ಯಾರು? ಆ ಭಗವಂತನೇ ಅಂಬಿಗ. ದೋಣಿಯೂ ಅವನೇ, ದೋಣಿಯಲ್ಲಿ ಹುಟ್ಟು ಹಾಕುವವನು ಅವನೇ, ದೋಣಿಯಲ್ಲಿ ಕೂತುಕೊಳ್ಳುವವರು ಮಾತ್ರ ನಾವು ಅಷ್ಟೇ. ನಾವು ಭಗವಂತನನ್ನು ಆಶ್ರಯಿಸಿ ದೋಣಿಯಲ್ಲಿ ಕೂತುಕೊಳ್ಬೇಕು. ಭಗವಂತ ನಾನು ಹುಟ್ಟು ಹಾಕಿದ್ರೆ ದೋಣಿ ಆ ಕಡೆ ಹೋಗುತ್ತೆ, ಹುಟ್ಟು ಹಾಕಲಿಲ್ಲ ಆ ದೋಣಿ ಇಲ್ಲಿಗೆ ಬರುತ್ತೆ. ಯಾರು ದೋಣಿ ಅಂದ್ರೆ ಅವನೇ. ನಾವು ಆ ಕಡೆ ಹೋಗ್ಬೇಕು, ಆ ಕಡೆ ಹೋಗಿ ದೇವರನ್ನು ಮುಟ್ಟಬೇಕು. ಇಲ್ಲ, ದೇವರೇ ಈ ಕಡೆ ಬರ್ತಾರೆ. ನೀವು ಎಲ್ಲಿ ಪ್ರಪಂಚದಲ್ಲಿ ಚೆನ್ನಾಗಿದ್ದೀರಲ್ಲ, ನೀವು ದೇವರ ಕೋಣೆಯಲ್ಲಿ ಈಶಾನ್ಯದ ಮೂಲೆಯಲ್ಲಿ ಒಂದು ದೇವರ ಕೋಣೆ, ಅಲ್ಲಿ ನಾನು ಬಂದಿರ್ತೇನೆ, ಅಲ್ಲಿರ್ತಾನೆ ಅಷ್ಟೇ. ಆ ಮುಕ್ತ ನಿಯಾಮಕವಾದ ಭಗವಂತನನ್ನು ನಾವು ಕಾಣಬೇಕಾಗುದಿಲ್ಲ. ಆ ದೋಣಿಯ ವಿಶೇಷತೆ ಏನು ಅಂದ್ರೆ, ಈ ದೋಣಿ ಹಾಗೆಯೇ ಹೋಗಿ ಅಲ್ಲಿ ನಮ್ಮನ್ನು ಬಿಡುತ್ತಾರೆ. ಅಲ್ಲಿ ಬಿಟ್ಟ ಮೇಲೆ ಇಲ್ಲಿ ಬರುವವರಿಗೆ ಮತ್ತೆ ಅದೇ ದೋಣಿ ಇಲ್ಲಿರುತ್ತಾರೆ. ಈ ದೋಣಿ ಆ ಕಡೆ ಹೋದ್ರು ಕೂಡ ಇಲ್ಲಿ ಮತ್ತೆ ಅದೇ ದೋಣಿ ಇರುತ್ತೆ. ಇದು ಭಗವಂತ ಅನ್ನುವ ಒಂದು ನೌಕೆಯ ವಿಶೇಷತೆ, ಆ ನೌಕೆಯ ಅಂಬಿಗನ ವಿಶೇಷತೆ. ಆ ಅಂಬಿಗ ನಾನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ ಅಂತ ಜಗದಂಬಾರಮಣನನ್ನು ನಾವು ಅಂಬಿಗ ಅಂತ ಕರೆಯುವುದು. ಈ ಸಂಸಾರವೆಂಬ ಸಾಗರವನ್ನು ದಾಟಿಸುವ ನೌಕಾಳು ಆಗಿದ್ದಾನೆ ಎನ್ನುವ ಕಾರಣದಿಂದ. ಆ ದೃಷ್ಟಿಯಿಂದ ಇಂದ್ರಾಯ ಇಂದೋ ಪರಿಶ್ರಮ, ಓ ಭಗವಂತನೇ ನಿನ್ನ ಹತ್ರ ನಮ್ಮನ್ನು ಸೇರಿಸಿಕೋ. ಹಾಗಾದ್ರೆ ಇದನ್ನು ಯಾರು ಹೇಳಬೇಕು? ಮರಣ ಸನ್ನಿಹಿತವಾದ ಸಂದರ್ಭದಲ್ಲಿ ಮತ್ತೊಬ್ಬ ಹೇಳುವುದಲ್ಲ, ಅವನೇ ಹೇಳಬೇಕು. ಅವನೇ ಹೇಳಬೇಕಾದ್ರೆ ಮರಣ ಕಾಲದಲ್ಲಿ ಅವನಿಗೆ ಹೇಳುವುದಕ್ಕೆ ಶಕ್ತಿ ಇರುವುದಿಲ್ಲ. ಆದ್ರೆ ನಾವು ಮೊದಲಿಂದ ಅಭ್ಯಾಸ ಮಾಡಿರ್ಬೇಕು ಈ ಮಂತ್ರವನ್ನು. ಅದಕ್ಕೋಸ್ಕರ ಪವಮಾನದಲ್ಲಿ ಪವಮಾನ, ಇವತ್ತು ನಾವು ಹೇಳುವ ಪವಮಾನ ಸೂಕ್ತದಲ್ಲಿ ಇದು ಬರುವುದಿಲ್ಲ. ಇವತ್ತು ನಾವು ಹೇಳುವ ಪವಮಾನ ಸೂಕ್ತ ಅಂದ್ರೆ ಪವಮಾನ ಮಂಡಲದ ಮೊದಲ 4 ಅಧ್ಯಾಯಗಳಲ್ಲ, ಬರೀ 3 ಅಧ್ಯಾಯಗಳು. ಇದು ಅದರ 8ನೇ ಅಧ್ಯಾಯ. ಅಂದ್ರೆ ಆ ಮಂಡಲ ಮುಗಿಯುವ ಹೊತ್ತಿಗೆ ಬರ್ತಕ್ಕಂತಹ ಮಂತ್ರ. ಯತ್ರ ಬ್ರಹ್ಮ ಪವಮಾನ ಛಂದಸ್ಯಾಂ ವಾಚಂ ವದನ್ ಗ್ರಾಮ ಸೋಮಂ ನಹೀಯತೆ ಆನಂದಂ ಜಗಯನ್ ಇಂದ್ರಾಯ ಇಂದೋ ವಿಶ್ರಮ. ಮುಂದಿನ ಮಂತ್ರಕ್ಕೆ ಹೋಗುವ. ಯತ್ರ ಜ್ಯೋತಿರಜಸ್ರಂ. ಮುಂದಿನ ಮಂತ್ರ ಹೇಳ್ತದೆ, ಓ ಭಗವಂತ ಇಂದ್ರಾಯ ಇಂದೋ ಪರಿಶ್ರಮ, ಓ ಪ್ರಾಣದೇವರೇ, ಓ ಭಗವಂತನೇ ನಿನ್ನ ಹತ್ರ ನಮ್ಮನ್ನು ಕರ್ಕೊಂಡು ಹೋಗು. ಅದು ಎಂಥ ಲೋಕ, ನಿನ್ನ ಲೋಕ ಎಂಥದ್ದು ಅಂತ ಆ ಲೋಕವನ್ನು ಮತ್ತೆ ವರ್ಣನೆ ಮಾಡ್ತಾರೆ. ಹಿಂದಿನ ಮಂತ್ರದಲ್ಲಿ ಅಲ್ಲಿ ಒಂದು ಸೋಮಯಾಗ ನಡೀತಾ ಇರುವುದರ ವರ್ಣನೆ ನಡೀತು. ಈ ಸೋಮಯಾಗದ ವರ್ಣನೆ ನಡೆದ ಕಾರಣದಿಂದಲೇ ಇದು ಸಾಮಾನ್ಯ ಸ್ವರ್ಗ ಅಲ್ಲ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಇದು ಒಂದು ವಿಷಯ ತಿಳ್ಕೊಳ್ಬೇಕು. ಇದಕ್ಕೆ ಸಾಯಣರ ಭಾಷೆ ಮತ್ತೆ ಅನೇಕರ ಭಾಷೆ ಇರಬಹುದು, ನನಗೆ ಸಿಗಲಿಲ್ಲ. ಯಾಕಂದ್ರೆ ಷಡ್ಗುರು ಶಿಷ್ಯರ ಭಾಷೆಯೂ ಕೂಡ ಈ ಭಾಗಕ್ಕಿದೆ ಅಂತ ಉಪಲಬ್ಧಿ ಇದೆ. ಆದರೆ ಅದು ನನ್ನ ಅಧ್ಯಯನಕ್ಕೆ ಸಿಗಲಿಲ್ಲ. ಸಾಯಣರ ಭಾಷೆ ಅವರು ಇದನ್ನು ಸ್ವರ್ಗಪರವಾಗಿ ಅರ್ಥ ಮಾಡಿ ನಿಲ್ಲಿಸಿದ್ದಾರೆ. ನಾವೇನು ಖಂಡಿಸಬೇಕು ಅಂತಿಲ್ಲ, ಆದ್ರೆ ಅರ್ಥಕ್ಕೆ ನಿಲ್ಲಿಸಿದ್ದಾರೆ. ಇದು ಮಂತ್ರ ಏನು ಅಂದ್ರೆ ಸ್ವರ್ಗಪರವಾದ ವ್ಯಾಖ್ಯಾನ. ಆದ್ರೆ ಸಮಸ್ಯೆ ಮೊದಲನೇ ಮಂತ್ರದಲ್ಲೇ ಸಮಸ್ಯೆ ಇದೆ. ಸ್ವರ್ಗಪರವಾದ ವ್ಯಾಖ್ಯಾನ ಮಾಡಿದೆ. ಅವರು ಇಂದ್ರ ಅಂದ್ರೆ ಇಂದ್ರ, ಇಂದು ಅಂತ ಹೇಳಿದ್ರೆ ಚಂದ್ರ. ಓ ಚಂದ್ರ ನೀನು ಇಂದ್ರನ ಹತ್ರ ಕರ್ಕೊಂಡು ಈಗ ಹೇಗೂ ಅರ್ಥ ಎತ್ತರ ಇದೆಯಲ್ಲ, ಅಲ್ಲಿ ಹಾಗೆ ಕಟ್ ಅಂತ ಹಾರಿಸಿದ್ರೆ ಇಂದ್ರ ಸಿಗ್ತಾನೆ. ಈ ಚಂದ್ರನ ಹತ್ರ ಕೇಳುದು. ಚಂದ್ರ ಪಿತೃದೇವತೆ, ಚಂದ್ರನಿಗೆ ಒಂದು ವಿಶೇಷತೆ ಪಿತೃದೇವತೆ. ಅದನ್ನ ಮರಣ ಕಾಲದಲ್ಲಿ ಚಂದ್ರ ಅವರಿಗೆ ತಲುಪಿಸ್ತಾನೆ ಅಂತ ಅವರು ಸೋಮಾಯ ಪಿತೃಮತೆ ಪ್ರಧಾನ ಸ್ವಾಹ ಅಂತ ಒಂದು ಶಾಸ್ತ್ರದಲ್ಲಿ ಪಿತೃಮಾನ್ ಅಂತ ಸೋಮನಿಗೆ ಒಂದು ಕಾರಣಹೋಮದ ಆಹುತಿ ಕೊಡ್ಲಿಕ್ಕಿದೆ. ಆಗ ಸೋಮ ಪಿತೃದೇವತೆ, ಆದ್ರಿಂದ ಅವನ ಹತ್ರ ಕೇಳುದಂತೆ, ನೀನು ನಮ್ಮನ್ನು ಇಂದ್ರನ ಹತ್ರ ಕರ್ಕೊಂಡು ಹೋಗು ಅಂತ ಕೇಳುದಂತೆ. ಆದ್ರೆ ಇಂದ್ರ ಏನು, ಅಲ್ಲಿ ಏನಿದೆ ಇಂದ್ರಲೋಕದಲ್ಲಿ? ಆ ಬ್ರಹ್ಮ ಅಲ್ಲಿ ಕೂತ್ಕೊಂಡು ಸೋಮಯಾಗ ಮಾಡ್ತಾ ಇದ್ದಾನೆ. ಬೇಕ ಈ ಬ್ರಹ್ಮನಿಗೆ ಕೆಲಸ? ಇಂದ್ರಲೋಕದಲ್ಲಿ ಹೋಗಿ ಅವನು ಬಂದು ನಮ್ಮ ಜನರ ಕಾಲೋನಿಯಲ್ಲಿ ಒಂದು ಹೋಮ ಮಾಡುವುದು. ಅದು ಇಂದ್ರಲೋಕದಲ್ಲಿ ಹೋಗಿ ಯತ್ರ ಬ್ರಹ್ಮ ಪವಮಾನ ಛಂದಸ್ಯಾಂ ವಾಚಂ ವದನ್ ಗ್ರಾಮ ಸೋಮೇ ಮಹೀಯತೆ ಸೋಮೇನ ಆನಂದಂ ಜನಯನ್. ಇದೆಲ್ಲ ಇಂದ್ರಲೋಕದಲ್ಲಿ ಯಜ್ಞ, ಅದು ನಿಷೇಧಕ್ಕೆ ಒಳಗಾಗುತ್ತೆ ಇಂದ್ರಲೋಕ. ಯಾಕಂದ್ರೆ ಅಲ್ಲಿ ಹೊಗೆಗೆ ಆಗಬಾರದು ಅಂತ ಅವರು ಅಷ್ಟು ಶುದ್ಧವಾಗಿ ಇಟ್ಕೊಂಡಿದ್ದಾರೆ. ಇಂದ್ರಲೋಕ ಅಂದ್ರೆ ಅದು ಪರಿಶುದ್ಧ. ಅಲ್ಲಿ ಹೊಗೆ ಎಲ್ಲ ಆದರೆ ಅದಕ್ಕೆ ಮತ್ತೆ ಪೈಂಟ್ ಮಾಡುವುದು ಎಲ್ಲ ವಿಶ್ವಕರ್ಮನಿಗೆ ರಗಡಾಗ್ತದೆ. ಅದಕ್ಕೋಸ್ಕರ ಇಂದ್ರನು ಹೋಮ ಮಾಡಬೇಕಾದ್ರೆ ಒಂದು ಹಿಮಾಲಯದ ತಪ್ಪದಲ್ಲಿ ಯಾಗ ಮಾಡಿ ಹೋಗುದು. ಕರ್ಮ ಭೂಮಿಯಲ್ಲೇ ಯಜ್ಞ ನಡಿಬೇಕು.
ಭೋಗ ಭೂಮಿಯಲ್ಲಿ ಯಜ್ಞ ನಡೀತು ಆಗಿಲ್ಲ ಅಂತ ನಿಷೇಧ ಮಾಡಿ ಆಗಿದೆ. ಹಾಗಾದ್ರೆ ಯತ್ರ ಬ್ರಹ್ಮ ಭಗವಾನ ಅಂತ ಹೇಳಿದ್ರು ದೇವೇಂದ್ರ ಲೋಕದಲ್ಲಿ ಬ್ರಹ್ಮನು ತಾನು ಯಾಗದಲ್ಲಿ ಸೋಮ ಅರಿತ ಉಪನ್ಯಾಸ ಮಾಡ್ತಾನೆ ಅಂತ ವ್ಯಾಖ್ಯಾನ ಮಾಡಿದ್ರೆ ಹೊಂದುವುದಿಲ್ಲ. ಆದ್ರೆ ಅದೊಂದು ವ್ಯಾಖ್ಯಾನ ಇದು ಇಂದ್ರ ಲೋಕ ತತ್ವ ನಮ್ಮನ್ನು ಪರಿಶ್ರಮ ಅಂತ ಹೀಗೊಂದು ವ್ಯಾಖ್ಯಾನ ಬಂದಿದೆ, ಸಮಂಜಸವಾಗಿ ಹೊಂದುವುದಿಲ್ಲ. ಆದ್ರೆ ಮುಂದಿನ ಶ್ಲೋಕಕ್ಕೆ ಹೊಂದುದು ಏನು? ಯತ್ರ ಜ್ಯೋತಿರಥ ಅಜಸ್ರಂ ಯಸ್ಮಿನ್ ಲೋಕೆ ಸರ್ಹಿತಂ ತಸ್ಮಿನ್ ಮಾಂ ಧೇಹಿ ಭಗವಾನ್ ಅಮೃತೆ ಲೋಕೆ ಅಕ್ಷಿತ ಇಂದ್ರಾಯ ತವ ಪರಿಶ್ರಮ. ಯತ್ರ ಜ್ಯೋತಿರಜಸ್ರಂ, ಯಾವ ಲೋಕಕ್ಕೆ ನೀನು ನಮ್ಮನ್ನು ಕರ್ಕೊಂಡು ಹೋಗಬೇಕು ಅಂದ್ರೆ ಎಲ್ಲಿ ನಿರಂತರವಾಗಿ ಬೆಳಕಿದೆಯೋ, ಅಜಸ್ರ ಅಂದ್ರೆ ಎಲ್ಲೆಲ್ಲೂ ಜ್ಯೋತಿ ಬೆಳಕು ಇದೆಯೋ ಅಲ್ಲಿಗೆ. ಇದು ಸ್ವರ್ಗಕ್ಕೆ ಹೊಂದುತ್ತೆ. ಯಾಕಂದ್ರೆ ಸ್ವರ್ಗದಲ್ಲಿ ಸೂರ್ಯ ಉದಯ ಆಗುವುದು, ಸೂರ್ಯ ಅಸ್ತ ಆಗುವುದು, ಸೂರ್ಯೋದಯ ಆದಾಗ ಸಂಧ್ಯಾವದಯ ಮಾಡುವುದು ಅಥವಾ ಸೂರ್ಯೋದಯ ಆದಾಗ ಕಂಬಳಿ ಬಿಟ್ಟು ಹೇಳುವುದು, ಇದೆಲ್ಲ ದೇವಲೋಕದಲ್ಲಿ. ದೇವಲೋಕದ ವ್ಯಕ್ತಿತ್ವಗಳಿಗೆಲ್ಲ ಅನೀಮಿಷರು ಅಂತ ಹೇಳಿ, ಅನೀಮಿಷರು ಅಂದ್ರೆ ಕಣ್ಣು ಮುಚ್ಚಲೇ ಇದ್ದವರು ಅಂತ. ಆದ್ರಿಂದ ಅವರಿಗೆ ನಿದ್ದೆ ಇಲ್ಲ. ಸೂರ್ಯ ಅಸ್ತಂಗತನಾದ್ರೆ ಅಲ್ವಾ ನಿದ್ದೆ ಮಾಡುವುದು, ಅಲ್ಲಿ ನಿರಂತರ ಬೆಳಕಿರುತ್ತೆ. ಯಾಕಂದ್ರೆ ಅಲ್ಲಿ ಯಾರು ಓಡಾಡ್ತಾರೆ ಅವರ ಶರೀರವೂ ಕೂಡ ಬೆಳಕಿನ ಸ್ವರೂಪ ಆಗಿರುತ್ತೆ. ಹಾಗಾಗಿ ಬೆಳಕು. ಯತ್ರ ಜ್ಯೋತಿರಜಸ್ರ ಯಸ್ಮಿನ್ ಲೋಕೆ ಸರ್ಹಿತಂ, ಯಾವ ಲೋಕದಲ್ಲಿ ಸುಖ ಅನ್ನೋದು ನಿಹಿತವಾಗಿದೆಯೋ, ಸರ್ವ ಅಂದ್ರೆ ಸುಖ, ಸರ್ಹಿತಂ ಅಂದ್ರೆ ನಿಹಿತ, ಅಲ್ಲಿ ಎಲ್ಲಿ ಸುಖ ಎಂಬುದು ರಾಗಿ ಬಿದ್ದಿದೆಯೋ ತಸ್ಮಿನ್ ಮಾಂ ದೇಹಿ ಭವಮಾನ, ಅಂತಿಗೆ ನನ್ನನ್ನು ಭವಮಾನ ನೀನು ಅಲ್ಲಿ ಹೋಗಿ ತಗೊಂಡು ಹೋಗಿಡು ನಿಧೇಹಿ. ಯಾವ ಲೋಕರು? ಅಮೃತೆಯ ಲೋಕೆ, ಆ ಅಮೃತ ಅಮರ ಲೋಕದಲ್ಲಿ ಹೋಗಿ ನನ್ನನ್ನು ಇಡು. ಓ ಅಕ್ಷಿತ, ಓ ನಾಟರಹಿತನಾದ ಬಹುಮಾನನೇ ಇಂದ್ರ ಆಗಿರುವ ಪರಿಶ್ರಮ. ಆ ಇಂದ್ರನ ಹತ್ರ ನಮ್ಮನ್ನು ಕರ್ಕೊಂಡು ಹೋಗುವುದು. ಇಲ್ಲಿ ಸ್ವರ್ಗಲೋಕಪರವಾದ ಅರ್ಥ ನಿಷಿದ್ಧವಾಗುವುದಿಲ್ಲ. ಆದರೆ ಅಷ್ಟೇ ಅರ್ಥದಲ್ಲಿ ಈ ಮಂತ್ರವನ್ನು ನಾವು ವ್ಯಾಖ್ಯಾನಿಸಬಾರದು. ಯಾಕಂದ್ರೆ ಹಿಂದಿನ ಮಂತ್ರ ಸ್ಪಷ್ಟವಾಗಿ ಮೋಕ್ಷದ ಕಡೆಗೆ ಕರೆದೆಯೂ ಅಂತ ಪ್ರಾರ್ಥಿಸಿರುವಾಗ ಅದರ ನಂತರದ ಮಂತ್ರವನ್ನು ಸ್ವರ್ಗದ ಹಂತದಲ್ಲಿ ನಿಲ್ಲಿಸಿಕೊಳ್ಳಬಾರದು. ಅದು ಮೋಕ್ಷದ ಬಗ್ಗೆ ಹೇಳುತ್ತೆ. ಯತ್ರ ಜ್ಯೋತಿರಜಸ್ರ, ಜ್ಯೋತಿ ಅನ್ನುವುದು ಅದು ಭಗವಂತನ ಹೆಸರು. ಜ್ಯೋತಿ ಚರಣಾಭಿಧಾನ ಬ್ರಹ್ಮಸೂತ್ರವೇ ಭಗವಂತನ ಜ್ಯೋತಿ ಯಾಕೆ ಅಂತ ಉಪಾದನೆ ಮಾಡಿದೆ. ಜ್ಯೋತಿ ಅಂದರೆ ಪರಜ್ಯೋತಿಯನ್ನಿದ್ದಂತಹ ಭಗವಂತ. ಯಾವ ಲೋಕದಲ್ಲಿ ಎಂದೆಂದೂ ಜ್ಯೋತಿ ಕಾಣಿಸ್ತದೋ ಆ ಲೋಕಕ್ಕೆ ಕರ್ಕೊಂಡು ಹೋಗುವುದು. ನಾವು ಶಬರಿಮಲೆಗೆ ಹೋದರೆ ಅದು ವರ್ಷಕ್ಕೆ ಒಂದು ದಿವಸ ಮಾತ್ರ ಜ್ಯೋತಿ ಕಾಣಿಸ್ತದೆ. ಅದರಿಂದ ನಮಗೆ ಯಾವ ಲೋಕ ಬೇಕು? ಯತ್ರ ಜ್ಯೋತಿ ಅಜಸ್ರಂ, ಅಜಸ್ರಂ ಅಂದ್ರೆ ಎಂದೆಂದೂ ಕೂಡ ಜ್ಯೋತಿ ಕಾಣಿಸುತ್ತೋ. ಯಾವ ಜ್ಯೋತಿ? ಭಗವಂತನೇ ಜ್ಯೋತಿ. ಈ ಜ್ಯೋತಿಷ್ ಅನ್ನೋದು ಸಂಸ್ಕೃತದಲ್ಲಿ ನಪುಂಸಕಲಿಂಗದ ಶಬ್ದ. ಇವತ್ತು ಕೆಲವು ಗೃಹಸ್ಥರು ತಮ್ಮ ಮಗಳಿಗೆ ಜ್ಯೋತಿ ಅಂತ ಹೆಸರಿಲಿಕ್ಕೆ ಶುರು ಮಾಡಿದ್ದಾರೆ. ಸಂಸ್ಕೃತದಲ್ಲಿ ಸ್ತ್ರೀಲಿಂಗದಲ್ಲಿ ಜ್ಯೋತಿ ಶಬ್ದ ಇಲ್ಲ. ಅದು ಅಮೆರಿಕಾದಿಂದ ಬಂದದ್ದಿಲ್ಲ. ಜ್ಯೋತಿ ಅಂತ ಸ್ತ್ರೀಲಿಂಗದ ಶಬ್ದ ಬಂದದ್ದು ಭಾರತ ದೇಶದ ಅಲ್ಲ. ನಾವು ಹೊರದೇಶದಿಂದ ಆಮದು ಮಾಡಿಕೊಳ್ತೇವಲ್ಲ, ಅದ್ರಲ್ಲಿ ಜ್ಯೋತಿ ಅನ್ನುವ ಒಂದು ಸ್ತ್ರೀಲಿಂಗದ ಶಬ್ದವನ್ನು ಹೊರದೇಶದಿಂದ ಆಮದು ಮಾಡಿಕೊಂಡಂತೆ ಹೊರತು ಸಂಸ್ಕೃತದಲ್ಲಿ ಜ್ಯೋತಿಷ್ ಶಬ್ದ ಸ್ತ್ರೀಲಿಂಗದಲ್ಲಿಲ್ಲ, ಅದು ನಪುಂಸಕಲಿಂಗದಲ್ಲಿಲ್ಲ. ಜ್ಯೋತಿಷಿ, ಜ್ಯೋತಿಷಿ, ಜ್ಯೋತಿಷಿ ಅಂತ ಜ್ಯೋತಿಷ್ ಶಬ್ದ ಹೇಗೆ ಮನಸ್ಸು ಇದೆಯೋ ಹಾಗೆ ಜ್ಯೋತಿಷ್ ಅಂತ ಶಬ್ದ. ಜ್ಯೋತಿಷ್ ಅಂದ್ರೆ ಸಾಮಾನ್ಯವಾದ ಅರ್ಥದಲ್ಲಿ ಬೆಳಕು, ಇಷ್ಟೇ. ಜ್ಯೋತಿಷ್ ಅಂದ್ರೆ ಬೆಳಕು. ಸೂರ್ಯ ಜ್ಯೋತಿಷಿ ಅಂತ ಹೇಳಿದ್ದೇವೆ ನಾವು, ಸೂರ್ಯನ ಬೆಳಕು. ಆದರೆ ಜ್ಯೋತಿಷಿಂದ ಇನ್ನಷ್ಟು ಮುಂದಕ್ಕೆ ಹೋದರೆ ಒಂದು ಯಜ್ಞದ ಹೆಸರು ಜ್ಯೋತಿಷ್ಠೋಮ ಅಂತ ಒಂದು ಯಾಗ. ಆ ಯಜ್ಞಕ್ಕೆ ಜ್ಯೋತಿಷಿ ಅಂತ ಹೆಸರು. ಯಜ್ಞವನ್ನು ಜ್ಯೋತಿಷು ಅಂತ ಯಾಕೆ? ಅದು ಹೇಳ್ತಾರೆ ವಸಂತೆ ವಸಂತೆ ಜ್ಯೋತಿಷ ಆಯಜೇತ. ನೀನು ವಸಂತ ಋತು ಬಂದ್ರೆ ಸಾಕು, ಒಂದು ಜ್ಯೋತಿಷು ಮಾಡಿಬಿಡುತ್ತ. ಜ್ಯೋತಿಷು ಅನ್ನುವ ಯಾಗವನ್ನು ಮಾಡುತ್ತ, ಆ ಯಾಗಕ್ಕೆ ಜ್ಯೋತಿಷು ಅಂತ ಹೇಳ್ತಾರೆ. ಆ ಯಾಗವನ್ನು ಜ್ಯೋತಿಷು ಅಂತ ಯಾಕೆ ಕರೆಯುವುದು? ಯಾಕಂದ್ರೆ ಅದು ಭಗವಂತನ ಒಂದು ಜ್ಯೋತಿ ಎಂಬ ರೂಪ ಅಲ್ಲಿ ಆಹುತಿಯನ್ನು ಪಡೆಯುವುದರಿಂದ ಅದಕ್ಕೆ ಜ್ಯೋತಿಷು ಅಂತ ಹೇಳ್ತಾರೆ. ಈಗ ಒಂದು ಹೋಮವನ್ನು ನಾವು ಸುದರ್ಶನ ಹೋಮ ಅಂತ ಕರಿತೇವೆ. ಯಾಕೆ ಕರಿತೇವೆ? ಯಾಕಂದ್ರೆ ಅಲ್ಲಿ ಆಹುತಿ ತೆಗೊಳ್ಳುವ ದೇವರು ಸುದರ್ಶನ ಅನ್ನುವ ರೂಪದಿಂದ ಒಂದು ಆಹುತಿಯನ್ನು ತೆಗೊಳ್ತಾರೆ. ಅದರಿಂದ ಆ ಹೋಮಕ್ಕೆ ಸುದರ್ಶನ ಹೋಮ ಅಂತ ಕರಿತೇವೆ. ಈ ಹೋಮಕ್ಕೆ ಜ್ಯೋತಿಷ್ಠೋಮ ಅಂತ ಯಾಕೆ ಕರೆಯುವುದು? ಯಾಕಂದ್ರೆ ಜ್ಯೋತಿಷ್ಠ ಅನ್ನುವ ರೂಪದಿಂದ ಭಗವಂತ ಒಂದು ಆಹುತಿಯನ್ನು ತೆಗೊಳ್ತಾರೆ. ಆ ಯಜ್ಞದಲ್ಲಿ ಆರಾಧ್ಯವಾದ ಭಗವಂತನ ರೂಪ ಜ್ಯೋತಿಷ್ಠ ಆದ್ರಿಂದ ಆ ಹೋಮವನ್ನು ನಾವು ಜ್ಯೋತಿಷ್ ಅಂತ ಹೇಳ್ತೇವೆ. ಆದ್ರೆ ಭಗವಂತನಿಗೆ ಜ್ಯೋತಿಷ್ಠ ಅನ್ನೋ ಒಂದು ರೂಪ ಇದೆ. ಆ ಜ್ಯೋತಿಷ್ಠ ಅನ್ನೋ ರೂಪದ ವಿಶೇಷತೆ ಏನಂದ್ರೆ ನೋಡಿದವರಿಗೆ ಏನಂದ್ರೆ ಅರ್ಥ ಆಗುವುದಿಲ್ಲ, ಅದು ವಿಶೇಷ. ಈಗ ರಾಮರೂಪ, ಕೃಷ್ಣ ರೂಪ, ವೇದವ್ಯಾಸ ರೂಪ ನೋಡುವವರಿಗೆ ಅರ್ಥ ಆಗುತ್ತೆ. ವೇದವ್ಯಾಸರು
ಅವರು ಭಾರಿ ಶಾಸ್ತ್ರ ಪ್ರವಚನ ಮಾಡೋರು, ಬಹಳಷ್ಟು ಗ್ರಂಥ ಬರೆಯೋರು, ಅರ್ಥ ಆಗುತ್ತೆ ಮನುಷ್ಯನಿಗೆ, ಇಷ್ಟ ಆದ್ರೆ ಅರ್ಥ ಆಗುತ್ತೆ. ರಾಮ ಅವನು ಬಿಲ್ಲು ಹಿಡ್ಕೊಂಡಾದ್ರೆ ಎದುರಿಗೆ ಯಾರು ನಿಲ್ಲುವ ಹಾಗಿಲ್ಲ. ದಾಶರಥಿ ವೀರ ರಾಮ ಏವ ಧನುರ್ಧರ ಅಂತ. ಇಷ್ಟು ರಾಮ ಅಂತ ಹೇಳಿದಾಗ ಮನುಷ್ಯನಿಗೆ ಅರ್ಥ ಆಗ್ತದೆ, ಕೃಷ್ಣ ಅಂತ ಹೇಳಿದ್ರೆ ಗೊತ್ತಾಗ್ತದೆ. ಏನಂದ್ರೆ ನಮಗೆ ಸರಿಯಾಗಿ ಅರ್ಥ ಆಗದೇ ಇರತಕ್ಕಂಥ ವಿಚಿತ್ರ ದೇವರು, ಇಷ್ಟಾದ್ರೂ ಅರ್ಥ ಆಗ್ತದೆ ಮನುಷ್ಯನಿಗೆ. ಆದ್ರೆ ಈ ಜ್ಯೋತಿಷ್ಠಂತಿದೆ ಅಲ್ವಾ, ಆ ರೂಪದಿಂದ ಎಲ್ಲಿಯಾದರೂ ನಮಗೆ ಕಾಣಿಸಿಕೊಳ್ಳಬೇಕು ಅಂತ ದೇವರು ಬಂದ್ರೆ ಆ ದೇವರ ನೋಡಿದ್ರೆ ನಮಗೆ ಏನು ಅಂತ ಗೊತ್ತಾಗುದಿಲ್ಲ. ಅದು ಒಂದು ವಸ್ತು, ಒಂದು ಪಿಶಾಚಿಯೋ, ಒಂದು ದೇವರು, ಏನು ಅಂತ ಅರ್ಥ ಆಗುದಿಲ್ಲ. ಈ ಜ್ಯೋತಿಷ್ಠ ಅನ್ನೋ ರೂಪದಿಂದ ಹಿಂದಿನ ದೇವತೆಗಳಿಗೆ ದೇವರು ಕಾಣಿಸಬೇಕಾಗ್ತದೆ. ದೇವತೆಗಳೆಲ್ಲ ಅವರು ವಸ್ತುತಃ ಅಸುರನ ಜೊತೆಗೆ ಹೋರಾಡಿ ಗೆದ್ದರು. ಆದ್ರೆ ಗೆದ್ದದ್ದು ದೇವತೆಗಳಲ್ಲ. ದೇವತೆಗಳು ಹರಿಯನ್ನು ಸ್ತುತಿಸಿ ಪೂಜೆ ಮಾಡಿ ಹೋಗೋದ್ರಿಂದ ಹರಿಯೇ ಅವರಲ್ಲಿ ಕೂತು ಗೆಲ್ಲಿಸಿಬಿಟ್ಟ. ಹರಿ ಗೆಲ್ಲಿಸಿದ್ದನ್ನು ದೇವತೆಗಳು ಕರೆದು ವಿಜಯೋತ್ಸವವನ್ನು ಆಚರಣೆ ಮಾಡಿದರು. ವಿಜಯೋತ್ಸವ ಆಚರಣೆ ಮಾಡಿ ನಾವೇ ಗೆದ್ದದ್ದು ಅಂತ ಅಮಹಿ ಅಂತ ದೇವತೆಗಳು ನಾವೇ ಗೆದ್ವಿ ಒಂದು ರೀತಿ ಅಹಂಕಾರ ಕಟ್ಟಬರ್ತದೆ. ತುಂಬಾ ಪ್ರೀತಿ ಪಾತ್ರರಾದವರು ದಾರಿ ತಪ್ಪಿದ್ರೆ ಆ ಹಿರಿಯರಿಗೆ ಬಹಳ ಬೇಜಾರಾಗ್ತದೆ. ಆ ಕ್ಷಣದಲ್ಲಿ ಅವರಿಗೆ ಬುದ್ಧಿ ಹೇಳುವುದಕ್ಕೆ ಬರ್ತಾರೆ. ಹಾಗಾಗಿ ಭಗವಂತನೇ ಜ್ಯೋತಿ ರೂಪದಿಂದ ಎದುರಿಗೆ ಕಣ್ಣ. ಈ ಜ್ಯೋತಿಷಿಗೆ ಮತ್ತೊಂದು ಹೆಸರಿದೆ, ಯಕ್ಷಂ ಅಂತ ಒಂದು ಹೆಸರು. ಯಕ್ಷ ಅಂತ ಹೆಸರಲ್ಲ, ಯಕ್ಷಂ ಕಿವಿದಂ ಯಕ್ಷವಿನಿ ಅಂತ. ಆ ಯಕ್ಷಂ ಅಂದ್ರೆ ಮತ್ತೆ ನಪುಂಸಕ. ಈ ಜ್ಯೋತಿಷನ್ನು ನಪುಂಸಕಲಿಂಗದ್ದೇ ಯಕ್ಷಂ ಅಂತ. ನಪುಂಸಕಲಿಂಗ ಹೇಳುವುದು ಯಾಕೆಂದ್ರೆ ಅದು ಸರಿಯಾಗಿ ಅರ್ಥ ಆಗುವುದಿಲ್ಲ, ಇಷ್ಟಕ್ಕೋಸ್ಕರ ನಪುಂಸಕಲಿಂಗ. ಅದು ಅಲ್ಲ, ಅರ್ಥವೇ ಆಗುವುದಿಲ್ಲ ಅಂತಂದ್ರೆ ಅದನ್ನು ನಪುಂಸಕಲಿಂಗ ಯಾಕೆ ಹೇಳುವುದು? ಚೂರು ಅರ್ಥ ಆಗ್ತದೆ, ಹೆಚ್ಚು ಅರ್ಥ ಆಗುವುದಿಲ್ಲ, ಆವಾಗ ನಪುಂಸಕಲಿಂಗ ಒಂದು ಬರ್ತದೆ. ಏನೋ ಇದೆ ಅಂತ ಗೊತ್ತಾಗ್ತದೆ, ಆದ್ರೆ ಏನೂ ಗೊತ್ತಾಗುದಿಲ್ಲ. ಒಂದು ಸಲ ಫಲಫಲ ಆಗ್ತದೆ, ಇನ್ನೊಂದ್ಸಲ ಬೆಳ್ಳಿ ಹಾಕಿ ಕಾಣಿಸುತ್ತೆ, ಇನ್ನೊಂದ್ಸಲ ಬಂಗಾರದ ಹಾಕಿ ಕಾಣಿಸುತ್ತೆ. ಓದಿಗೆ ಹಾಗೆ ಏನೂ ಬಣ್ಣವಾದ ಆಗ್ತಾ ಇರ್ತದೆ. ಅಂತದ್ದೊಂದು ಜ್ಯೋತಿಷ್ ಯಕ್ಷಂ. ಇಂಗ್ಲಿಷ್ ನಲ್ಲಿ ಯಕ್ಷ ಇದೆ ಅಲ್ವಾ, ಸಂಸ್ಕೃತದಲ್ಲಿ ಯಕ್ಷ ಎಕ್ಸಿದ್ದ. ಅದು ಏನೂ ಅರ್ಥ ಆಗುದಿಲ್ಲ. ಅದೊಂದು ಯಕ್ಷಂ ಜ್ಯೋತಿ ಈ ಶಬ್ದದಿಂದ ಕರೀತಾರೆ. ಅಂದ್ರೆ ನಪುಂಸಕಲಿಂಗದ ಶಬ್ದ ಅದು ಹೇಳುವುದು ಪೂರ್ತಿ ಅರ್ಥವಾಗುವುದಿಲ್ಲ, ಏನೋ ಚೂರು 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 ಗೊತ್ತಾದ ಹಾಗೆ, ಇಲ್ಲ ಗೊತ್ತಾಗಲಿಲ್ಲ ಅಂತ ಗೊತ್ತಾದ ಹಾಗೆ ಇರತಕ್ಕಂಥದ್ದು ನಪುಂಸಕಲಿಂಗದಿಂದ ಹೇಳ್ತೇವೆ. ನಾವು ಇವತ್ತು ಹಾಗೆ ಹೇಳೋದಲ್ವ, ಏನೋ ಅರ್ಥ ಆಗ್ತಾ ಇಲ್ಲ, ತಲೆ ಕೆಳ್ಕೊಂಡು ಅದು ಅದೇನೆಂದ್ರೆ ಅದು ಅದು ಇದ್ಯಾಕೆ ಅದು ಅದು ಅವನ ಯಾಕೆ ಅನ್ನೋಲ್ಲ. ಅದು ಅದು ಸಂಸ್ಕೃತದ ಹಾಗೆ ತಲೆ ಕೆಳ್ಕೊಳ್ಳುವುದು. ತತ್ವಮಿತಿ ಅಂತ. ಈ ತತ್ವ ಎನ್ನುವುದು ನಪುಂಸಕಲಿಂಗ, ಅದು ಒಂದು ನಪುಂಸಕಲಿಂಗ. ಅದನ್ನು ಬಳಸುವುದು ಯಾಕಂದ್ರೆ ಹೊಟ್ಟೆಯಲ್ಲಿಟ್ಟು ಬಾಯಿ ಬರ್ತಾ ಇಲ್ಲ. ಯಾರಾದರೂ ನಾವು ಜಪ ಮಾಡ್ತಾ ಇರುವಾಗ ಆ ಕಡೆ ಬಂದು ಕೇಳಿದ್ರೆ ಯಾರು ಅಂತ ಹೇಳಿ ಯಾರಾದರೂ ಅಂತ ಕೇಳುತ್ತಿಲ್ಲ. ಯಾರಾದರೂ ಅಂದ್ರೆ ಒಬ್ಬ ವ್ಯಕ್ತಿ ಅಂತ ಗೊತ್ತಾಗಿದೆ, ಹೆಸರೇನು ಅಂತ ಗೊತ್ತಾಗಲಿಲ್ಲ. ಚೂರು ಗೊತ್ತಾಗಿ ಹೆಚ್ಚು ಗೊತ್ತಾಗದೆ ಹೋದಾಗ ನಪುಂಸಕಲಿಂಗದ ಪ್ರಯೋಗ. ಸಾಮಾನ್ಯ ನಪುಂಸಕಂತ ವ್ಯಾಕರಣದ ಸೂತ್ರವೇ ಹೇಳುತ್ತೆ. ವಿಶೇಷ ಜ್ಞಾನ ಇಲ್ಲ, ಸಾಮಾನ್ಯ ಜ್ಞಾನ ಮಾತ್ರ ಇದ್ದಾಗ ನಪುಂಸಕಲಿಂಗದ ಪ್ರಯೋಗ. ಹಾಗಾಗಿ ಜ್ಯೋತಿಷ್ ಅಂದ್ರೆ ಯಜ್ಞದಲ್ಲಿ ಪೂಜ್ಯವಾದ ಭಗವಂತನ ರೂಪ, ಆದ್ರೆ ಸ್ಪಷ್ಟವಾಗಿ ಅರ್ಥವಾಗುವುದಿಲ್ಲ. ಆದರೆ ಮೋಕ್ಷದ ವಿಶೇಷತೆ ಏನು ಅಂದ್ರೆ ಯತ್ರ ಜ್ಯೋತಿಷಿ ಅಜಸ್ರಂ. ಲೋಕದಲ್ಲಿ ಅದು ಸರಿಯಾಗಿ ಅರ್ಥವಾಗುವುದಿಲ್ಲ, ಮೋಕ್ಷದಲ್ಲಿ ಹಾಗಲ್ಲ. ಕಣ್ಣಾರೆ ಕಂಡು ಅರ್ಥೈಸಿಕೊಳ್ಳುವುದಕ್ಕೆ ಸಾಧ್ಯ ಇದೆ ಅಪ್ಪ. ಅಜಸ್ರಂ ಕಣ್ಣಿಗೆ ನೇರ ಮುಖ. ಅಜಸ್ರಂ ಅನ್ನೋದಕ್ಕೆ ಎರಡು ಅರ್ಥ, ಎಂದೆಂದೂ ಅಂತ ಒಂದು ಅರ್ಥ, ನೇರವಾಗಿ ಪ್ರತ್ಯಕ್ಷವಾಗಿ ಅಂತ ಮತ್ತೊಂದು ಅರ್ಥ. ಅಜಸ್ರಂ ಅಂದ್ರೆ ಪ್ರತ್ಯಕ್ಷವಾಗಿ, ಅಜಸ್ರಂ ಸದಾಕಾಲದಲ್ಲಿಯೂ ಕೂಡ. ಯತ್ರ ಯಾವ ಲೋಕದಲ್ಲಿ ಜ್ಯೋತಿ ಭಗವಂತನ ಜ್ಯೋತಿ ರೂಪ ಇದೆಯೋ ಅಂತಲ್ಲಿಗೆ ಇಂದ್ರ ಎಂದೋ ಪರಿಶ್ರಮ. ಇದು ಮೋಕ್ಷವಾಗ್ತದೆ ಹೊರತು ಸ್ವರ್ಗವಾಗುವುದಿಲ್ಲ. ಸ್ವರ್ಗದಲ್ಲಿ ದೇವರು ಕಾಣಿಸಿಕೊಳ್ಳಬೇಕಾದ್ರೆ ಭಾರಿ ಭಾರಿ ಪ್ರಕ್ರಿಯೆ. ಅದಕ್ಕೆ 4 ತಿಂಗಳ ಹಿಂದೆಯೇ ಒಂದು ಮೀಟಿಂಗ್ ಮಾಡಬೇಕು ಈ ದೇವತೆಗಳೆಲ್ಲ. ನಾವು ಭಗವಂತನನ್ನು ಇಲ್ಲಿ ಕಾಣಬೇಕಾದ್ರೆ ಯಾವ ರೀತಿ ಪ್ರೋಗ್ರಾಮ್ ಹಾಕೋಣ ಅಂತ ತೀರ್ಮಾನ ಮಾಡಬೇಕು. ಆವಾಗ ಕೆಲವು ಸಮಸ್ಯೆಗಳು ಬರ್ತವೆ. ಚತುರ್ಮುಖ ಬ್ರಹ್ಮನ ಹತ್ರ ಹೋಗ್ಬೇಕು. ಚತುರ್ಮುಖ ಬ್ರಹ್ಮ ಹೀಗೆ ಮಾಡಿದ್ರೆ ದೇವರನ್ನು ಕರೆಸಿಕೊಳ್ಳುವುದು ಅಂತ ಹೇಳಬೇಕು. ಆಮೇಲೆ ದೇವರು ಬರುವ ಪ್ರಕ್ರಿಯೆ ಎಲ್ಲ ನಡೀತದೆ. ಈಗ ದೇವಲೋಕದಲ್ಲೂ ದೇವರು ಕಾಣಬೇಕಾದ್ರೆ ಇಷ್ಟೆಲ್ಲ ವ್ಯವಸ್ಥೆ ಬೇಕು. ಆದ್ರೆ ಮೋಕ್ಷದಲ್ಲಿ ಹಾಗಲ್ಲ. ಅಜಸ್ರಂ ಯತ್ರ ಜ್ಯೋತಿ ಯಸ್ಮಿನ್ ಲೋಕೆ ಸ್ವರ್ಹಿತಂ. ಯಾವ ಲೋಕ ಅಲ್ಲಿ ಸ್ವರ್ ಎಂಬುದು ನಿಹಿತವಾಗಿದೆ. ಈ ಸ್ವರ್ ಅನ್ನುವುದು ತುಂಬಾ ಸುಂದರವಾದ ಒಂದು ಶಬ್ದ. ವೇದದಲ್ಲಿ ಅಲ್ಲಲ್ಲಿ ವ್ಯಾಹೃತಿಗಳಲ್ಲಿ 3ರಲ್ಲಿ 2ನೆಯ ವ್ಯಾಹೃತಿ, 3ನೆಯ ವ್ಯಾಹೃತಿ ಸ್ವರ್ ಒಂದು ವ್ಯಾಹೃತಿ. ಅದಕ್ಕೆ ಅರ್ಥ ಸುಖ ಅಂತ. ಅದು ಎಂತಹ ಸುಖವನ್ನು ಸ್ವರ್ ಅಂತ ಕರೀಬೇಕು? ಯಾಕಂದ್ರೆ ಸುಖದಲ್ಲಿ ಅನೇಕ ಪ್ರಭೇದಗಳಿದ್ದಾರೆ. ಒಂದು ಸುಖ ಅಂತಿದೆ,
ಮತ್ತೊಂದು ಮೋದ ಅಂತಿದೆ, ಇನ್ನೊಂದು ಪ್ರಮೋದ ಅಂತಿದೆ, ಇನ್ನೊಂದು ನಂದ ಅಂತಿದೆ, ಇನ್ನೊಂದು ಆನಂದ ಅಂತಿದೆ, ಮತ್ತೊಂದು ಮದ ಅಂತಿದೆ, ಮತ್ತೊಂದು ಪ್ರಮದ ಅಂತಿದೆ, ಮತ್ತೊಂದು ಪ್ರಮಾದ ಅಂತಿದೆ, ಕೊನೆಗೆ ಬ್ರಹ್ಮಾನಂದ ಅಂತ ಮತ್ತೊಂದಿದೆ. ನಿತ್ಯಾನಂದ ಅನ್ನೋದಿಲ್ಲ. ಅಂದ್ರೆ ಈ ಆನಂದಗಳಲ್ಲಿ ಈ ಆನಂದದಲ್ಲಿ ಬಹಳಷ್ಟು ಪ್ರಭೇದಗಳಿದ್ದಾವೆ. ಆ ಪ್ರಭೇದದಲ್ಲಿ ನಾವು ಯಾವುದನ್ನು ಉತ್ಸಾಹದಿಂದ ಕಲಿಬೇಕು ಅಂತ ಒಂದು ಪ್ರಶ್ನೆ. ಆ ಪ್ರಶ್ನೆಗೆ ವೇದವ್ಯಾಸರಿಗೆ ಉತ್ತರ ಕೊಡ್ತಾರೆ, ತತ್ಪದಂ ತತ್ಪದಾಶ್ರಯ. ಅಂತಹ ಸ್ಥಾನವನ್ನು ಸರ್ವ ಅನ್ನೋ ಪದದಿಂದ ನೀವು ಕಲಿಬೇಕು. ಯಾವುದು ಸಹ ಅಂದರೆ ದುಃಖೇನ ಸಂಭಿನ್ನಂ ನಜ ಗ್ರಸ್ತಮನಂತರಂ ಅಭಿಲಾಷೋಪನೀತಂಚ ತತ್ಪದಂ ತತ್ಪದಾಶ್ರಯ. ಸರ್ವ ಅನ್ನೋ ಪದಕ್ಕೆ ಆಶ್ರಯವಾದ ವಸ್ತು ಇಂಥದ್ದಾಗಿರುತ್ತದೆ. ಸರ್ವ ಅನ್ನೋ ಪದದಿಂದ ಇದನ್ನು ನೀವು ಕಲಿಬೇಕು. ಯಾವುದನ್ನು ಅಂದ್ರೆ ಯತ್ ದುಃಖೇನ ಸಂಭಿನ್ನ, ಯಾವ ಸ್ಥಿತಿಯಲ್ಲಿ ದುಃಖದ ಸಂಬಂಧವೇ ಇರುವುದಿಲ್ಲವೋ. ಸುಖ ಇದೆ, ಆದರೆ ಸುಖಕ್ಕೆ ದುಃಖದ ಲೇಪ ಇದೆ. ಸಾಮಾನ್ಯ ಸಂಸಾರದಲ್ಲಿ ನಾವು ಸುಖಾನುಭವದಲ್ಲಿ ಇದ್ರೂ ಕೂಡ ಆ ಸುಖದ ಜೊತೆಗೆ ದುಃಖ ಇರ್ತದೆ. ಒಂದು ಸುಖ ಆದ ಮೇಲೆ ದುಃಖ ಇರ್ತದೆ, ಇಲ್ಲ ಮೊದಲು ದುಃಖ ಇರ್ತದೆ. ಅಡಿಗೆ ಮಾಡಿ ಊಟ ಮಾಡುವಾಗ ಸುಖ, ಆದರೆ ಊಟ ಮಾಡುವುದಕ್ಕಿಂತ ಮುಂಚೆ ಅಡಿಗೆ ಮಾಡುವಾಗ ದುಃಖ. ಊಟ ಆದ್ಮೇಲೆ ಫ್ಯಾನ್ ಹಾಕಿ ಅಲ್ಲಿ ತಲೆಯಿಂದ ಹಾಕಿ ಕೂತು ಬರ್ತಾರಲ್ಲ, ಯಾಕಂದ್ರೆ ಏನಪ್ಪ ಹೊಟ್ಟೆ ಬಾರ ಅಂತ. ಊಟ ಆದ್ಮೇಲೆ ನೀವು ಕಡೆ ಎಷ್ಟು ಹೊತ್ತಿಗೆ ಸುಖ ಆಯಿತು, ಏನೋ ಒಂದು ಸುಖ ಆಯಿತು, ಆದ್ರೆ ಅದು ದುಃಖ ಸಂಭಿನ್ನ. ಆ ಕಡೆಯಿಂದ ಈ ಕಡೆಯಿಂದ ದುಃಖದ ಸಂಬಂಧ ಉಳ್ಳದ್ದು. ಒಂದು ಪುಸ್ತಕ ಅಂತ ಆಗಬೇಕಾದ್ರೆ ಆ ಕಡೆ ಈ ಕಡೆ ಎರಡು ರಟ್ಟುಗಳು ಹೇಗೆ ಬೇಕು, ಹಾಗೆ ನಮ್ಮ ಸುಖ ಅಂತ ಆಗಬೇಕಾದ್ರೆ ಆ ಕಡೆ ಈ ಕಡೆ ಎರಡು ದುಃಖ ಇದ್ರೇನೆ ಮದುವೆಯಲ್ಲಿ ಒಂದು ಸುಖ. ಮದುವೆ ಆದ್ರೆ ಭಾರಿ ಸುಖ ಅಂತ ಮದುವೆಗಿಂತ ಮುಂಚೆ ಒಂದಾರ ಕೇಳಬೇಕಾ, ಮದುವೆ ಆದ್ಮೇಲೆ ಕೇಳಬೇಕು. ಹಾಗಾಗಿ ಈ ಸುಖ ಅಂದ್ಮೇಲೆ ಆ ಕಡೆ ಈ ಕಡೆ ಎರಡು ದುಃಖ ಇದ್ದ ಮೇಲೆ ಅವರ ಮಧ್ಯದಲ್ಲಿ ಸುಖ ಅಂತ ಕರೆಯುವುದು. ಅದರಿಂದ ಎಲ್ಲ ಸುಖವೂ ಕೂಡ ದುಃಖ ಸಂಭಿನ್ನವಾಗಿರ್ತದೆ. ದುಃಖದಿಂದ ಸಮ್ಯಕ್ ಭಿನ್ನ ಅಂದ್ರೆ ಜೊತೆ ಸೇರಿಕೊಂಡಿರ್ತದೆ. ಆದ್ರೆ ಒಂದು ಸುಖ ಇದೆ, ಅದಕ್ಕೆ ಸರ್ವದ ಹೆಸರು ಯತ್ ನ ದುಃಖೇನ ಸಂಭಿನ್ನ. ಅದಕ್ಕೆ ದುಃಖದ ಸಂಬಂಧವೇ ಇಲ್ಲ. ನಚಗ್ರಸ್ತಮನಂತರನು, ನಚಗ್ರಸ್ತಂ ಹಿಂದಕ್ಕೂ ನಸಮಿನ್ನ ಅನ್ನೋದನ್ನು ಬಿಡಿ ಹೇಳ್ತಾರೆ. ನಚಗ್ರಸ್ತಂ ಹಿಂದಕ್ಕೂ ಕೂಡ ದುಃಖದ ಸಂಬಂಧ ಇರಲಿಲ್ಲ. ಅದಕ್ಕೆ ನಚಗ್ರಸ್ತ ಅನ್ನೋದಕ್ಕೆ ಎರಡು ವ್ಯಾಖ್ಯಾನ ಮಾಡಿದ್ದಾರೆ. ಮುಂದಕ್ಕೂ ದುಃಖದ ಸಂಬಂಧ ಬರುವುದಿಲ್ಲ. ಹಾಗಾಗಿ ಏನಿರ್ತದೆ, ಅನಂತರ ಸುಖ ಅನ್ನೋದು ಅನಂತರವಾಗಿರ್ತದೆ. ಕನ್ನಡದ ಅನಂತರ ಅವಾಂತರ ಬೇರೆ, ಸಂಸ್ಕೃತದ ಅನಂತರ ಶಬ್ದಕ್ಕೆ ಏನರ್ಥ ಅಂದ್ರೆ ಅಂತರ ಇಲ್ಲದ್ದು ಅನಂತರ. ಅಂತರ ಅಂದ್ರೆ ಮಧ್ಯದಲ್ಲಿ ವ್ಯವಚ್ಛೇದ, ಮಧ್ಯದಲ್ಲಿ ತಡೆ. ಆ ಸುಖದ ಅನುಭವದಲ್ಲಿ ಅಂತರವೇ ಇಲ್ಲ, ತಡೆಯೇ ಇಲ್ಲ, ನಿರಂತರ ಸುಖವೇ. ನಾವು ಸಂಸಾರದಲ್ಲಿ ಸುಖ, ಊಟ ಮಾಡುವಾಗ ಒಂದು ಸುಖ, ಅದರಲ್ಲೂ ಚಕ್ಕುಲಿಯಲ್ಲಿ ಒಗ್ಗರಣೆ ಇದಕ್ಕೆ ಒಂದು ಕಲ್ಲು ಸಿಕ್ಕಿದಾಗ ದುಃಖ. ಈ ದುಃಖ ಸುಖ ಎಲ್ಲ ಅದು ಅನಂತರ ಅಲ್ಲ, ಮಧ್ಯದಲ್ಲಿ ಅಂತರ ಇದೆ. ಸುಖಕ್ಕೆ ಮಧ್ಯದಲ್ಲಿ ಬಹಳಷ್ಟು ಅಂತರಗಳಿದ್ದಾರೆ. ಆದ್ರೆ ಆ ಸ್ಥಳದಲ್ಲಿ ಆಗಲ್ಲ, ಅನಂತರ ನಿರಂತರವಾದ ಸುಖ. ಅದರ ಜೊತೆಗೆ ಅಭಿಲಾಷೋಪನೀತಂಚ. ನೀವು ಏನು ಬೇಕು ಅಂತ ಬಯಸಿದ್ರಿ, ಬಯಸಿದ ಕ್ಷಣಕ್ಕೆ ಆ ಬಯಸಿದ್ದು ಇದೆ. ಬಯಸಿದ ಕ್ಷಣಕ್ಕೆ ಇದನ್ನು ಅಂಡರ್ಲೈನ್ ಮಾಡ್ಕೊಳ್ಬೇಕು. ಬಯಸಿದ ಕ್ಷಣಕ್ಕೆ ಇದೆ ಅಂದ್ರೆ ಅದೇನು, ಬಯಸಿದ ಮುಂದಿನ ಕ್ಷಣಕ್ಕಿರುವುದು. ಚತುರ್ಮುಖ ಬ್ರಹ್ಮನಿಗೆ ಸುಖ ಇದೆ, ಆ ಸುಖದಲ್ಲಿ ಒಂದು ದೋಷ ಇದೆ. ಚತುರ್ಮುಖ ಬ್ರಹ್ಮನ ಸುಖದಲ್ಲಿ ಏನಂದ್ರೆ, ಚತುರ್ಮುಖ ಬ್ರಹ್ಮ ಇಂಥದ್ದು ಬೇಕು ಅಂತ ಬಯಸಿದ್ರೆ ಬಯಸಿದ ಮುಂದಿನ ಕ್ಷಣದಲ್ಲಿ ಅದು ಸಿಗ್ತದಂತೆ. ಮುಂದಿನ ಕ್ಷಣದಲ್ಲಿ ಸಿಕ್ಕಿದ್ರಿಂದ ಏನಾಯಿತು, ಒಂದು ಕ್ಷಣ ದುಃಖ ಬಂತು. ಯಾಕಂದ್ರೆ ದುಃಖ ಅಂದ್ರೆ ಏನ್ ಗೊತ್ತೋ, ಬಯಕೆ ಉಂಟಾದ ಮೇಲೆ ಸಿಗುವಲ್ಲಿಯ ತನಕದ ಕಾಲಕ್ಕೆ ದುಃಖ ಅಂತ ಹೇಳ್ತಾರೆ. ಇವತ್ತು ನಾಳೆ ಏಕಾದಶಿ ಇದೆ, ಏಕಾದಶಿ ಮಧ್ಯಾಹ್ನ 12:30 ಗಂಟೆ ಆದಾಗ ಊಟ ಸಿಗುವುದಿಲ್ಲ, ದುಃಖ ಆಗ್ತದೆ. ಯಾರಿಗಾದ್ರು ಸುಖ ಸುಖ, ಅಪ್ಪ ಇವತ್ತೊಂದು ದಿವಸ ಆದ್ರೆ ಈ ಊಟ ಮಾಡುವ ಸಮಸ್ಯೆ ಇಲ್ಲ ಆಯ್ತಲ್ವ ಖುಷಿ. ಆದ್ರೆ ದ್ವಾದಶಿ ದಿವಸ 7 ಗಂಟೆಗೆ ನೋಡ್ರಿ, ನಾಡಿಗೆ ಆಗಲಿಲ್ಲ, ದುಃಖ ತರ. ಏನು ಇವರಿಗೊಂದು 3 ಗಂಟೆಗೆ ಎದ್ದು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಆಗ್ತದೆ. ಅವರು ಕೂಡ ಕೊಡಕ್ತಾ ಇರ್ತಾರೆ, ನೀವು ಸ್ವಲ್ಪ ಬೇಗ ಎದುರಾಗ್ತಿತ್ತು, ಸ್ವಲ್ಪ ತರಕಾರಿ ಹೆಚ್ಚು ಮಾಡುವಾಗಿಲ್ಲ. ಈ ಎಲ್ಲ ದುಃಖ ಎಲ್ಲದಾಯ್ತಲ್ವಾ. ಯಾಕೆ ದುಃಖ ಎದುರಾಯ್ತು? ಯಾಕಂದ್ರೆ ಇಚ್ಛೆ ಎದುರಾಯ್ತು. ನನಗೆ ಊಟ ಮಾಡಬೇಕಿತ್ತು ಅಂತ ಇಚ್ಛೆ ಎದುರಾಯ್ತು. ಇಚ್ಛೆ ಉಂಟಾಗಿ ಅದು ಸಿಗುವಲ್ಲಿ ತನಕ ಮಧ್ಯದ ಕಾಲವನ್ನು ದುಃಖ ಅಂತ ಕರೆಯುವುದು. ಬಯಕೆ ಉಂಟಾಗಿ ಹೋದ್ರೆ ದುಃಖವೇ. ಬಯಸಿದ್ರೆ ಬಯಕೆಯೇ ಸೃಷ್ಟಿಯಾದ್ರೆ ದುಃಖ ಇರುವುದಿಲ್ಲ. ಬಯಸಿದ ನಂತರ ಅದು ಸಿಕ್ಕಿದ್ದು ಅಂದ್ರೆ ಎಷ್ಟು ಕಾಲ ವ್ಯವಧಾನ ಅಂತ ಅದು ದುಃಖ ಬಂತು ಅಂತ ಅರ್ಥ. ಚತುರ್ಮುಖ ಬ್ರಹ್ಮ ಬಯಸಿ ಮುಂದಿನ ಕ್ಷಣದಲ್ಲೇ ಅದು ಸಿಗ್ತದೆ, ಆದ್ರೆ ಬಯಸಿ ಕ್ಷಣ ಉಂಟಲ್ಲ ಅದು ದುಃಖ. ಅಂದ್ರೆ ಚತುರ್ಮುಖ ಬ್ರಹ್ಮನು ಮುಕ್ತನಿಗೆ ಸಮಾನ ಅಲ್ಲ. ಯಾಕಂದ್ರೆ ಚತುರ್ಮುಖ ಬ್ರಹ್ಮನಿಗೂ ಕ್ಷಣ ದುಃಖ ಇದೆ, ಆದ್ರೆ ಮುಕ್ತನಿಗೆ ಆಗಲ್ಲ. ಎಂ ಸುಖಿ ಕಾಮಯತೆ ಅರ್ಥ ಮಾತ್ರ
ಸಂಕಲ್ಪ ಮಾತ್ರ ಅದು ಸಕಲೋಪಿ ಸತ್ಯ. ಏನನ್ನ ಆತ ಬಯಸ್ತಾನೋ ಆ ಸಂಕಲ್ಪವೇ ಅವನ ಸೃಷ್ಟಿಯಾಗ್ತದೆ. ಸಂಕಲ್ಪದಿಂದ ಸೃಷ್ಟಿಯಲ್ಲ, ಇಚ್ಛಾ ಮಾತ್ರ ಪ್ರಭು ಸೃಷ್ಟಿ. ಬಯಕೆಯೇ ಸೃಷ್ಟಿಯಾಗ್ತದೆ, ಬಯಕೆಯಿಂದ ಸೃಷ್ಟಿಯಲ್ಲ. ಈ ಸೃಷ್ಟಿ ಅದನ್ನು ಹೇಳುದು ಅಭಿಲಾಷೋಪನೀತಂಚ. ಬಯಸಿದ್ದು ಆ ಕ್ಷಣದಲ್ಲಿ ಉಪನೀತವಾಗತಕ್ಕಂತಹ ಒಂದು ಸ್ಥಳ ಅಂತಿದ್ರೆ ತತ್ಪರ ಸ್ವಪರಾಶ್ರಯಂ, ಆ ಸ್ಥಾನಕ್ಕೆ ಸರ್ ಅಂತ ಹೆಸರು. ಯತ್ರ ಯಸ್ಮಿನ್ ಲೋಕೇ ಸರ್ಹಿತಂ, ಯಾವ ಲೋಕದಲ್ಲಿ ಈ ಸರ್ ಅಂತಕ್ಕಂತಹ ಶಬ್ದದ ಅರ್ಥ ಪೂರ್ಣವಾಗಿ ಹೊಂದುತ್ತೋ ಅಲ್ಲಿಗೆ ಇಂದ್ರ ಎಂದು ವೈಷ್ಣವ. ಹಾಗಾಗಿ ಇದ್ಯಾವುದಾಯಿತು? ಮೋಕ್ಷ ಮಾತ್ರ ಆಯಿತು. ಯಾಕಂದ್ರೆ ಸ್ವರ್ಗವು ಕೂಡ ಇಂಥದ್ದಲ್ಲ. ಸ್ವರ್ಗದಲ್ಲಿ ಅಭಿಲಾಷೋಪನೀತವಾದ ಸ್ಥಿತಿ ಇಲ್ಲ. ಯಾಕಂದ್ರೆ ಇಂದ್ರನಿಗೆ ಒಂದು ಸಲ ಸಮಸ್ಯೆ ಆಗಿತ್ತು. ಅವ ಕೂತಿದ್ದಂತಹ ಐರಾವತವೇ ಇಲ್ಲವಾಗಿ ಹೋಯಿತು. ಆಮೇಲೆ ಇನ್ನು ಆ ಕಡೆ ಹೋಗಿ ನೋಡ್ತಾ ಇದ್ದಾನೆ, ಅವನೊಂದು ನಾಟಕ ಮಾಡ್ತಾ ಇದ್ದ, ಅದೇ ಸ್ತ್ರೀಯರು ನರ್ತನ ಮಾಡ್ತಾ ಇದ್ರು. ಅದರಲ್ಲಿ ಒಂದೊಂದೇ ಈ ಕಡೆಯಿಂದ ರಂಭೆ ಇಲ್ಲ, ದುರ್ಗಾಟಿ ಇಲ್ಲ, ವಿರೋಧನ ಇಲ್ಲ, ಒಬ್ಬೊಬ್ಬರು ಕಾರ್ಯ ಆಗ್ತಾ ಹೋದ್ರು. ಈ ದುರ್ವಾಸನ ಶಾಪದ ಬಲದಿಂದ ಸ್ವತಃ ಇಂದ್ರ ಭಕ್ತ ಶ್ರೀಕಾರಾಗಿ ಹೋದ. ಆಮೇಲೆ ಅದನ್ನೆಲ್ಲ ಪಡಿಬೇಕಾದ್ರೆ ಭಗವಂತ ತನ್ನ ಮಾವನ ಮನೆಯನ್ನೇ ಕಡಿ ಅಂತ ಹೇಳಿ ಆ ಸಮುದ್ರ ಬಂಧನಾಗಿ ಅದರಿಂದ ಎಲ್ಲ ಬರಬೇಕಾಯಿತು. ಆದ್ರಿಂದ ಅಲ್ಲಿ ಈ ಇದ್ದದ್ದು ಹೋಗುವುದುಂಟು. ಕೆಲವರು ಪಡೆಯುವುದಕ್ಕೋಸ್ಕರ ತಾವು ಬೇಯಲ್ಲಿ ಬೆವರು ಸುರಿಸಬೇಕಾದಷ್ಟು ಸಮುದ್ರ ಮಥನದಂತಹ ಹಾರೆ ವಿಕಾಸಿ ಗುದ್ದಲಿಯೆಲ್ಲ ಹಿಡಿಬರಬೇಕಾದ ಪ್ರಸಂಗವು ಕೂಡ ಸ್ವರ್ಗದಲ್ಲಿ ಇದೆ. ಅಲ್ಲದೆ ಇರುವ ಸುಖಕ್ಕೋಸ್ಕರವೇ ಸ್ವರ್ಗಕ್ಕೆ ಹೋದ್ರು ಕೂಡ ಆತ ಬ್ಯಾಲೆನ್ಸ್ ಎಷ್ಟಿದೆ ಅಂತ ನೋಡ್ತಾ ಹೋಗಬೇಕಾಗುತ್ತೆ. ನಾನು ಎಷ್ಟು ಪುಣ್ಯ ಮಾಡಿದ್ದೇನೆ, ಎಷ್ಟು ಅನುಭವಿಕೆ ಆಯಿತು, ಇನ್ನು ಎಷ್ಟು ಕಾಲ ತನಕ ನನ್ನಲ್ಲಿ ಪುಣ್ಯದ ರಾಶಿ ಉಳಿದಿದೆ, ಅದನ್ನು ನೋಡ್ಬಿಟ್ಟು ಇಷ್ಟಕ್ಕೆ ಮತ್ತೆ ಇಳಿಬೇಕಾ ಅಂತ ಆಗಬೇಕು. ನಮ್ದು ಇಷ್ಟಕ್ಕೆ ವೀಸಾ ಇರೋದು, ಇಷ್ಟಕ್ಕೆ ಪಾಸ್ಪೋರ್ಟ್ ಮುಗಿತು, ಅಲ್ಲಿಗೆ ಮತ್ತೆ ಹೋಗ್ಬೇಕಾಗುತ್ತಲ್ಲ, ಚೀನೇ ಪುಣ್ಯ ಮತ್ತೆ ನಮ್ಮಿದೆ. ಅಂದ್ರೆ ಸ್ವರ್ಗದಲ್ಲೂ ಕೂಡ ಅವನಿಗೆ ಭಯ ಇದೆ, ಪತನ ಭೀತಿ ಇದೆ. ಭಯ ಅನ್ನುವುದು ದುಃಖ ಸ್ವರೂಪವಾದದ್ದು. ಆದ್ರೆ ಮೋಕ್ಷದಲ್ಲಿ ನಟ ಪುನರಾವರ್ತತೆ, ನಟ ಪುನರಾವರ್ತತೆ. ಯದ್ಗತ್ವ ನನಿವರ್ತಂತೆ ತತ್ಧಾಮ ಪರಮಂ ಮಮ ಅಂತ ಭಗವಂತ ಹೇಳ್ತಾರೆ. ನನ್ನ ಧಾಮ ಯಾವುದು, ವಿಷ್ಣು ಧಾಮ ಅಂತ ಯಾವುದನ್ನು ಕರೆಯುವುದು? ಯದ್ಗತ್ವ ನನಿವರ್ತಂತೆ. ಎಲ್ಲಿ ಹೋದ ಮೇಲೆ ಅವರಿಗೆ ಪುನರಾಗಮನ ಅನ್ನುವುದು ಇಲ್ಲವೋ, ಯಾವ ಲೋಕಕ್ಕೆ ಹೋದ ಮೇಲೆ ಪುನರಾಗಮನ ಮಾಡಬೇಕು ಅನ್ನೋ ಬಯಕೆಯೂ ಹುಟ್ಟುವುದಿಲ್ಲವೋ. ಯಾಕಂದ್ರೆ ಬಯಕೆ ಹುಟ್ಟಿದ್ದು ಅಂದ್ರೆ ಬರ್ತಾರೆ ಅವರಿಂದ, ಬಯಕೆಯೇ ಅವರ ದೃಷ್ಟಿ, ಆ ಬಯಕೆಯೇ ಬರುವುದಿಲ್ಲ. ಅಲ್ಲಿ ಸಾಕು, ಇಷ್ಟು ಆನಂದದ ಸಮಗ್ರ ಪರಾಕಾಷ್ಠೆಯನ್ನು ಅನುಭವಿಸುವುದಕ್ಕೆ ಇರತಕ್ಕಂತಹ ಸ್ಥಿತಿ, ಅಭಿಲಾಷೋಪನೀತವಾದ ಸ್ಥಿತಿ, ಅದು ಇರುವುದು ಮೋಕ್ಷದಲ್ಲಿ ಮಾತ್ರ. ಆದ್ರಿಂದ ಯತ್ರ ಜ್ಯೋತಿರಜಸ್ರಂ ಯಸ್ಮಿನ್ ಲೋಕೆ ಸರ್ಹಿತಂ ತಸ್ಮಿನ್ ಮಾಂ ಧೇಹಿ, ಅಲ್ಲಿ ನನ್ನನ್ನು ಇಡುವುದಿಲ್ಲ. ದೇಹಿ ಅಂದ್ರೆ ಬೇರೆ ಅರ್ಥ, ಧೇಹಿ ಅಂದ್ರೆ ಬೇರೆ ಅರ್ಥ. ಈ ಅಲ್ಪ ಪ್ರಾಣ ಮಹಾಪ್ರಾಣ ಎಡವಟ್ಟು ಮಾಡಿದರೆ ಸಂಸ್ಕೃತ ಅನ್ನೋದು ಹತ್ಯೆಗೊಂಡಿತು ಅಂತ ಅರ್ಥ. ಸಂಸ್ಕೃತದಲ್ಲಿ ಅಲ್ಪ ಪ್ರಾಣ ಮಹಾಪ್ರಾಣಿಗೆ ಅರ್ಥ ಅಂತ ಇದೆ. ರಥ ಅಂತ ಹೇಳಿದ್ರೆ ಒಂದು ರಥ ಅಂತ ಹೇಳಿದ್ರೆ ಹೋಯ್ತು, ಕೆಟ್ಟ ಅರ್ಥ ಒಂದು ಇತ್ತು. ಅವನು ಸಕೃತು ಅಂತ ಹೇಳುವುದನ್ನು ಬಿಟ್ಟು ಅವನು ಶಕೃತು ಅಂತ ಹೇಳಿದ್ರೆ ಎಷ್ಟು ಅಭಿಪ್ರಾಯ? ಸಕೃತು ಅಂದ್ರೆ ಒಂದು ಬಾರಿ ಇಲ್ಲ, ಶಕೃತು ಅಂತ ಹೇಳಿದ್ರೆ ಅವರ ಅರ್ಥವನ್ನು ಉಪನ್ಯಾಸದಲ್ಲಿ ಹೇಳುವ ಹಾಗೆ ಒಂದು ಶಾ ಹೋಗಿ ಶಾ ಆದ್ರೆ ಇಷ್ಟೆಲ್ಲ ಅರ್ಥ ಇದೆ. ಇನ್ನು ಶಾ ಹೋಗಿ ಶಾ ಆದ್ರೆ ಇನ್ನೊಂದು ಅರ್ಥ ಆಗ್ತದೆ. ಅದು ಶಂಕರ ಅಂತ ಹೇಳ್ಬೇಕು. ಶಂಕರ ಅಂತ ಹೇಳಿದ್ರೆ ಆಗುತ್ತೆ, ಅದು ಶಂಕರ ಅಲ್ಲ, ಶಂಕರ. ಷಣ್ಮುಖ ಆಗಲಿಕ್ಕೆ ಹೊರತು ಷಣ್ಮುಖ ಆಗಬಾರ್ದು. ಅದು ಶಾ ಬೇರೆ, ಶಾ ಬೇರೆ, ಸಾ ಬೇರೆ. ಯಾವುದು ಮೂರ್ಧನ್ಯದಿಂದ ಹೇಳಬೇಕು ಅದನ್ನು ಮೂರ್ಧ ಸ್ಥಾನದಿಂದಲೇ ಉಚ್ಚರಿಸಿ, ಯಾವುದನ್ನು ತಾಳುಕ್ಯದಿಂದಲೋ ಅಥವಾ ಅವನ ಕಂಠ ಪ್ರದೇಶದಿಂದ ಉಚ್ಚರಿಸಬೇಕು ಅದನ್ನು ಆ ಪ್ರದೇಶದಲ್ಲೇ ಉಚ್ಚರಿಸಬೇಕು. ವೇದದ ವಿಷಯದಲ್ಲಂತೂ ಜಾಗ್ರತೆ ಆಗಿದೆ. ಅಂದ್ರೆ ವೇದದಲ್ಲಿ ತಸ್ಮಿನ್ ಮಾಂ ಧೇಹಿ, ಧೇಹಿ ಅಂದ್ರೆ ಕೊಂಡು ಹೋಗಿ ಇಳು ಅಂತ. ಇನ್ನೊಂದಿದೆ ದೇಹಿ ಅಂದ್ರೆ ಏನು, ಕೊಡು ಅಂತ ಅರ್ಥ. ದೇಹಿ ದೇಹಿ ಭಿಕ್ಷಾಂ ದೇಹಿ, ದೇಹಿ ಅಂದ್ರೆ ಕೊಡು, ದೇಹಿ ಅಂದ್ರೆ ಇಡು. ಆದ್ರೆ ಕೊಡು ಅನ್ನೋ ಅರ್ಥವನ್ನು ವೇದದಲ್ಲಿ ದೇಹಿ ಅಂತ ಹೇಳ್ತಾರೆ. ಇಂದ್ರಷ್ಟೇ ಶ್ರೇಷ್ಠಾನಿಧೇ ದಕ್ಷಸ್ಯ ಸುಭಗತ್ವಮಸ್ಮಿ. ವೇದದಲ್ಲಿ ಇಂದ್ರ ಶ್ರೇಷ್ಠ ದ್ರವಿಣಾನಿಧೇಹಿ, ಓ ಇಂದ್ರ ನನಗೆ ಶ್ರೇಷ್ಠವಾದ ದ್ರವ್ಯವನ್ನು ಕೊಡಪ್ಪ ಅಂತ. ಅಲ್ಲಿ ದೇಹಿ ಅಲ್ಲ, ದೇಹಿ ಅಂತ ವೇದದಲ್ಲಿ ಬರುವ ಶಬ್ದ. ಈ ದೇಹಿ ಅಂದ್ರೆ ಕೊಡು ಅಂತ ಅಷ್ಟೇ ಅರ್ಥ. ಕೊಟ್ಟು ಇಡು ಅಂತ, ಕೊಟ್ಟು ಇಡು. ಕೊಡು ಅಂದ್ರೆ ಕೊಟ್ಟದನ್ನು ಅವನು ಕೊಳ್ಳದೆ ಕೊಡುವಂತೆ ಮುಗಿತಲ್ಲ, ಪ್ರಯೋಜನ ಏನಿಲ್ಲ. ಅಂದ್ರೆ ಯೋಗಕ್ಷೇಮ ಎರಡನ್ನು ದೇಹಿ ಅನ್ನುವ ಶಬ್ದ ಹೇಳುತ್ತದೆ. ಕೊಡಬೇಕು, ಕೊಟ್ಟದ್ದು ನನ್ನಲ್ಲೇ ನೆಲೆಗೊಳ್ಳುವ ಹಾಗೆ ಇಡಬೇಕು. ಕೊಟ್ಟು ಇಡು ಅಂತ, ಅದು ಕೊಟ್ಟು ಕೊಂಡು ಹೋಗುವಂತ ಅರ್ಥ ಅಲ್ಲ. ದೇಹಿ ದುದಾನ ಧಾರಣ ಪೋಷಣೆಯನ್ನು
ನೀನು ಕೊಟ್ಟದ್ದನ್ನು ಇಲ್ಲಿ ಧಾರಣೆ ಮಾಡು, ನನ್ನಲ್ಲೇ ಇರುವ ಹಾಗೆ ಮಾಡು. ಹಾಗಾಗಿ ಇಲ್ಲಿ ಪ್ರಾರ್ಥನೆ ಮಾಡು, ತಸ್ಮಿನ್ ಮಾಂ ದೇಹಿ, ಅಂತಹ ಆ ಮೋಕ್ಷ ಸ್ಥಾನದಲ್ಲಿ ನನ್ನನ್ನು ನಿಧಾನ ಮಾಡು, ಅಲ್ಲಿ ನನ್ನನ್ನು ಇಡು. ಯಾರತ್ರ ಕೇಳುವುದು? ಪವಮಾನ. ತಸ್ಮಿನ್ ಮಾಂ ದೇಹಿ ಪವಮಾನ. ಪವಮಾನನಿಗೆ ಮತ್ತೊಂದು ವಿಶೇಷಣ ಅಕ್ಷಿತ. ಓ ಅಕ್ಷಿತ ಪವಮಾನನೇ, ಅಲ್ಲಿ ನನ್ನನ್ನು ಇಡು. ಈ ಪವಮಾನ ಅಂದ್ರೆ ಪಾರುಗಾಣಿಸುವ ಅನ್ನೋ ಅರ್ಥವನ್ನು ನಿನ್ನೆ ಹೇಳಿದ್ದೇವೆ. ಅದ್ರ ಜೊತೆಗೆ ಪವಿತ್ರೀಕರಿಸುವ ಅಂತ ಮತ್ತೊಂದು ಅರ್ಥ ಇದೆ. ಭೂಮಿಯು ಪವನೆ ಅಂತ ಮತ್ತೊಂದು ಧಾತು ಇದೆ. ಅದರಲ್ಲಿ ಪುನಾಪಿ ಅಂದ್ರೆ ಪವಿತ್ರ ಮಾಡ್ತಾನೆ ಅಂತ ಅಲ್ಲ. ಪುನಾಪಿ ಇದು ಪವಮಾನ, ಪವಿತ್ರೀಕರಿಸುವವನಿಗೆ ಪವಮಾನ ಅಂತ ಹೆಸರು. ಆದ್ರಿಂದ ಅಗ್ನಿಗೂ ಕೂಡ ಪವಮಾನ ಅಂತ ಹೆಸರು. ಅಗ್ನಿ ಪವಮಾನ, ಶುಚಿ, ಪಾಲಕ, ಪವಮಾನ ಅಂತ 3 ಜನ ಪ್ರಧಾನ ಅಗ್ನಿಯ ಮಕ್ಕಳು. ಆದ್ರಿಂದ ಪವಮಾನ ಅಂತ ಒಬ್ಬ ಅಗ್ನಿಯೂ ಕೂಡ ಇದ್ದಾರೆ. ಯಾಕೆ ಅಗ್ನಿಗೆ ಪವಮಾನ ಅಂತ ಹೆಸರು? ಅವ ಶುದ್ಧೀಕರಿಸುವ ಅನ್ನೋ ಕಾರಣದಿಂದ. ಶುದ್ಧೀಕರಿಸುವುದಕ್ಕೆ ಬಳಸಬಹುದಾದ ವಸ್ತುಗಳು ಯಾವುದಂದ್ರೆ ಮಣ್ಣು, ನೀರು, ಬೆಂಕಿ, ಗಾಳಿ, ಇಷ್ಟೇ. ಇನ್ಯಾವುದು ಕೂಡ ಶುದ್ಧಿ ಮಾಡುವುದಿಲ್ಲ. ಶುದ್ಧಿ ಮಾಡುವುದಕ್ಕೆ ನಾವು ಮಣ್ಣಿನಿಂದ ಶುದ್ಧಿ. ಕೆಲವರು ಮಣ್ಣಿನಿಂದ ಬಿಕ್ಕಿರು ಹೊರಗಡೆನೇ ಶುದ್ಧವಾಗುತ್ತೆ. ಈಗ ಮಣ್ಣು ಮನುಷ್ಯನಿಗೆ ಬೆಂಗಳೂರಲ್ಲಿ ಸಿಗುವುದಿಲ್ಲ, ಅದಕ್ಕೆ ಸಬೀನಾಗಬೇಕು. ನಿಜವಾಗಿ ಮಣ್ಣಿನಿಂದ ಶುದ್ಧಿ ಆಗಿದೆ. ಮನುಷ್ಯನಿಗೆ ಬೆಂಗಳೂರಲ್ಲಿ ಮಣ್ಣೇ ಸಿಗುವುದಿಲ್ಲ, ಮಣ್ಣೇ ಇಲ್ಲದೆ ಮನುಷ್ಯ ಬದುಕ್ತಾ ಇದ್ದಾರಲ್ವ. ಹಾಗಾಗಿ ಅವರು ಪಾತ್ರೆ ತೊಳಿಲಿಕ್ಕೆ ಅನಿವಾರ್ಯ ಸಬೀನ. ಕೆಲವರು ಪಾತ್ರೆ ತೊಳೆದಲ್ಲ, ಕೈಕಾಲುಗಳಿಗಾದರೂ ಸಬೀನ ಹಾಕೋತಾರೆ ಮನುಷ್ಯರು. ಯಾಕಂದ್ರೆ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಮೃತ್ತಿಕಾ ಶೌಚ ಮಾಡಬೇಕು ಅಂತ. ನಮಗೆ ಮೃತ್ತಿಕಾ ಸಬೀನವೇ ಮೃತ್ತಿಕಾ ಅಂತ ಹಾಕಲು ಅಂದ್ರೆ ಪರಿಶುದ್ಧವಾದ ಶರೀರಕ್ಕೆ ಕಾಂತಿಯನ್ನು ತುಂಬತಕ್ಕಂತಹ ಪರಿಶುದ್ಧವಾದ ಶುದ್ಧೀಕಾರಕ ವಸ್ತು ಅಂತ ಹೇಳಿದ್ರೆ ಮೃತ್ಯು ಅಂದ್ರೆ ಮಣ್ಣು ಮೊದಲನೆಯ ಶುದ್ಧೀಕಾರಕ ವಸ್ತು. ಆದ್ರೆ ಮಣ್ಣಿನಿಂದ ತೊಳೆದು ಶುದ್ಧಿ ಮಾಡಿದ್ರೆ ಸಮಸ್ಯೆ ಏನು ಅಂದ್ರೆ ನೀರು ಅಶುದ್ಧ ಆಗ್ತದೆ. ಮಣ್ಣಿನಿಂದ ಯಾವತ್ತನ್ನು ತೊಳೆದೇವೋ ಅದು ಶುದ್ಧ ಆಗ್ತದೆ. ಆದ್ರೆ ಆ ಮಣ್ಣಿನಿಂದ ತೊಳೆದ ಮೇಲೆ ತೊಳೆಯಲಿಕ್ಕೆ ನೀರು ಬೇಕಲ್ವ, ಆ ನೀರು ಮಣ್ಣು ಬೇಕಾಗ್ತದೆ. ಆದ್ರೆ ಮಣ್ಣು ಶುದ್ಧೀಕಾರಕ ಹೇಗೋ ಹಾಗೆ ಇನ್ನೊಂದನ್ನು ಅಶುದ್ಧವನ್ನು ಮಾಡುವಂತಹ ಶಕ್ತಿ ಮಣ್ಣಿಗಿದೆ. ಆದ್ರಿಂದ ಆ ಅಶುದ್ಧಿಯನ್ನು ತೆಗೆಯುವುದಕ್ಕೆ ಮತ್ತೆ ನೀರೇ ಬೇಕು. ಆದ್ರಿಂದ ನೀರು ಮಣ್ಣಿಗಿಂತ ಮೇಲಿನ ಶೋಧಕ, ಅದರಿಂದ ಅದನ್ನು ಶೋಧಕ ಅಂತ ಕರೆದು ನೀರು. ಆದ್ರೆ ನೀರು ಕೂಡ ಅಶುದ್ಧಿ ಆಯ್ತಲ್ವಾ, ಅದನ್ನು ಶುದ್ಧಿ ಮಾಡುವುದಕ್ಕೆ ಮತ್ತೆ ಬೆಂಕಿ ಬೇಕಾಗುತ್ತೆ. ಬೆಂಕಿ ಮಣ್ಣನ್ನು ಶುದ್ಧಿ ಮಾಡುತ್ತೆ, ನೀರನ್ನು ಶುದ್ಧಿ ಮಾಡುತ್ತೆ. ಆದ್ರಿಂದ ಅಗ್ನಿ ಅನ್ನುವುದು ಪಾವಕ ಆಯ್ತು. ಹೀಗೆ ಮಣ್ಣಿನಿಂದ ಶೋಧಕ, ಶೋಧಕದಿಂದ ಮೇಲೆ ಪಾವಕ ಅಂದ್ರೆ ಪವಮಾನ ಅಂದ್ರೆ ಪವಿತ್ರೀಕರಿಸುವಂತಹದ್ದು. ವಿಶೇಷ ಏನಂದ್ರೆ ನೀರಿನಿಂದ ನಾವು ಶುದ್ಧಿ ಮಾಡಿದ್ರೆ ನೀರು ಅಶುದ್ಧ ಆಗ್ತದೆ. ನಾವು ಸ್ನಾನ ಮಾಡಿ ನೀರು ಹಾಕಿ ಹೋಗಿ ಮಾಡ್ಕೊಳ್ಳಿ, ಅದು ಸ್ನಾನ ಸೇರುವ ಬೇಡ ಅಂದ್ರೆ. ಯಾಕಂದ್ರೆ ನೀರು ನಮ್ಮನ್ನು ಶುದ್ಧ ಮಾಡಿದ್ರು, ಆದ್ರೆ ಅದು ಆ ಕಡೆ ಹೋಗಿ ಅಶುದ್ಧಿ. ಮಣ್ಣು ನಮ್ಮನ್ನು ಶುದ್ಧಿ ಮಾಡಿದ್ರು, ಆ ಕಡೆ ಹೋಗಿ ನೀರನ್ನು ಅಶುದ್ಧಿ ಮಾಡಿ ಹಾಕಿದ್ರು. ಆದ್ರೆ ಬೆಂಕಿ ಮಾತ್ರ ಶುದ್ಧಿ ಮಾಡಿದ್ದು ತಾನೆಂದು ಅಶುದ್ಧಿಯಾಗದೆ ನಿಂತಿದ್ದು. ಅದರಿಂದ ಬೆಂಕಿ ಪಾವಕ ಆಯಿತು, ಶುದ್ಧವಾಯಿತು. ನಾವೆಲ್ಲ ಭಾಗವತದಲ್ಲಿ ಇವರು ಅವಧೂತ ಗೀತೆಯಲ್ಲಿ ಬರ್ತದಲ್ವಾ, ಮನುಷ್ಯ ಬೆಂಕಿಯಿಂದ ಏನು ಕರಿಬೇಕು ಅಂದ್ರೆ ನಾನು ಬೆಂಕಿಯ ಹಾಗೆ ಮಡಿಯಾಗಿರಬೇಕು ಅಂತ ಕರಿಬೇಕು. ಸ್ವಚ್ಛ ಅಂತ ಬೆಂಕಿಯ ಹಾಗೆ ಮಡಿಯಾಗಿರ್ಬೇಕು. ಅಂದ್ರೆ ಬೆಂಕಿಯ ಹಾಗೆ ಮಡಿಯಾಗುವುದಂದ್ರೆ ಏನು? ನಾವು ಅಕಸ್ಮಾತ್ ಸ್ನಾನ ಮಾಡಿ ಮಡಿಯಲ್ಲಿ ಬರ್ತಾ ಇದ್ರೆ ನಮ್ಮನ್ನು ಯಾರಾದ್ರೂ ಮತ್ತೊಬ್ಬರು ಮುಟ್ಟಿದರೆ ಏನಾಗಬೇಕು? ಅವರು ನಮ್ಮಿಂದಾಗಿ ಶುದ್ಧ ಆಗಬೇಕು. ಅದು ಬೆಂಕಿಯ ಹಾಗೆ ಮಡಿಯಾಗುವುದು ನಮಗೆ. ಆದ್ರೆ ನಮ್ಮ ಪ್ರಸಂಗ ಯಾವಾಗ ಅಶುದ್ಧಿಯವರು ಮುಟ್ಟಿದ್ರೆ ನಾವು ಅಶುದ್ಧಿ ಆಗ್ತೇವೆ ಹೊರತು ಅವರೇ ಶುದ್ಧಿ ಆಗ್ತಾರೆ ಅದರಿಂದ. ಆದ್ರೆ ಬೆಂಕಿ ಹಾಗಲ್ಲ. ಬೆಂಕಿಯನ್ನು ಅಶುದ್ಧಿಯಾದ ವಸ್ತು ಮುಟ್ಟಿದ್ರು ಕೂಡ ಬೆಂಕಿ ಅಶುದ್ಧ ಆಗುವುದಿಲ್ಲ, ಮುಟ್ಟಿದ ವಸ್ತು ಶುದ್ಧವಾಗ್ತದೆ ಬೆಂಕಿಯಲ್ಲಿ. ಆದ್ರೆ ಅಗ್ನಿ ಎಲ್ಲವನ್ನೂ ಪವಿತ್ರೀಕರಿಸುವಂತಹದ್ದು ಅನ್ನುವ ಕಾರಣದಿಂದ ಅಗ್ನಿಗೊಂದು ಪವಮಾನ ಅಂತ ಹೆಸರಿದೆ. ಆದ್ರೆ ಅಗ್ನಿಯೂ ಅಶುದ್ಧಿ ಆಗ್ತದೆ. ಅಗ್ನಿ ಸ್ಮಶಾನಿ ಅಶುದ್ಧಿ ಅಂತ ಅಗ್ನಿಗೂ ಕೂಡ ಅಶುದ್ಧಿತ್ವ ಇದೆ. ಆ ಅಗ್ನಿ ಎಂದೆಂದೂ ಶುದ್ಧ ಅಂತ ನೀವು ಹೋಮದಲ್ಲಿ ಅಗ್ನಿ ಪ್ರತಿಷ್ಠೆ ಮಾಡಬೇಕು. ಅಲ್ಲಿ ಪಕ್ಕದಲ್ಲಿ ಒಂದು ಸ್ಮಶಾನದಿಂದ ಹೋಗಿ ಅಗ್ನಿ ತರಬೇಕು. ಆದ್ರೆ ಅಗ್ನಿಗೂ ಕೂಡ ಅಶುದ್ಧಿತ್ವ ಇದೆ. ಕೆಲವು ಫಲ ವಿಶೇಷಗಳಿಂದಾಗಿ ಅಗ್ನಿಗೆ ಅಶುದ್ಧಿತ್ವ ಬರ್ತದೆ, ಅಥವಾ ಅಗ್ನಿಯಲ್ಲಿ ಬಿದ್ದಂತಹ ಅಮೇಚ್ಛ ವಸ್ತುವಿನಿಂದಾಗಿ ಅಗ್ನಿಗೆ ಅಶುದ್ಧಿತ್ವ ಬರ್ತದೆ. ಅಗ್ನಿಯಲ್ಲಿ ಹಾಕಿದಂತಹ ಶಾಸ್ತ್ರ ನಿಷಿದ್ಧವಾದ ಇಂಧನಗಳ ಕಾರಣದಿಂದ ಅಗ್ನಿಗೆ ಅಶುದ್ಧಿತ್ವ ಬರ್ತದೆ. ಕಾಸರ್ಕನ ಮರ ಅಥವಾ ಕಗ್ಗಿಲ ಮರ ಅಥವಾ ಜಾಲಿಯ ಮರದ ಕಟ್ಟಿಗೆಯಲ್ಲಿ ನೀವು ಅಗ್ನಿಯನ್ನು ಉರಿಸಿದ್ರೆ ಆ ಅಗ್ನಿಯನ್ನು ಯಜ್ಞದಲ್ಲಿ ಪ್ರತಿಷ್ಠೆ ಮಾಡಬಾರದು, ನಿಷೇಧ ಮಾಡ್ತಾರೆ. ಯಾಕೆ ಅಗ್ನಿ ನಿಷಿದ್ಧವಾಯಿತು? ಈ ಅಗ್ನಿಯಲ್ಲಿ ಇಂಧನದಿಂದಾಗಿ ಒಂದು ವಿಶೇಷ ಶಕ್ತಿ ನಿಷ್ಪನ್ನವಾಗುತ್ತದೆ. ಏನೋ ಉಪಸ್ತುರುದೆ ಅಂತ ಚರಕವನ್ನು ವ್ಯವಸ್ಥೆ ಮಾಡ್ತಾರೆ. ಒಂದು ಔಷಧಿ, ಏನು ಔಷಧಿ ಅಂದ್ರೆ ನೀರನ್ನು ಕುದಿಸಿ ಕೊಡಬೇಕು ಕುಡಿಲಿಕ್ಕೆ. ಕರುಳಿಗೆ ಸಂಬಂಧಪಟ್ಟ ರೋಗಕ್ಕೆ ಒಂದು ಔಷಧಿ, ನೀರನ್ನು ಕುದಿಸಿ ಕೊಡಬೇಕು ಕುಡಿಲಿಕ್ಕೆ. ಯಾವುದರಲ್ಲಿ? ಮಡಿಕೆಯಲ್ಲಿ.
ಎಷ್ಟು ಕುದಿಸಬೇಕು? ಆ ನೀರು ಎಷ್ಟಿತ್ತೋ ಅದರ 1/6 ಕುದಿಸಬೇಕು. ಅಂದ್ರೆ ಮಡಿಕೆಯಲ್ಲಿ 6 ಲೋಟ ನೀರು ಹಾಕಿದ್ರೆ ಆ ನೀರು 1 ಲೋಟ ಆಗುವ ತನಕ ಕುದಿಸಬೇಕು. 6 ಚೊಂಬು ಹಾಕಿದ್ರೆ 1 ಚೊಂಬು ಕುಡಿಯುವಷ್ಟು ಕುದಿಸಬೇಕು. ಮಡಿಕೆಯಲ್ಲೇ ಕುದಿಸಬೇಕು. ಅದು ತಾಮ್ರದ ಪಾತ್ರೆಯಲ್ಲಿ ಕುದಿಸಿದ್ರೆ ಅದಾದ್ಮೇಲೆ ನೀರು ಕೊಡ್ಬೇಕಷ್ಟೇ. ಅಲ್ಲ, ಯಾಕೆ ಕುದಿಸಿದ್ಕೊಳ್ಳಿ ಔಷಧಿ ಹೇಗಾಯ್ತು? ಅದಕ್ಕೆ ಇಂತಹ ಕಟ್ಟಿಗೆಯಲ್ಲೇ ಅಲ್ಲಿ ಅಡಿಯಲ್ಲಿ ಬೆಂಕಿ ಮಾಡಬೇಕು ಅಂತ ಅದಕ್ಕೊಂದು 4 ರೀತಿಯ ಕಟ್ಟಿಗೆ ಹೇಳ್ತಾರೆ. ಇದರದ್ದೊಂದು ಸೌದೆ ಹಾಕಬೇಕು. ಸೌದೆ ಹಾಕಿ ಅದೇ ಇಂಧನದಲ್ಲಿ ಅದನ್ನು ಕುದಿಸಬೇಕು. ಇದರ ಪರಿಣಾಮ ಏನಾಗ್ತದೆ ಅಂದ್ರೆ ಆ ಇಂಧನದ ಶಕ್ತಿ ಆ ನೀರಿನಲ್ಲಿ ಸೇರುತ್ತದೆ. ಅಂದ್ರೆ ಯಾವ ಅಗ್ನಿಯಲ್ಲಿ ಯಾವ ಇಂಧನದ ಮೂಲಕ ನಾವು ಅಡಿಗೆಯನ್ನು ಮಾಡಿದ್ದೇವೆ ಅದರಲ್ಲಿ ಆ ಇಂಧನದ ಶಕ್ತಿ ಸೇರುತ್ತೆ. ಅದರಿಂದ ಅಡಿಗೆ ಮಾಡುವಾಗ ಇಂಧನ ಯಾವುದನ್ನು ಉಪಯೋಗಿಸ್ತೇವೆ ಅನ್ನೋದನ್ನು ಗಮನಿಸಿ ಅಂತ ಧರ್ಮಶಾಸ್ತ್ರ ಆದೇಶ ಮಾಡ್ತದೆ. ಹಾಗಾಗಿ ಅಗ್ನಿಗೂ ಕೂಡ ಕೆಲವೊಂದು ಇಂಧನದ ಕಾರಣದಿಂದ ಅಥವಾ ಕೆಲವೊಂದು ಪ್ರದೇಶದ ಕಾರಣದಿಂದ ಅಶುದ್ಧಿತ್ವ ಬರ್ತದೆ. ಅಂಥ ಸಂದರ್ಭದಲ್ಲಿ ಶುದ್ಧೀಕಾರಕವಾದದ್ದು ಯಾವುದು ಅಂದರೆ ಗಾಳಿ. ಅಂದ್ರೆ ಅಗ್ನಿಗಿಂತ ಒಂದು ಹಂತ ಮೇಲಕ್ಕೆ ವಾಯು. ಆಯ್ತಾ, ವಾಯು ಇದ್ದಾಗಲೂ ಆ ಅಗ್ನಿಗೂ ಪರ್ವತ. ಅಗ್ನಿಯನ್ನು ಆ ಅಗ್ನಿಯ ಮುಂದೆ ಯಾವುದೀಗ ಸ್ಮಶಾನದಲ್ಲಿ ಅಗ್ನಿ ಇತ್ತು, ಆ ಅಗ್ನಿಯನ್ನು ಸಮೀಕರ ಪ್ರತಿಷ್ಠೆ ಮಾಡಿ ಇಲ್ಲಿ ಮಾಡಿ 1 ದಿವಸ ಬಿಡಿ, ಗಾಳಿ ಬೀಸಿತ್ತು, ಬೀಸಿ ಅದಕ್ಕೆ ಅದು ಬೆಳೀತು, ಆಮೇಲೆ ನೀವು ಶುದ್ಧ ಅದು, ಅದೇನು ತೊಂದರೆ, ಅಶುದ್ಧಿ ಹೋಯ್ತು. ಆದರೆ ಅದಕ್ಕೆ ಗಾಳಿ ಬೀಸಿದ್ದರಿಂದ ಶುದ್ಧಿಯಾಗಿ ಗಾಳಿ ಅಗ್ನಿಯನ್ನು ಶುದ್ಧಿಗೊಳಿಸುತ್ತೆ. ಆದ್ರಿಂದ ಈ ವಾಯು ಅವನು ಇವನಿಗೂ ಪವಮಾನ, ಅಗ್ನಿ ಎಂಬ ಪವಮಾನನಿಗೂ ಪವಮಾನನಾದ ವಾಯು ಆದ್ದರಿಂದ ವಾಯುವನ್ನು ಅಗ್ನಿಗಿಂತ ಮೇಲಿನ ಪವಮಾನ ಅಂತ ಕರೀತಾರೆ. ದೊಡ್ಡ ಪವಮಾನ. ಈ ಗಾಳಿಯನ್ನು ಶುದ್ಧೀಕರಿಸಲಿಕ್ಕೆ ಬೇರೆ ಯಾವುದು? ಗಾಳಿ ಸ್ವಲ್ಪ ಹೊತ್ತು ಘಟಾರದ ಕಡೆಯಿಂದ ಬೀಸಿತು ಅಂದ್ರೆ ಅದರ ವಾಸನೆಯನ್ನು ಹೊತ್ತುಕೊಂಡು ಕಳಿಸ್ತಾರೆ. ಸ್ವಲ್ಪ ಬೀಸಿ ಅದೇ ತಾನಾಗಿ ಶುದ್ಧ ಆಗ್ತದೆ ಹೊರತು ಅದನ್ನು ಶುದ್ಧಿ ಮಾಡಲಿಕ್ಕೆ ಮತ್ತೊಂದಿಲ್ಲ. ಆದ್ರಿಂದ ವಾಯು ಸರ್ವಶ್ರೇಷ್ಠ ಶುದ್ಧಿ ಶೋಧಕ. ಆದ್ರಿಂದ ವಾಯುವನ್ನು ಪವಮಾನ ಅಂತ ಕರೀತಾರೆ. ಅದರಿಂದ ಇಲ್ಲಿ ಹೇಳಿದ್ರು, ತಸ್ಮಿನ್ ಮಾಂ ದೇಹಿ ಪವಮಾನ, ಓ ಸರ್ವಶೋಧಕನಾದಂತಹ ವಾಯುವೇ. ಇಲ್ಲಿ ವಾಯು ಅಂದ್ರೆ ಬೀಸುವ ವಾಯುವಿಗೆ ಸಂಬಂಧಪಟ್ಟಂತಹ ವಾಯು ಅಲ್ಲ, ಶ್ವಾಸೋಚ್ಛ್ವಾಸಕ್ಕೆ ಸಂಬಂಧಪಟ್ಟಂತಹ ವಾಯು. ಮನುಷ್ಯನಲ್ಲಿ ಈಗ ಹೊರಗಿನ ಅಶುದ್ಧಿಯನ್ನು ನಾವು ನೋಡಿದ್ವಿ, ಒಳಗಿನದ್ದು ಅಶುದ್ಧಿ. ಇದು ಹೊರಗಿನ ಅಶುದ್ಧಿಗಿಂತ ಭಯಾನಕವಾದಂತಹ ಅಶುದ್ಧಿಗಳು ಒಳಗೆ ಆಗ್ತವೆ. ಅದು ಕೂಡ ಈ ಮಣ್ಣು ನೀರು ಬೆಂಕಿ ಗಾಳಿ ಇಲ್ಲದೆ ಆದದ್ದು ಒಳಗಿನ ಅಶುದ್ಧಿಗಳು ಕೂಡ. ಈ ಅಶುದ್ಧಿಗಳನ್ನು ಪರಿಹಾರ ಮಾಡುವುದಕ್ಕೆ ಮಾರ್ಗ ಏನು? ಪ್ರಾಣಾಯಾಮ. ಪ್ರಾಣಾಯಾಮ ಅನ್ನುವುದು ಅವನ ಒಳಗಿನ ಅಶುದ್ಧಿಯನ್ನೆಲ್ಲ ಶೋಧನೆ ಮಾಡತಕ್ಕಂತಹ. ಪ್ರಾಣಾಯಾಮಿ ಶೋಧಯೇತ್ ಮಾರ್ಗಾನ್ ಮನಶ್ಚೇತಿ ಸದಾ ಸ್ಮೃತಿ. ಅವನು ತನ್ನ ನಾಡಿಗಳನ್ನೂ ಪ್ರಾಣಾಯಾಮದಿಂದ ಶುದ್ಧೀಕರಿಸಿಕೊಳ್ಳಿಕ್ಕಾಗ್ತದೆ, ಮನಸ್ಸನ್ನು ಕೂಡ ಪ್ರಾಣಾಯಾಮದಿಂದ ಶುದ್ಧೀಕರಿಸಲಿಕ್ಕೆ ಆಗ್ತದೆ. ಎಷ್ಟು ಅಂದ್ರೆ ಪ್ರಾಣಾಯಾಮದಲ್ಲಿ ನಾವು ಗಾಳಿಯನ್ನೆಲ್ಲ ಹೊರಗೆ ಬಿಟ್ಟು ಒಳಗೆ ಹಾಗೇ ಖಾಲಿ ಬಿಟ್ಟರೆ ಅದಕ್ಕೆ ಹೊರಗೆ ಗರ್ಭ, ಬಹಿರ್ಗರ್ಭ, ಬಹಿರ್ಕುಂಭಕ ಅಂತ ಹೇಳ್ತಾರೆ. ಈ ಬಹಿರ್ಕುಂಭಕವನ್ನು ಮಾಡಿ ಆಮೇಲೆ ಮತ್ತೆ ಗಾಳಿಯನ್ನಷ್ಟನ್ನು ಒಳಗೆ ತೆಗೆದು ಕುಂಭಕದಲ್ಲಿಟ್ಟು ಭಗವಂತನ ಸುಂದರ ರೂಪವನ್ನು ಧ್ಯಾನ ಮಾಡಿದರೆ ಅದು ಮನಸ್ಸಿನಲ್ಲಿದ್ದಂತಹ ಪಾಪ ಶೈಲಗಳನ್ನೆಲ್ಲ ಬಿಟ್ಟು ಭಸ್ಮ ಮಾಡುತ್ತೆ. ಆ ಗಾಳಿಗೆ ಅಂತಹ ಅಗ್ನಿಶಕ್ತಿ ಇದೆ. ಆದ್ರಿಂದ ಈ ಗಾಳಿಯನ್ನು ಬರೀ ಪ್ರಾಣ ಅಂತ ಕರೆಯುವುದಿಲ್ಲ, ಇದನ್ನು ಪ್ರಾಣಾಗ್ನಿ ಅಂತ ಕರೀತಾರೆ. ಸುಡುವ ಶಕ್ತಿ ಇದು, ಒಳಗಿನಿಂದ ಪಾಪಗಳನ್ನು ಸುಡುವ ಶಕ್ತಿ, ಅದನ್ನು ಪ್ರಾಣಾಗ್ನಿ ಅಂತ ಕರೆಯುವುದು. ಈ ಪ್ರಾಣಾಗ್ನಿ ಅನ್ನೋದು ಅಗ್ನಿಯನ್ನೂ ಕೂಡ ಶುದ್ಧೀಕರಿಸುವ ಕಾರಣದಿಂದ ಜೊತೆಗೆ ಒಳಗಿರತಕ್ಕಂತಹ ಅಗ್ನಿಗಳನ್ನು ಶುದ್ಧೀಕರಿಸುತ್ತದೆ. ಇಂದ್ರಿಯಗಳು, ಅಗ್ನಿಗಳು ಅಂದ್ರೆ ಇಂದ್ರಿಯಗಳು, ಈ ಇಂದ್ರಿಯಾಗ್ನಿಗಳನ್ನು ಕೂಡ ಶುದ್ಧೀಕರಿಸುವ ಕಾರಣದಿಂದ ವಾಯು ಅಂದ್ರೆ ಪ್ರಾಣದೇವ ಅವ ಸರ್ವಶ್ರೇಷ್ಠನಾದ ಪವಮಾನ. ಆಮೇಲೆ ಇಲ್ಲೆಲ್ಲ ಪವಮಾನ ಅಂತ ಕರೆದ್ರೆ ನಾವು ಪ್ರಾಣವನ್ನು ಇಟ್ಟುಕೊಳ್ಬೇಕು, ಅಗ್ನಿ ಅನ್ನೋದು. ಹೇ ಪವಮಾನ, ಓ ಪ್ರಾಣದೇವನೇ, ನೀನು ಎಂತಹ ಪವಮಾನ? ಹೇ ಅಕ್ಷಿತ, ನೀನು ಅಕ್ಷಿತನಾದ ಪವಮಾನ. ಕ್ಷಿತಿ ಅಂದ್ರೆ ಹ್ರಾಸ, ಕ್ಷಿ ಅಂದ್ರೆ ಕ್ಷಿ ಅನ್ನೋ ಶಬ್ದಕ್ಕೆ ಅರ್ಥ ಕಡಿಮೆ ಆಗುವುದು, ಕ್ಷಯ ಹೊಂದುವುದು ಅಂತ ಅರ್ಥ, ಕ್ಷೀಣವಾಗುವುದು ಅಂತ. ಯಾರಲ್ಲಿ ಕ್ಷೀಣತೆ ಉಂಟಾಗ್ತದೆ ಅವನನ್ನು ಕ್ಷಿತ ಅಂತ ಕರೆಯುವುದು. ಯಾರಲ್ಲಿ ಕ್ಷೀಣತೆ ಇಲ್ಲ ಅವನನ್ನು ಅಕ್ಷಿತ ಅಂತ ಕರೆಯುವುದು. ಪ್ರಾಣದೇವನಿಗೆ ಹ್ರಾಸ ಇಲ್ಲ, ಅದರಿಂದ ಪ್ರಾಣವನ್ನು ಅಕ್ಷಿತ ಅಂತ ಕರೀತಾರೆ. ಉಳಿದ ಚೇತನಗಳಲ್ಲೆಲ್ಲ ಒಂದು ಥರದ ಹ್ರಾಸ ಇದೆ. ನಿಜವಾಗಿ ಹ್ರಾಸ ಅಂದ್ರೇನು? ಕಡಿಮೆ ಆಗುವುದು ಅಂತ. ಅದು ಶರೀರದಲ್ಲಿ ಹ್ರಾಸ ಇದೆ ಹೊರತು ಆತ್ಮನಲ್ಲಿ ಹ್ರಾಸ ಅಂತ ನಾವು ಹೇಳ್ತೇವೆ. ಆದರೆ ಈ ಆತ್ಮನಿಗೆ ಇನ್ನೊಂದು ಶರೀರ ಸಿಕ್ಕಿದಾಗ ಇವತ್ತು ಎಷ್ಟು ಈ ಆತ್ಮನಲ್ಲಿ ಶಕ್ತಿ ಇದೆಯೋ ಅಷ್ಟು ಇರ್ತಾರೆ ಅಂತ ನಿಶ್ಚಯ ಇಲ್ಲ. ಕಡಿಮೆ ಆಗುವುದು, ಜಾಸ್ತಿ ಆಗುವುದು ಮನುಷ್ಯ ಶರೀರದಲ್ಲಿ. ಆದರೆ ದೇವತೆಗಳಲ್ಲಿ ಇಂದ್ರಾದಿ ದೇವತೆಗಳು ಅಷ್ಟೇ. ಇಂದ್ರನಲ್ಲಿ ಏನು ಶಕ್ತಿ ಇತ್ತು, ಇಂದ್ರ ಅರ್ಜುನನಾಗಿ ಹುಟ್ಟಿದಾಗ ಆ ಶಕ್ತಿ ಇರಲಿಲ್ಲ. ಇಂದ್ರನಿಗೆ ಎಂಥ ಶಕ್ತಿ ಇದೆ ಅಂದರೆ ಅವನು ಅರ್ಜುನನಾಗಿ ಹುಟ್ಟಿದಾಗ ಅರ್ಜುನನಿಗೆ ದುಃಖವಾದ ಇಂದ್ರನಿಗೂ ದುಃಖವಾಗ್ತದೆ, ಅರ್ಜುನನಿಗೆ ಆನಂದವಾದ ಇಂದ್ರನಿಗೂ ಆನಂದವಾಗುತ್ತೆ. ಆದರೆ
ಇಲ್ಲಿ ಅರ್ಜುನನಿಗೆ ಇಂದ್ರನಿಗೆ ಸುಖವಾದ್ರೆ ಅರ್ಜುನನಿಗೆ ಸುಖವಾಗುವುದಿಲ್ಲ, ಇಂದ್ರನಿಗೆ ದುಃಖವಾದ್ರೆ ಅರ್ಜುನನಿಗೆ ದುಃಖವಾಗುವುದಿಲ್ಲ. ವಸ್ತುತಃ ಅಂಶಾಂಶಗಳೇ ಹೌದಾದರೂ ಇಲ್ಲಿ ಅಂಶದಲ್ಲಿ ಆಗತಕ್ಕಂಥದ್ದು ಅಂಶಿಗೆ ಅನುಭವಕ್ಕೆ ಬರ್ತದೆ, ಆದರೆ ಅಂಶಿಯಲ್ಲಿ ಆಗತಕ್ಕಂಥದ್ದು ಅಂಶಕ್ಕೆ ಅನುಭವಕ್ಕೆ ಬರುವುದಿಲ್ಲ. ಯಾಕಂದ್ರೆ ಅದನ್ನೇ ನಾವು ಹ್ರಾಸ ಅಂತ ಕರೀತೀವಿ. ಮೂಲ ರೂಪದಲ್ಲಿದ್ದ ಶಕ್ತಿ ಅವತಾರ ರೂಪದಲ್ಲಿ ಇರುವುದಿಲ್ಲ. ಇದು ಎಲ್ಲಿಯ ತನಕ ಇದೆ? ಬ್ರಹ್ಮನ ತನಕ ಇಲ್ಲ. ಈ ಪರಶುಕ್ಲಕ್ಕಿಂತ ಕೆಳಗಿನ ಅಂದ್ರೆ ಗರುಡದೇಶ ರುದ್ರರ ತನಕವೂ ಈ ಪರಿಸ್ಥಿತಿ ಇದೆ. ರುದ್ರನಿಗೆ ಏನು ಅಸಾಧಾರಣವಾದಂತಹ ಶಕ್ತಿ ಇದೆ, ಆ ಶಕ್ತಿ ರುದ್ರ ತಾನು ಅವತಾರ ಎತ್ತಿ ಅಶ್ವತ್ಥಾಮನಾಗಿ ಅವತರಿಸಿದಾಗ ಅಥವಾ ದೂರ್ವಾಸನಾಗಿ ಅವತರಿಸಿದಾಗ ಅವರಿಗೆ ಆ ಶಕ್ತಿ ಇರುವುದಿಲ್ಲ. ಅವತಾರ ರೂಪದಲ್ಲಿ ಮೂಲ ರೂಪದ ಶಕ್ತಿ ಇರುವುದಿಲ್ಲ. ಇದನ್ನು ಹ್ರಾಸ ಅಂತ ಕರೀತೇವೆ. ಅವರೆಲ್ಲ ಕ್ಷಿತರು, ಮೂಲದಿಂದ ಕ್ಷಿತಿ ಇದೆ ಅವರಿಗೆ. ಕ್ಷಿ ಅಂದ್ರೆ ಕೆಳಗೆ ಇಳಿಯತಕ್ಕಂಥದ್ದಿದೆ. ಆದರೆ ಪ್ರಾಣದೇವರಿಗೆ ಹಾಗಲ್ಲ. ಮೂಲದಲ್ಲೆಷ್ಟೋ ಅವತಾರದಲ್ಲೂ ಅಷ್ಟೇ. ಇತ್ಥ ಅಂತ ಹೇಳುತ್ತೆ ಪ್ರಾಣಾಗ್ನಿ ಸೂಕ್ತ ಹೇಳ್ತದೆ. ಬಳಿಷ್ಠಾಸ್ತಬುಷೆ ಇತ್ಥ ಇತ್ಥ ಅಂದ್ರೇನು? ಅಲ್ಲಿ ಎಷ್ಟೋ ಇಲ್ಲಿ ಅಷ್ಟೇ. ಇತ್ತಮೇವ ವೇದದಲ್ಲಿ ಇತ್ಥ ಅಂದ್ರೆ ಇತ್ತಮೇವ ಅಂತ ಹಾಗೆ ಏನು ವ್ಯತ್ಯಾಸ ಇಲ್ಲ. ಬಟ್ ತದ್ದೈಷತ ನಿಖಮೇವ ನಿಹಿತಂ ದೇವಸ್ಯ ಧರ್ಮೋ ಮಹತ್. ಆ ಮೂಲ ರೂಪದಲ್ಲಿ ಎಷ್ಟೋ ಇತ್ತಮೇವ ನಿಹಿತ. ಮೂಲ ರೂಪದಲ್ಲಿದ್ದಷ್ಟೇ ಅವತಾರ ರೂಪದಲ್ಲೂ ಇದೆ ಅಂತಾದ್ರೆ ಅದು ಒಂದು ಬ್ರಹ್ಮದೇವರು, ಇಲ್ಲ ವಾಯುದೇವರು, ಇಲ್ಲ ಅವರ ಪತ್ನಿಯರು, ಇಲ್ಲ ಅವರಿಗಿಂತ ಮೇಲಿನ ದೇವಿ ಅಥವಾ ದೇವ ಅನ್ನಿಸಿದಂತಹ ಲಕ್ಷ್ಮೀನಾರಾಯಣರು. ಇವರಲ್ಲಿ ಮೂಲದಲ್ಲಿ ಎಷ್ಟು ಅವತಾರದಲ್ಲಿ ಅಷ್ಟೇ ಇದೆ. ಆದ್ರಿಂದ ನಾವು ಅಕ್ಷಿತ ಅಂತ ಕರೆದ್ರೆ ಬ್ರಹ್ಮವಾಯುಗಳು, ಲಕ್ಷ್ಮೀನಾರಾಯಣರನ್ನು ಅಕ್ಷಿತ ಅಂತ ಕರೆಯುವುದು ಅದು ಪ್ರಸಿದ್ಧ, ಗೊತ್ತೇ ಇದೆ ನಮಗೆ. ನಂತರದಲ್ಲಿ ಏನಾದರೂ ಅಕ್ಷಿತಾಂತ ವ್ಯವಹಾರ ಇದೆ ಅದಕ್ಕೆ ಬ್ರಹ್ಮವಾಯುಗಳು ಅಂತ ಅರ್ಥ ಮಾಡಬೇಕು. ಇಲ್ಲ ಅವರ ಪತ್ನಿಯರು, ಆಗ ಅಕ್ಷಿತ ಅಂತ ಹೇಳಿ. ನಮ್ಮ ಅದೃಷ್ಟ ಏನಂದ್ರೆ ಯಾವ ಹೆಣ್ಣು ಮಕ್ಕಳಿಗೆ ಅಕ್ಷಿತ ಅಂತ ಹೆಸರಿರುವುದಿಲ್ಲ, ಅಕ್ಷತ ಅಂತ ಹೆಸರಿರ್ತಾರೆ. ಅವ್ರು ಈ ಬಿಟ್ಬಿಟ್ಟೆ ಅದು ಈ ಅದು ಅರ್ಥವೇ. ಅಕ್ಷಿತ ಅನ್ನೋದಕ್ಕೆ ಆಚಾರ್ಯರು ಅರ್ಥ ಹೇಳುವಾಗ ಹೇಳ್ತಾರೆ ಉಪನಿಷತ್ ಭಾಷೆಯಲ್ಲಿ ಅಕ್ಷತಾದೇವ ಅಕ್ಷಿತ. ಅಕ್ಷರಗಳೇ ಅಕ್ಷಿತರು. ವಿಶೇಷ ಏನು? ಅಕ್ಷರ ಅಂದ್ರೆ ಕ್ಷತಿ ಇಲ್ಲದೆ ಇದ್ದವಳು ಅಂತ ಅರ್ಥ. ಪೆಟ್ಟು ಬೀಳದೆ ಇದ್ದವಳು, ತೊಂದರೆಗೆ ಒಳಗಾಗದವಳು ಅಂತ ಅಕ್ಷರ ಶಬ್ದದ ಅರ್ಥ. ಅಕ್ಷಿತ ಅಂದ್ರೆ ಏನು ಎಂದೆಂದೂ ಪೆಟ್ಟು ಬೀಳದೆ ಇದ್ದವಳು ಅಂತ ಅಕ್ಷಿತ ಅನ್ನೋದಕ್ಕೆ ಅರ್ಥ. ಅಕಾರ ಹೋಗಿ ಇಕಾರವನ್ನು ಬಿಡಿ ಅರ್ಥ ಆಗ್ತದೆ ನೋಡಿ. ಹರ ಮತ್ತು ಹರಿ ಇಲ್ವಾ? ಏನು ಆ ರೀತಿ ಈ ಹಾಕಿದ್ದಷ್ಟೇ. ಹರ ಅಂದ್ರೆ ಅರ್ಥ ಏನು? ತೆಗೊಂಡು ಹೋಗುವ ಅಂತ ಅರ್ಥ. ಹರದಿಗೆ ಹರ, ಅಪಹರಣ ಮಾಡುವ. ಏನನ್ನ ಅಪಹರಣ ಮಾಡ್ತಾನೆ? ಪ್ರಾಣವನ್ನ ಅಪಹರಿಸ್ತಾನೆ. ಸಂಹಾರಕರ್ತ ಅಂತ ಹರ ಅಂದ್ರೆ ಅಪಹರಿಸುವುದು. ಪ್ರಾಣಾನ್ ಹರತಿ ಇದು ಹರ. ಹರಿ ಅಂದ್ರೆ ಏನು? ಹರದಿಗೆ ಹರಿ ಅಷ್ಟೇ. ಹರಿ ಅಂದ್ರೆ ಕಳ್ಳ ಅಂದ್ರೆ ಅರ್ಥ. ಹರಿ ಅಂದ್ರೆ ಸಂಸ್ಕೃತದಲ್ಲಿ ಕೋಶದಲ್ಲಿ ನೋಡಿದ್ರೆ ಮೊದಲ ಅರ್ಥ ಕಳ್ಳ ಅಂತೇಳಿ. ಆಮೇಲೆ ಹರಿ ಅಂದ್ರೆ ಬಟ್ಟೆಯನ್ನು ಹರಿ ಇದೆ, ಅದೆಲ್ಲ ನಾವು ಹರಿ ಅಂತ. ಈ ಹರಿ ಅಂದ್ರೆ ನೀರು ಹರಿಯುವುದು, ಅದು ಅರ್ಥವೇ. ಸಂಸ್ಕೃತದಲ್ಲಿ ಹರಣ ಅಂದ್ರೆ ನೀರು ಹರಿಯುವುದಕ್ಕೂ ಹರಣ ಅಂತ ಹೆಸರು, ಬಟ್ಟೆ ಹರಿಯುವುದಕ್ಕೂ ಹರಣ ಅಂತ ಹೆಸರು. ಆಮೇಲೆ ಹರಿ ಅಂದ್ರೆ ಮಂಗ, ಯಾಕಂದ್ರೆ ಸಿಕ್ಕಿದ್ದೆಲ್ಲ ಅಪಹರಿಸುವಂತದ್ದು. ಆಮೇಲೆ ಹರಿ ಅಂದ್ರೆ ಸಿಂಹ, ನರಹರಿ ಅಂದ್ರೆ ನರಸಿಂಹ ಅಂತ ಅರ್ಥ. ಹರಿ ಅಂದ್ರೆ ಸೂರ್ಯ ಆಕಾಶದಲ್ಲಿ ಹರಿಯುವ, ಕತ್ತಲೆಯನ್ನು ಹರಿಯುವ ಅಂತ ಹರಿ ಅನ್ನೋದಕ್ಕೆ ಕೊನೆಗೆ ನಾರಾಯಣ ಅಂತ ಕೋಟರು ಬರ್ತಿರ್ತಾರೆ. ಅಂದ್ರೆ ಪ್ರಸಿದ್ಧವಾದದ್ದು ಕೊನೆಗೆ ಬರೀಬೇಕು ಅನ್ನೋದು ಅನೇಕ ಅರ್ಥಗಳಿದ್ದಾವೆ. ಆದ್ರೆ ಹರ ಮತ್ತು ಹರಿ ಅಂದ್ರೆ ವಾಸ್ತವಿಕವಾಗಿ ಎರಡು ಒಂದೇ ಅರ್ಥ. ಆದ್ರೆ ಆ ಈ ಬಂದದ್ದಕ್ಕೆ ಭಾರಿ ಅರ್ಥ ಇದೆ. ತೃತೀಯೋತಿಶಯೇ ಅಂತ ಒಂದು ಸೂತ್ರ ಇದೆ. ಆ ಸೂತ್ರ ಹೇಳ್ತದೆ ಈ ಅಕ್ಷರದ ಮೊದಲು ಅದರ ಮೂರನೆಯದ್ದು ಬಳಸಿರಿ ಇದ್ದಾದ್ರೆ ಅದು ಅತಿಶಯವಾದನ್ನು ಹೇಳ್ತದೆ. ಹರತಿ ಅಂದ್ರೆ ಅಪಹರಿಸ್ತಾನೆ ಪ್ರಾಣವನ್ನು, ಹರಿ ಅಂದ್ರೆ ಹರನ ಪ್ರಾಣವನ್ನು ಅಪಹರಿಸ್ತಾನೆ. ಹರತಿ ಸರ್ವವಿಧಿ ಹರಿ, ಆ ಅತಿಶಯ ಅನ್ನೋದು ಸಿಕ್ಕಿ. ಹರ ಪ್ರಾಣ ಹರತಿ. ಹರ ಅವನಿಗೆ ಕೆಳಗಿನವರೆಲ್ಲ ಪ್ರಾಣ ಹರಣ ಮಾಡಿದರೆ ಆ ಹರಣ ಪ್ರಾಣ ಮೃತ್ಯುವ ಮೃತ್ಯು ನಮಾಮಿ ಅಂತ ಮೃತ್ಯುಂಗೂ ಮೃತ್ಯುವಾಗಿ ನಿಂತು ಆ ಭಗವಂತ ಹರಸ್ಯಾತಿ ಹರತಿ ಪ್ರಾಣ ಇದು ಹರಿಹಿ, ಆ ಅತಿಶಯ ಅರ್ಥದಲ್ಲಿ ತೃತೀಯ ಬರ್ತದೆ. ಅಲ್ಲಿ ಅಕ್ಷತ ಅನ್ನುವುದಕ್ಕೆ ಎಷ್ಟು ಅರ್ಥ ನಮ್ಗೆ ಗೊತ್ತಿದೆಯೋ ಅದಕ್ಕೆ 8,000 ಅಂತ ಮಾಡಿದರೆ ಏನರ್ಥೋ ಅದು ಅಕ್ಷಿತ ಅನ್ನೋದರ ಅರ್ಥ. ಹೇ ಅಕ್ಷಿತ, ಯಾವ ರೂಪದಲ್ಲೂ ಕೂಡ ನಿನ್ನ ಶಕ್ತಿ ಹ್ರಾಸವಾಗದೇ ಇರತಕ್ಕಂತಹ ಭಗವಂತನೇ ತತ್ರ ಆ ಅಕ್ಷಿತ ಪವಮಾನ, ಅಂತಹ ಪವಮಾನವೇ ತತ್ರ ಅಮೃತ ಕೃತಿ. ಅಂತಹ ಆ ಪ್ರದೇಶದಲ್ಲಿ ಎಲ್ಲಿ ಸರ್ ಅನ್ನೋದಿದೆಯೋ, ಅಜಸ್ರ ಜ್ಯೋತಿ ಅನ್ನೋದಿದೆಯೋ ಅಲ್ಲಿ ನನ್ನನ್ನು ಅಮೃತನನ್ನಾಗಿ ನಿಲ್ಲಿಸು ಇಂದ್ರ ಎಂದು ಕರೀತ. ಅಲ್ಲಿ ಭಗವಂತನ ಹತ್ರ ನನ್ನನ್ನು ಕ್ಷಯಿಸು ಅಂತ ಪ್ರಾರ್ಥನೆ. ಯತ್ರ ಮುಖಾಮಂ ಚರಣಂ
ತಿರುನಾಕೆ ಪೃಥಿವೇ ದಿವ ಲೋಕ ಯತ್ರ ಜ್ಯೋತಿಷ್ಮಂತ ತತ್ಪ್ರಮಾನ್ ಅಮೃತಂ ಪೃಥೀಂದ್ರ ಎಂದೋ ಪರಿಶ್ರಮ. ಇಂದ್ರ ಎಂದೋ ಪರಿಶ್ರಮ. ಇದು ಇಂದ್ರ ಅಂದ್ರೆ ಇದಂ. ಇಲ್ಲಿ ಇಂದ್ರ ಶಬ್ದ ಒಂದೊಂದು ಸಲ ಇಂದ್ರ ಬಂದಾಗ ಒಂದೊಂದು ಅರ್ಥ ನೋಡೋಣ ಅಂತ ಅಷ್ಟೇ. ಒಟ್ಟಿಗೆ ಅವಸರದಲ್ಲಿ ನೋಡ್ತೇನೆ ಒಂದೊಂದು ಸಲ ಇಂದ್ರ ಶಬ್ದಕ್ಕೆ ಬಹಳಷ್ಟು ಅರ್ಥ ಇದೆ. ಅದರಲ್ಲಿ ಐತರೇಯೋಪನಿಷತ್ತು ಇಂದ್ರ ಶಬ್ದಕ್ಕೆ ಅರ್ಥ ಹೇಳುವಾಗ ಅದು ಇಂದ್ರ ಶಬ್ದ ಅಲ್ಲ, ಇದಂದ್ರ ಶಬ್ದ ಅಂತ ಅದಕ್ಕೆ ಅರ್ಥ ಹೇಳ್ತಾರೆ ಐತರೇಯೋಪನಿಷತ್ತು. ತಸ್ಮಾತ್ ಇದಂದ್ರಂ ಸಂತಂ ಇಂದ್ರ ಇತ್ಯಾಗಕ್ಷತೆ ಭಾಗವೋಕ್ಷೇಣ ಪರೋಕ್ಷ ಪ್ರಿಯ ವಿರಹಿ ದೇವಾ ಪ್ರತ್ಯಕ್ಷ ತ್ರಿಷಃ ಅಂತ ಐತರೇಯೋಪನಿಷತ್ತಿನ ಒಂದು ಮಾತು. ಇನ್ನು ಇದಂದ್ರ ಇದಂದ್ರ ಅಂದ್ರೆ ಖಂಡದ್ದರ ಮೇಲೆ ಹರಿಹಾಡುವ ಅಂತ ಈ ಶಬ್ದದ ಖಂಡ್ರೆ ಸಾಕು, ಹಾರಿ ಬಿಡುವುದು. ಯಾವುದು? ಇಂದ್ರಿಯಗಳೆಲ್ಲ ಆಡಳಿತ ಮಾಡ್ತಾರೆ. ಅದಕ್ಕೆ ಕಂಡ್ರೆ ಸಾಕು. ಕಣ್ಣು ಕಂಡಿತೋ ಹೋಗಿ ಮುಟ್ಟಿ ಬಿಡೋಣ ಅಂತ ಮುಟ್ಟಿತ್ತು. ಕಿವಿ ಕೇಳಿಸಿಕೊಂಡಿತೋ ಕೇಳಿಸಿದ್ದನ್ನಿಂದ ಅಷ್ಟು ಮತ್ತೆ ಮತ್ತೆ ಅದನ್ನು ರೆಕಾರ್ಡ್ ಮಾಡಿಕೊಳ್ಳ ರೆಕಾರ್ಡ್ ಮಾಡಿ ಮತ್ತೆ ಮತ್ತೆ ಕೇಳಿಸಿಕೊಳ್ತಾ ಇರುವ ಅದು ಅಲ್ಲೇ ಆಮೇಲೆ ಚರ್ಮ ಮುಟ್ಟಿತೋ ಮುಟ್ಟಿದ್ದ ಓದ್ಕೋಣ ಅಂತ ಅದನ್ನು ಹೋಗುತ್ತೆ. ಅದು ಮುಟ್ಟುವಿಕೆಯಲ್ಲೇ ಆ ವಿಷಯದಲ್ಲಿ ಪ್ರವೃತ್ತಿ ಆಗ್ತದೆ. ನಾಲಿಗೆ ಬಿಟ್ಟಿಸಿಕೊಂಡಿತೋ ಒಂದು ವೇಳೆ ನಾಲ್ಕು ಹಾಕೊಳ್ಳೋಣ ಅಂತ ಮತ್ತೆ ಹಾಕಿಸಿಕೊಳ್ಳುತ್ತೆ. ಇದಂ ದ್ರ ಇದಂ ಇದಂ ಅನ್ನೋದು ನಪುಂಸಕಲಿಂಗದ ಶಬ್ದ. ವಿಷಯ ಪದಾರ್ಥಗಳನ್ನು ಹೇಳುತ್ತೇವೆ. ವಿಷಯ ಪದಾರ್ಥಗಳಲ್ಲಿ ದ್ರವಣಶೀಲವಾದದ್ದಕ್ಕೆ ಇದಂದ್ರ ಅಂದ್ರೆ ವಿಷಯ ಪದಾರ್ಥಗಳಲ್ಲಿ ನುಗ್ಗುವ ಇಂದ್ರಿಯಗಳನ್ನು ಇದಂದ್ರ ಅಂತ ಕರೀತಾರೆ ಇಂದ್ರಿಯಗಳಿಗೆ. ಅದರಿಂದ ಇಂದ್ರಿಯಗಳಿಗೆ ಇಂದ್ರಿಯ ಅಂತ ಹೆಸರು ಬಂದದ್ದೇ ಈ ಇಂದ್ರದಿಂದ, ಇದಂದ್ರದಿಂದ ಅದಕ್ಕೆ ಇಂದ್ರಿಯ ಅಂತ ಹೆಸರು ಬಂದದ್ದು. ಆದರೆ ಒಂದು ವಿಷಯ ತಿಳ್ಕೊಳ್ಬೇಕು, ಇಂದ್ರಿಯಗಳೆಲ್ಲ ಜಡಗಳು, ಇಂದ್ರಿಯಗಳು ಚೇತನಗಳಲ್ಲ. ಅಚೇತನವಾದ ಇಂದ್ರಿಯ ವಿಷಯ ಪದಾರ್ಥದಲ್ಲಿ ತಾನಾಗಿ ಮುನ್ನುಗ್ಗಿ ಹಾರಿ ಬೀಳುವುದಕ್ಕೆ ಸಾಧ್ಯ ಇದೆಯಾ? ಅತೀಂದ್ರಿಯಕ್ಕೆ ಇಂತಹ ಶಕ್ತಿ ಇಲ್ಲ. ಹಾಗಾದ್ರೆ ಅತೀಂದ್ರಿಯವಾದ ಇಂದ್ರಿಯ ಯಾಕೆ ಇನ್ನೊಂದರಲ್ಲಿ ಬಿತ್ತು? ಅದು ಒಳ್ಳೆಯ ವಿಷಯದಲ್ಲೂ ಬಿಡ್ಬೋದು, ಕೆಟ್ಟ ವಿಷಯದಲ್ಲೂ ಬಿಡ್ಬೋದು. ಯಾಕೆ ಬಿತ್ತು? ಬೀಳಿಸುವ ಒಬ್ಬ ಇದ್ದಾನೆ. ಆ ಬೀಳಿಸುವ ದೇವರನ್ನೇ ಇಂದ್ರ, ಇದಂದ್ರ, ಇದಂ ದ್ರಾವಯತಿ ವಿಷಯೇಷು ಇದಂದ್ರ. ಅಂದ್ರೆ ಈ ಇದಂ ವಿಷಯಗಳಲ್ಲಿ ಈ ಇಂದ್ರಿಯಗಳನ್ನು ಯಾರು ಬೀಳಿಸುತ್ತಾನೋ ಅವರಿಗೆ ಇದಂದ್ರ ಅಂತ ಹೆಸರು. ಯಾರು ಇಂದ್ರಿಯಗಳನ್ನು ವಿಷಯಗಳಲ್ಲಿ ಬೀಳಿಸುವವ ಅವನೇ ಇಂದ್ರ. ಅಂದ್ರೆ ಇಂದ್ರನಿಗೆ ಇಂದ್ರ ಅಂತ ಹೆಸರು ಬಂದದ್ದು ಇಂದ್ರಿಯಗಳನ್ನು ಬೀಳಿಸುವ ಕಾರಣದಿಂದ, ಅಥವಾ ಇಂದ್ರಿಯಗಳಿಗೆ ಇಂದ್ರಿಯ ಅಂತ ಹೆಸರು ಬಂದದ್ದೇ ಈ ಇಂದ್ರಿಯಗಳನ್ನು ಬೀಳಿಸುವುದೇ ಅವನ ಕೆಲಸ ಆಗಬೇಕು. ಈ ಸಾಮಾನ್ಯ ಹೇಳುವುದಿಲ್ಲ ಇಂದ್ರನ ಕೆಲಸ ಏನು? ಚಿಕ್ಕ ಮಕ್ಕಳ ಹತ್ರ ಕೇಳಿದ್ರೆ ಇಂದ್ರ ಏನ್ ಮಾಡ್ತಾನೆ? ಕೆಲವು ಮಕ್ಕಳು ಹೇಳ್ತಾರೆ ಮಳೆ ಸುರಿಸ್ತಾನೆ. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಗೋವರ್ಧನ ಪರ್ವತ ಎತ್ತಿದೆ ಇಂದ್ರನ ಅವಾಸರದಿಂದ, ಅದು ಗೊತ್ತಿದೆ. ಹಾಗಾಗಿ ಮಳೆ ಸುರಿಸುವುದು ಇಂದ್ರನ ಕೆಲಸ ಅಂತ ಕೆಲವು ಮಕ್ಕಳು ಹೇಳ್ತಾರೆ. ಇನ್ನು ಕೆಲವು ಮಕ್ಕಳು ಕುದುರೆ ಕದಿಯುವುದು ಅವನ ಕೆಲಸ ಅಂತ ಹೇಳ್ತಾರೆ. ಒಂದು 4 ಉಪನ್ಯಾಸ ಕೇಳಿದ್ರೆ ಇಂದ್ರ ಅಲ್ಲಿ ಸಗರನ ಹೋಗಿ ಅಲ್ಲಿ ಕುದುರೆ ಕಂಡ, ಇಲ್ಲಿ ಯಾವ ಯುವರಾಜನ ಕೈಯಲ್ಲಿ ಅಲ್ಲಿ ಒಂದು ಕುದುರೆ ಕಂಡ, ಅವನಿಗೆ ಕುದುರೆ ಕಟ್ಟಿಯುವುದು ಒಂದು ಕೆಲಸ. ಅಷ್ಟರ ಮೇಲೆ ಆಗ್ತಾ ಇದೆ ಅಂತ ಒಂದು ಕುದುರೆ ಕಟ್ಕೊಂಡು ಹೋಗ್ತಾನೆ ಇಂದ್ರ. ಕಾರಣ ಏನು? ಏನಂದ್ರೆ ಈಗ 100 ಯಾಗ ಮಾಡಿದ ಅಂತಾದ್ರೆ ಶತಕೃತರಾಗಿ ನನ್ನ ಸ್ಥಿತಿಯಲ್ಲಿ ಅವರು ಅಲುಗಾಡಿ ಬಿಟ್ರೆ ಅಂತ 5 ವರ್ಷಕ್ಕಿಂತ ಮುಂಚೆ ಅಲುಗಾಡಿ ಹೋದ್ರೆ ಅಂತ ಸಮಸ್ಯೆ. ಇದಕ್ಕೋಸ್ಕರ ಎಲ್ಲಿ ಯಾಗ ನಡೀತದೆ ಅಲ್ಲಿಂದ ಒಂದು ಕುದುರೆ ಕಟ್ಟಿಕೊಂಡು ಹೋಗುವ ಕೆಲಸ ಮಾಡ್ತಾರೆ. ಈ ಕುದುರೆ ಕದಿಯುವುದು ಅನ್ನೋದು ಒಂದು ಸಾಂಕೇತಿಕವಾದದ್ದು. ನಿಜವಾಗಿ ಕುದುರೆ ಕದಿಯುವುದಂದ್ರೆ ಇಂದ್ರಿಯಗಳನ್ನು ಎಳ್ಕೊಂಡು ಹೋಗುವುದು ಅರ್ಥ. ಯಾಕಂದ್ರೆ ಇಂದ್ರಿಯಗಳು ಇಂದ್ರಿಯಾಣಿ ಹಯಾಮ್ಯಾಹು, ಈ ಇಂದ್ರಿಯಗಳನ್ನು ಕುದುರೆಗಳು ಅಂತ ಕರೆಯುವುದು ಶಾಸ್ತ್ರದಲ್ಲಿ. ಕುದುರೆಗೆ ಕಣ್ಪಟ್ಟಿಯಿಂದ ಹೋದ್ರೆ ಅದು ಎಲ್ಲಿ ಹೋಗುತ್ತೆ ಅಂತ ಗೊತ್ತಾಗುದಿಲ್ಲ. ಚರಂಡಿಯಲ್ಲಿ ಎತ್ತಿಕೊಂಡು ಹೋಗಿ ರಥವನ್ನು ಹಾಕುತ್ತೆ. ಈ ನಮ್ಮ ರಥ ಇದೆ ಅಲ್ಲ, ಒಂದು ನವದ್ವಾರಾತ್ಮಕವಾದಂತಹ ರಥ. ಆ ರಥಕ್ಕೆ ಹೂಡಿದಂತಹ 9 ಕುದುರೆಗಳಿದ್ದಾರೆ. ಅಥವಾ ನಮ್ಮ ಇಂದ್ರಿಯಗಳ 5 ತನಕ 5 ಕುದುರೆ ಅಂತಿದ್ದಾರೆ. ಇಲ್ಲಿ 5 ಕುದುರೆಗಳಿದ್ದಾರೆ. ಈ 5 ಕುದುರೆಗಳು ಇಂದ್ರಿಯಗಳನ್ನು ಎಲ್ಕೊಂಡು ಹೋಗ್ತಾರೆ. ಅದಕ್ಕೆ ಸರಿಯಾದ ಪಟ್ಟಿ ಇದ್ರೆ ಸರಿಯಾದ ಮಾರ್ಗದಲ್ಲಿ ಕರ್ಕೊಂಡು, ಅದಿಲ್ಲದೆ ಹೋದ್ರೆ ಚರಂಡಿಗೆ ಎತ್ತಿಕೊಂಡು ಹೋಗ್ತಾ ಇರ್ತಾರೆ. ಈ ಶರೀರ ಚರಂಡಿಗೆ ಬಿದ್ದಿರ್ತದೆ ಅಲ್ಲಲ್ಲಿ. ಯಾಕಂದ್ರೆ ಇಂದ್ರಿಯಗಳಲ್ಲೇ ಆಗಿವೆ. ಈ ಕುದುರೆಗಳು ಎಳ್ಕೊಂಡು ಹೋಗಿ ಅಲ್ಲೆಲ್ಲ ಬೀಳಿಸಿರ್ತಾರೆ. ಹಾಗಾದ್ರೆ ಈ ಶರೀರವೆಂಬ ರಥ ಸರಿಯಾದ ಗುರಿಯನ್ನು ಮುಟ್ಟಬೇಕಾದ್ರೆ ಈ ಇಂದ್ರಿಯಗಳೆಂಬ ಕುದುರೆಗಳು ಸಾರಥಿಯ ಹಿಡಿತದಲ್ಲಿರಬೇಕು. ಬುದ್ಧಿಂತು ಸಾರಥಿ ಬಿದ್ದಿ, ಈ ಬುದ್ಧಿ ಎಂಬ ಸಾರಥಿಯ ಕೈಯಲ್ಲಿ ಈ ಇಂದ್ರಿಯಗಳೆಂಬ ಕುದುರೆಗಳು ಇರಬೇಕು. ಆದರೆ ಆ ಬುದ್ಧಿ ಅದನ್ನು ನಿಯಂತ್ರಿಸುವ ಯಾರು? ಬುದ್ಧಿ ಎಂಬ ಸಾರಥಿಯೇ ಅವನ ಕೈಯಲ್ಲಿ ಅವನು ಕುದುರೆ ಹಿಡಿದು ಹಾಗೆ ಓಡಿಸುವ ಅಂತ ಅದಕ್ಕೆ ಸಮಸ್ಯೆ ಆಗ್ತದಲ್ಲ. ಅದಕ್ಕೋಸ್ಕರ ಬುದ್ಧಿಗೆ ನಿಯಂತ್ರಣೆ ಮಾಡತಕ್ಕಂಥ ಒಬ್ಬ ವ್ಯಕ್ತಿ ಅವನು ಇದಂದ್ರ. ಈಗ ಬುದ್ಧಿ ಅವರ ಒಂದು ಇದಂದ್ರ. ಇಲ್ಲಿ ಅವನಿಗೆ ಇಂದ್ರ ಇದ್ದ. ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿ ಎತ್ತರದ ದೇವತೆ ಅಂದರೆ ಇಂದ್ರ, ಕೈಗೆ ಸಂಬಂಧಪಟ್ಟಂತ ದೇವತೆ. ನಾವೆಲ್ಲ ಕೈಯಲ್ಲೇ ಮುಂದೆ ಬರುವುದು ಇಂದ್ರಿಯ. ಆ ಇಂದ್ರನ ಕಾರಣದಿಂದ ಅಂತಹ ಇಂದ್ರ ಎತ್ತರದಲ್ಲಿದ್ದ. ಆ ಇಂದ್ರನು ಕೂಡ ಈಗ ಒಬ್ಬ ಒಂದು ಹಿಡಿತದಲ್ಲಿದ್ದಾನೆ, ಬುದ್ಧಿಯ ಹಿಡಿತದಲ್ಲಿದ್ದಾನೆ.
ಬುದ್ಧಿ ಯಾರು ಬುದ್ಧಿಯನ್ಮಾನಿ ದೇವಿ ಭಾರತೀ ಸರಸ್ವತಿಯರು ಬುದ್ಧಿ ಅಂತ ಕರೆಸಿಕೊಳ್ತಾರೆ. ಹಾಗಾದರೆ ಭಾರತೀ ಸರಸ್ವತಿಯರ ಹಿಡಿತದಲ್ಲಿ ಇಂದ್ರ ಇರ್ತಾರೆ. ಭಾರತೀ ಸರಸ್ವತಿಯರು ವಸ್ತುತಃ ಪಾರ್ವತೀ ದೇವಿಯನ್ನು ಹಿಡಿತದಲ್ಲಿಟ್ಟು ಪಾರ್ವತೀ ದೇವಿಯ ಮೂಲಕ ಇಂದ್ರನ ಹಿಡಿತ. ಯಾಕಂದ್ರೆ ಇಂದ್ರನಿಗೆ ನೇರವಾಗಿ ಗುರು ಯಾರು ಅಂದ್ರೆ ಪಾರ್ವತೀ ದೇವಿ. ಅಂದ್ರೆ ಈ ಬುದ್ಧಿಯ ಹಿಡಿತದಲ್ಲಿಂದ ಇಂದ್ರಿಯಗಳೆಲ್ಲ ಹಿಡಿದಿದ್ದಾರೆ. ಆ ಬುದ್ಧಿಯೂ ಕೆಲವರಲ್ಲಿ ಹಿಡಿತದಲ್ಲಿರುವುದಿಲ್ಲ. ಬುದ್ಧಿಯ ಹಿಡಿತಕ್ಕೋಸ್ಕರ ಒಳಗೆ ಆತ್ಮ ಬೇಕು, ಜೀವನ ಹಿಡಿತದಲ್ಲಿ ಬುದ್ಧಿ. ಆ ಜೀವಕ್ಕೆ ಅಭಿಮಾನಿ ಯಾರು? ಪ್ರಾಣ. ಹಾಗಾದ್ರೆ ಈಗ ಇದಂದ್ರ ಅಂದ್ರೆ ಪ್ರಾಣ, ಈಗ ಜೀವಾಭಿಮಾನಿ ಪ್ರಾಣ. ಹೀಗೆ ಇದಂದ್ರ ಅನ್ನೋದು ಮೊದಲು ಇಂದ್ರನಲ್ಲಿ ನಿಂತು ಅಲ್ಲಿಂದ ಬುದ್ಧಿಗೆ ಹೋಗಿ ಆಮೇಲೆ ಬುದ್ಧಿಪತಿಯಲ್ಲಿ ಬಂದು ನಿಂತು. ಬುದ್ಧಿಪತಿ ಅಂದ್ರೆ ಭಾರತೀಯ ರಮಣ. ಅವನು ಪ್ರಾಣಾಭಿಮಾನಿ ಅಂದ್ರೆ ಜೀವಾಭಿಮಾನಿ, ಜೀವಕ್ಕೆ ಅಭಿಮಾನಿ ಶಕ್ತಿ. ಅವನು ಇದಂದ್ರ ಅಂತ ಕರೆಸಿಕೊಂಡ. ಈ ಪ್ರಾಣನೂ ಕೂಡ ನೇರವಾಗಿ ಕೆಲಸ ಮಾಡುವುದಿಲ್ಲ. ಅಂದ್ರೆ ಆ ಭಗವಂತನನ್ನು ಹೀಗೆ ನೋಡ್ತಾನೆ. ಭಗವಂತ ಹನುಮಂತ ಹೇಳಿದ್ರೆ ಬಾಗಿಲ ಕೆಲಸ ಎಲ್ಲ. ಪ್ರತಿಯೊಂದು ಪ್ರಾಣ ಕೆಲಸ ಮಾಡಬೇಕಾದ್ರೂ ಕೂಡ ದೇವರನ್ನು ನೋಡುವುದು ಅಂತ ದೇವರು ಹೇಳ್ತಾರೆ. ಇಲ್ಲಿ ಕೆಲಸ ನಮ್ಮ ಕೆಲಸ ಎಲ್ಲ ಆಗಲ್ಲ. ಅವರು ಹೀಗೆ ಮಾಡು ಅಂತ ಹೇಳಿದ್ಮೇಲೆ ಅಂತ ಒಂದು ಹೇಳಿ ಆಮೇಲೆ ಅಪ್ಪಾಗಿಲ್ವಾ ಅಂತ ಕೇಳಿದ ಮೇಲೆ ಏನು ಅಂತ ಮತ್ತೊಂದು ಸಲ ಕೇಳಿ ಆಮೇಲೆ ಅವರು ಬರೆದು ಕೊಟ್ಟ ಮೇಲೆ ನಾವೆಲ್ಲ ಕೆಲಸ ಮಾಡೋದು. ಇನ್ನೊಂದು ಈ ಪ್ರಾಣ ಮತ್ತು ಭಗವಂತ ಆಗಲ್ಲ. ಭಗವಂತ ಒಳಗಿಂದ ಅಂದುಕೊಂಡ್ರೆ ಸಾಕು ಈ ಪ್ರಾಣ ಬಿಟ್ಟು. ಹನುಮಂತ ದೇವ ಸುಂದರಕಾಂಡದಲ್ಲಿ ಲಂಕೆಗೆ ಹೋಗಿ ಏನೇನು ಮಾಡಿದ ರಾಮ ಹೇಳಿದ್ಮೇಲೆ ಏನಾದ್ರು. ಆದ್ರೆ ರಾಮ ಏನೇನು ಮಾಡಬೇಕಿತ್ತು ಅಂತ ಅವನ ಮನಸ್ಸಲ್ಲಿತ್ತು, ಅದನ್ನೆಲ್ಲ ಮೀಸಿಕೊಂಡು ಬರ್ತಾನೆ. ಅಲ್ಲಿ ರಾವಣ ಮಾಡಿದ ಅನ್ಯಾಯ ನೋಡಿ ಸಹಿಸ್ಲಿಕ್ಕೆ ಆಗಲಿಲ್ಲ, ಹೊರದು ಬಿಡ್ತೇನೆ ಅಂತ ಹೇಳುವಾಗ ಕೈ ಎತ್ತಿದವ ಹಾಗೆ ನಿಂತು ರಾಮನಿಗೆ ಬೇಸರ ಆಗ್ತದೆ, ಅದಕ್ಕೆ ಹೊಡೆಯಲ್ಲ ಅಂತ ಹೇಳಿ ಬರ್ತಾರೆ. ಆದ್ರೆ ರಾಮನ ಒಬ್ಬ ದೂತನವಲ್ಲ, ಆ ನಾಥನ ಮನಸ್ಸಾಗಿ ಹೇಗೆ ಕೆಲಸ ಮಾಡಬೇಕು ಅನ್ನೋದಕ್ಕೆ ಸ್ಪಷ್ಟ ದೃಷ್ಟಾಂತ ಪ್ರಾಣದೇವ. ಅದಕ್ಕೆ ಅವರು ಹೇಳಿಕೊಳ್ಳುವಾಗ ದಾಸೋಹಂ ಕೋದಲೇಂದ್ರಸ್ಯ ಅಂತ ಹೇಳಿಕೊಳ್ಳುವುದು. ನಾನು ರಾಮದಾಸರಿದ್ದೇನೆ, ಶ್ರೀರಾಮದೂತಂ ಶಿರಸಾನಮಾನಿ ಅಂತ ರಾಮದೂತಾನವನ್ನು ಕರೆಯುವುದು ಅದಕ್ಕೋಸ್ಕರ. ಅಂತ ಪ್ರಾಣ ಭಗವಂತನ ಮನಸ್ಸಿಗೆ ಅನುಗುಣವಾಗಿ ಕೆಲಸ ಮಾಡುವುದು. ಹಾಗಾದ್ರೆ ಇದನ್ನ ಯಾರು? ಸರ್ವೇಂದ್ರಿಯಾಭಿಮಾನಿಸ್ಥ ಮುಖ್ಯ ಪ್ರಾಣಸ್ಥ ವಿಷ್ಣುರಾಮ ಪ್ರೇರಿತ ಶ್ರೀಶ ವೃತ್ಯರ್ಥಂ ಕರಿಷ್ಯೇ ಕರ್ಮ ದಾಖಿಲಂ. ಹಾಗಾದ್ರೆ ಇಂದ್ರಿಯಾಭಿಮಾನಿ ದೇವತೆಗಳು ಅವರ ಒಳಗೆ ಇಂದ್ರನಿಗೆ ಪ್ರೇರಕನಾಗಿ, ಪ್ರಾಣನಿಗೆ ಪ್ರೇರಕನಾಗಿ ಭಗವಂತ. ಮುಖ್ಯ ಪ್ರಾಣಸ್ಥ ವಿಷ್ಣುನಾ ಪ್ರೇರಿತ. ಅಂದ್ರೆ ವಿಷ್ಣು ಇದಂ ದ್ರ ಇಂದ್ರಿಯಗಳನ್ನೆಲ್ಲ ವಿಷಯ ಪದಾರ್ಥದಲ್ಲಿ ಪ್ರೇರಿಸುವುದು ಮೂಲಭೂತವಾಗಿ ವಿಷ್ಣು. ಆದ್ರಿಂದ ವಿಷ್ಣುವಿಗೆ ಇದಂದ್ರ ಅಂತ ಹೆಸರು. ಅಲ್ಲ, ಇದಂದ್ರ ಅಂತ ಕರೀತೀರಿ, ಇಂದ್ರ ಅಂತ ಯಾಕೆ ಕರೀತೀರಿ? ಅದು ವೇದಗಳ ಸ್ವಭಾವ. ಶಬ್ದ ಹೇಗಿದೆಯೋ ಹಾಗೆ ಹೇಳಿದ್ರೆ ಜನರಿಗೆ ಸುಲಭವಾಗಿ ಅರ್ಥವಾಗ್ತದೆ. ಅದರಿಂದ ಸುಲಭವಾಗಿ ಅರ್ಥವಾದರೆ ವೇದವಾಗುವುದಿಲ್ಲ ಅನ್ನೋ ಒಂದು ಡಿಫಿನಿಟಿಯಿಂದ ವೇದ ಅದನ್ನು ಮುಚ್ಚಿ ಹೇಳ್ತದೆ. ತಸ್ಮಾತ್ ಇದಂದ್ರಂ ಸಂತಂ ಇಂದ್ರಮಿತ್ಯಾಗಕ್ಷತೆ ಪಾರೋಕ್ಷೇನ. ನೇರ ಹೇಳಬಾರದು ಅಂತ ಮುಚ್ಚಿ ಹೇಳುವುದು ವೇದದ ಸ್ವಭಾವ. ಹಾಗಾಗಿ ವೇದಗಳಿಗೆ ಛಂದಸ್ಸುಗಳು ಅಂತ ಹೇಳ್ತಾರೆ. ನೇರ ಮಾತಾಡುವುದಿಲ್ಲ, ಮುಚ್ಚಿ ಹೇಳುದು. ಮುಂಟಿಗೆಗಳ ಹಾಗೆ ಮಾತಾಡುತ್ತೆ. ಕೆಲವರಿಗೆ ಏನೋ ಹೇಳ್ತದೆ ಅಂತ ಅನಿಸುತ್ತೆ, ಆದ್ರೆ ಅರ್ಥ ಏನೋ ಇರ್ತದೆ. ಏನೋ ಅರ್ಥ ಇಟ್ಟುಕೊಂಡು ಏನೋ ಹೇಳುವ ಹಾಗೆ ಕಾಣಿಸ್ತಕ್ಕಂಥದ್ದೇ ವೇದಗಳ ಗುಟ್ಟು. ಹಾಗಾಗಿ ವೇದ ಗುಟ್ಟಾಗಿ ಹೇಳುವುದು ವೇದದ ಸ್ವಭಾವ. ಆದ್ರಿಂದ ಇದಂದ್ರ ಅನ್ನುವ ಸ್ಪಷ್ಟ ಅರ್ಥ ಆಗುವ ಶಬ್ದವನ್ನು ಇಂದ್ರ ಅಂತ ಅರ್ಥವಾಗಬೇಕುವ ಹಾಗೆ ಆಕಾರವನ್ನು ನುಗ್ಗಿ ವೇದ ಹೇಳ್ತದೆ. ಯಾಕಂದರೆ ಪರೋಕ್ಷ ಪ್ರಿಯ ದೇವ ಪ್ರತ್ಯಕ್ಷ ವಿಷ. ನೇರವಾಗಿ ಹೇಳುವುದನ್ನು ದೇವತೆಗಳು ಯಾರು ಇಷ್ಟಪಡುವುದಿಲ್ಲ, ಅವರು ಮುಚ್ಚಿ ಹೇಳುವುದನ್ನೇ ಇಷ್ಟಪಡತಕ್ಕಂಥವರಿದ್ದಾರೆ ಅಂತ ಐತರೆಯ ನಿರೂಪಣೆ ಮಾಡ್ತದೆ. ಅದಕ್ಕೆ ಅನುಗುಣವಾಗಿ ಇಂದ್ರ ಅಂದರೆ ನಮ್ಮ ಇಂದ್ರಿಯಗಳ ಪ್ರೇರಕನಾದಂತಹ ಇಂದ್ರಿಯ ಪ್ರೇರಕ, ತತ್ವಾಭಿಮಾನಿ ಪ್ರೇರಕ, ಪ್ರಾಣ ಪ್ರೇರಕನಾದ ಭಗವಂತ ಇಂದ್ರ. ಇಂದ್ರಾಯ ಅಂತಹ ನನ್ನೆಲ್ಲ ಪ್ರೇರಣೆಗೆ ಕಾರಣವಾದಂತಹ ಸರ್ವಸ್ವಾಮಿಯ ಹತ್ರ ಹೇ ಇಂದೋ ಪರಿಶ್ರಮ. ಓ ಮುಖ್ಯ ಪ್ರಾಣ, ನನ್ನನ್ನು ತಲುಪಿಸು. ಎಂಥ ಲೋಕ? ಯತ್ರ ಅನುಕಾಮಂ ಚರಣಂ ತ್ರಿನಾಥೇ. ಯತ್ರ ಅನುಕಾಮಂ ಚರಣಂ. ಯಾವ ಲೋಕದಲ್ಲಿ ಇಚ್ಛೆ ಬಂದ ಹಾಗೆ ನಡೆಯುವುದಕ್ಕೆ ಸಾಧ್ಯ ಇದೆಯೋ ಆ ಲೋಕಕ್ಕೆ, ಸ್ವಚ್ಛಂದವಾದ ಲೋಕಕ್ಕೆ ನಮ್ಮನ್ನು ಕೈಗೊಳ್ಳುವ. ಚರಣ ಅಂದ್ರೆ ಸಂಚರಣ, ಅಥವಾ ಚರಣ ಅಂತ ಹೇಳಿದ್ರೆ ಆಚರಣ. ಈ ಆಚರಣ, ನಮ್ಮ ಸಂಚರಣ, ನನ್ನ ಆಚರಣ ಇದೆಲ್ಲ ಯತ್ರ ಅನುಕಾಮಂ ಭವತಿ, ಕಾಮ ಅನುಸೃತ್ಯ ಭವತಿ. ಇಚ್ಛೆಗೆ ಅನುಗುಣವಾಗಿ ನಡೀಲಿಕ್ಕೆ ಸಾಧ್ಯ ಆಗ್ತದೆ, ಅಲ್ಲಿ ಕರ್ಕೊಂಡು ಹೋಗುದು. ಇದು ಎಲ್ಲೂ ಆಗುವುದಿಲ್ಲ ಇಚ್ಛೆಗೆ ಅನುಗುಣವಾಗಿ ನಡೀಲಿಕ್ಕೆ. ನಮ್ಮ ಬೆಂಗಳೂರಲ್ಲಂತೂ ಸುಂದರ ಆಗುವುದಿಲ್ಲ ನೋಡಿ. ಇಚ್ಛೆ ಬಂದ ಹಾಗೆ ರೋಡಲ್ಲಿ ಹೋಗಿ ನಾಳೆ ಪೇಪರಲ್ಲಿ ನಿಮ್ಮ ಫೋಟೋ ಇರುವುದಿಲ್ಲ, ವಿಷಯ ಮಾತ್ರ ಇರುತ್ತೆ. ಹಾಗಾದ್ರೆ ಈ ಇಚ್ಛೆ ಬಂದ ಹಾಗೆ ನಡೆಯುವುದಕ್ಕೆ ಎಲ್ಲೂ ಅವಕಾಶ ಇಲ್ಲ. ಸ್ವಚ್ಛಂದನೆ ಅನ್ನುವುದು ಸ್ವಾತಂತ್ರ್ಯ ಅಲ್ಲ.
ಸ್ವಾತಂತ್ರ್ಯ ಬೇರೆ, ಸ್ವಚ್ಛಂದತೆ ಬೇರೆ. ನಾಳೆ ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡುವವರಿದ್ದೇವೆ ಮುಂದಿನ ತಿಂಗಳಲ್ಲಿ. ಆದರೆ ಸ್ವಚ್ಛಂದತೆಗೆ ಉತ್ಸವ ಆಚರಣೆ ಮಾಡಿ, ಅದು 31ನೇ ತಾರೀಕು ಡಿಸೆಂಬರ್. ಸ್ವಚ್ಛಂದೋತ್ಸವ ಅಂತ ಉತ್ಸವ ಆಚರಣೆ ಮಾಡ್ತಾರೆ. ಅದು ಧರ್ಮ ನಿಷಿದ್ಧವಾದ ಸ್ವಾತಂತ್ರ್ಯ ಅನ್ನೋದು ಶಾಸ್ತ್ರ ವಿಹಿತವಾದದ್ದು. ದತ್ತ ಸ್ವಾತಂತ್ರ್ಯ ಬೇಕು ಮನುಷ್ಯನಿಗೆ, ಸ್ವಚ್ಛಂದತೆ ಬೇಡ. ಹಾಗಾಗಿ ಸ್ವಚ್ಛಂದವಾಗಿ ಇರುವುದಕ್ಕೆ ಒಂದೇ ಒಂದು ಅವಕಾಶ ಅಂತ ಹೇಳಿದ್ರೆ ಅವನ ಲಿಂಗದೇಹ ಭಂಗವಾಗಬೇಕಾಗ ಸ್ವಚ್ಛಂದ. ಯಾಕಂದ್ರೆ ಈ ಲಿಂಗದೇಹದಲ್ಲೂ ಮನಸ್ಸಿದೆ, ಸ್ವರೂಪದಲ್ಲೂ ಮನಸ್ಸಿದೆ, ಈ ನಮ್ಮ ಶರೀರದಲ್ಲೂ ಮನಸ್ಸಿದೆ. ಶರೀರದಲ್ಲಿರುವ ಅಂತಃಕರಣ ಅಂತ ಕರೆಸಿಕೊಂಡ ಮನಸ್ಸು ಅದು ಪ್ರಾಕೃತವಾದಂತಹ ಸೂಕ್ಷ್ಮಗಳಿಂದ ಉಪಚಿತವಾಗಿರ್ತಕ್ಕಂಥದ್ದು, ಉಪಚಯಗೊಂಡಿರುವಂತಹದ್ದು. ಲಿಂಗದೇಹದಲ್ಲಿರ್ತಕ್ಕಂತಹ ಮನಸ್ಸು ಸತ್ವರಜಸ್ತಮೋ ಗುಣಗಳ ಅಂಶಗಳಿಂದ ಉಪಚಿತಗೊಂಡದ್ದು. ಆ ಲಿಂಗದೇಹ ಹೋದ ಮನಸ್ಸು ಹೋಗುತ್ತೆ. ಈಗ ಮನಸ್ಸು ಸಾಯುವುದು ಅಂತ ಒಂದು ಪರಿಸ್ಥಿತಿ ಇದೆ. ಮನಸ್ಸು ಸಾಯುವಲ್ಲಿಯ ತನಕ ಮನುಷ್ಯನಿಗೆ ನಿತ್ಯತೆ ಇಲ್ಲ, ಮನುಷ್ಯನಿಗೆ ಶಾಶ್ವತ ಸುಖ ಇಲ್ಲ. ಅವ ಶಾಶ್ವತ ಸುಖ ಪಡಿಬೇಕು ಅಂತಾದ್ರೆ ಹೆಂಡತಿ ಸಾಯಲಿ ಅಂತ ಬಾಬು ಹೇಳ್ತಾರೆ. ಹೆಂಡತಿ ಸತ್ರೆ ಮಾತ್ರ ಅವನಿಗೆ ಶಾಶ್ವತವಾದ ಸುಖ ಸಿಗುವುದು. ಹೆಂಡತಿ ಅಂದರೆ ಯಾವುದು? ಮನಸ್ಸು. ಬುದ್ಧಿತ್ತು ಪ್ರಮದಾನ್ ವಿಧಿ. ಈ ಅಂತಃಕರಣ ಅನ್ನುವ ಮನಸ್ಸೇ ಇದೆ. ಈ ಬಾಹ್ಯ ಅಂತಃಕರಣ ಏನಿದೆ ಅದಕ್ಕೆ ಹೆಂಡತಿ ಅಂತ ಹೇಳುವುದು. ಅದನ್ನು ಸಾಯಿಸ ಅಂದ್ರೆ ಲಿಂಗದೇಹ ಭಂಗ ಆಗಿದೆ. ಆಗ ಅವನಿಗೆ ಶಾಶ್ವತವಾದ ಸುಖ ಸಿಗ್ತದೆ. ಈ ಮನಸ್ಸು ಅನ್ನೋದು ಏನಿದೆ, ಈ ಮನಸ್ಸಿಗೆ ಅನುಗುಣವಾಗಿ ನಾವೇನಾದ್ರೂ ನಡ್ಕೊಂಡು ಅದು ಕೆಟ್ಟ ವ್ಯಕ್ತಿಯಾಗಿರುತ್ತೆ. ಮನಸ್ಸು ಕೇಳಿದ್ದೆಲ್ಲ ಕೊಟ್ಟರೆ ಆ ಮನಸ್ಸು ಅತ್ಯಂತ ಚಂಚಲವಾದದ್ದೆಲ್ಲ ಮಕಾರದಿಂದ ದುರಾಗ್ತದಂತೆ. ಎಲ್ಲ ದುರಾದ್ರೆ ಅದೆಲ್ಲ ಚಂಚಲ ಇರ್ತದೆ. ಮನೋ ಮಧುಕರೋ ಮೇಘೋ ಮಾನಿನಿ ಮದನೋ ಮರುತು ಮಾ ಮದೋ ಭರ್ಕಟೋ ಭಕ್ಷ್ಯೋ ಮಕಾರಾಹ ದಶ ಚಂಚಲ ಅಂತ ಸುಭಾಷಿತಕಾರ 10 ಹೇಳಿದ್ದಾರೆ. ಅದರಲ್ಲಿ ಮೊದಲನೇ ಸ್ಥಾನ ಕಟ್ಟದ್ದು ಯಾವುದಕ್ಕೆ? ಮನ. ಆಮೇಲೆ ಮಧುಕರ ದುಂಬಿ ನಂತರ ಮೊದಲಿರುವುದು ಮನ. ಅಂದ್ರೆ ಮಹಾಚಂಚಲ. ಅರ್ಜುನ ಕೇಳ್ತಾನೆ, ಎಂಥ ಮನಸ್ಸು, ಚಂಚಲವಾದ ಮನಸ್ಸನ್ನು ಹೇಗೆ ಕೃಷ್ಣ ಕಂಡೆ? ಚಂಚಲಂ ಹಿ ಮನಃಕೃಷ್ಟ ಪ್ರಣಾತಿ ಬಲವ ದೃಢಂ ಸಸ್ಯಾಹಂ ನಿಗ್ರಹಂ ಮನ್ಯೆ ವಾಯುವತ್ತು ದುಷ್ಟರ. ಇಲ್ಲಿದ್ದ ಗಾಳಿಯನ್ನೆಲ್ಲ ಎತ್ತಿ ನನ್ನ ಈ ಶಬ್ದದಲ್ಲಿ ಕಟ್ಟಿ ಹಾಕ್ತೇನೆ ಅಂತ ಪ್ರಯತ್ನ ಮಾಡ್ತೇನೆ. ಅದೆಷ್ಟು ದುಷ್ಕರ, ಅಷ್ಟು ಕಷ್ಟ ಈ ಮನಸ್ಸನ್ನು ಕಟ್ಟಿ ಹಾಕುವುದು ಅಂತ ಆ ಇಂದ್ರನೇ ಆದ ಅರ್ಜುನ ಹೇಳ್ತಾನೆ ಆ ಮಾತನ್ನು. ಆದರೆ ಮನಸ್ಸು ತುಂಬಾ ಚಂಚಲವಾದ. ಎಲ್ಲಿ ಚಾಂಚಲ್ಯ ಇದೆ ಅಲ್ಲಿ ಜಾಗೃತಿ ಆಗುತ್ತೆ. ನಾಲಿಗೆಯೂ ಸ್ವಲ್ಪ ಚಂಚಲ ಇದೆ. ಈ ಚಾಂಚಲ್ಯದ ಜೊತೆಗೆ ಒತ್ತೆಯ ಪ್ರದೇಶ ಬೇರೆ ಜಾಗುವುದು ನಿಶ್ಚಯ. ಅದು ಒತ್ತೆಯ ಪ್ರದೇಶದಲ್ಲಿರುವ ನಾಲಿಗೆಯ ಬಗ್ಗೆ ಯಾವತ್ತೂ ಜಾಗೃತಿ ಆಗಿದೆ. ಈ ಮನಸ್ಸು ಕೂಡ ಅದೇ ರೀತಿಯ ಚಾಂಚಲ್ಯ. ಆ ಮನಸ್ಸು ಒತ್ತೆಯ ಪ್ರದೇಶದಲ್ಲಿಲ್ಲ, ಒತ್ತೆಯ ಪ್ರದೇಶದಲ್ಲಿ ಇಲ್ಲ. ಅಂದ್ರೆ ಒತ್ತೆಯಲ್ಲಿಯೇ ಹೋಗುದು ಅದರ ಸ್ವಭಾವ. ಅದು ಆರ್ದ್ರ ಅಂತ, ಮನಸ್ಸಿನಿಂದ ಆರ್ದ್ರವಾಗುವುದು ಅಂತ ನಾವು ಹೇಳ್ತೇವೆ. ಅದು ಯಾವತ್ತು ಒದ್ದೆಯಾಗುವುದು ಅದರ ಸ್ವಭಾವ. ಅದು ಒದ್ದೆಯ ಪ್ರದೇಶದಲ್ಲಿಲ್ಲ, ತಾನೇ ಒದ್ದೆಯಾಗುತ್ತೆ. ತಾನೇ ಒದ್ದೆಯಾಗುವಂತಹದ್ದು ಒದ್ದೆಯ ಪ್ರದೇಶದಲ್ಲಿರುವುದಕ್ಕಿಂತ ಭಯ. ಇದೆಲ್ಲ ನೀವು PhD ಮಾಡಬೇಕು ಆ ವಿಷಯಗಳ ಬಗ್ಗೆ. ಅಷ್ಟೆಲ್ಲ ಆಳದಿಂದ ತುಂಬಿದ ಶಾಸ್ತ್ರದ ವಿಷಯಗಳು. ಆದ್ರಿಂದ ಮನಸ್ಸಿನ ಬಗ್ಗೆ ನಾಲಿಗೆಗಿಂತ ಹೆಚ್ಚು ಜಾಗೃತಿ ಆಗಿದೆ. ನಾಲಿಗೆ ಏನಾದರೂ ಹೆಚ್ಚು ಕಡಿಮೆ ಮಾಡಿದ್ದು ಅಂತಾದ್ರೆ ಅದರ ಪರಿಣಾಮ ತಲೆ ಕತ್ತರಿಸಿ ಹೋಗುವುದು ಅಷ್ಟೇ. ಜಿಹ್ವಾಗ್ರೆ ಮರಣ ದೃಢ ಅಂತ ಅಷ್ಟೇ. ಜಿಹ್ವಾಗ್ರದಿಂದ ತಲೆ ಹೋಗ್ಬೋದು, ಆದರೆ ಮನಸ್ಸಿನಿಂದ ತಲೆಗಳೇ ಉಳಿಬಿಡ್ತಾರೆ. ಮನಸ್ಸು ಕೆಟ್ಟದಾದ್ರೆ ಇವನ ತಲೆ ಹೋಗುವುದಕ್ಕಿಂತ ಹೆಚ್ಚು 20 ತಲೆ ಇರುವುದು ಉಳಿ ಹೋಗುತ್ತೆ. ಮತ್ತೊಬ್ಬರ ತಲೆ ತೆಗೆಯುವುದು ತನ್ನ ತಲೆ ತೆಗೆಸಿಕೊಳ್ಳುವುದಕ್ಕಿಂತ ದೊಡ್ಡ ದೋಷವಾಗುತ್ತೆ. ಆದ್ರಿಂದ ಚಂಚಲವಾದ ಮನಸ್ಸಿನ ಬಗ್ಗೆ ಭಾರಿ ಜಾಗೃತಿ ಇರಬೇಕು. ಈ ಚಂಚಲವಾದದ್ದು ಮನಸ್ಸು. ಆದ್ರಿಂದ ಮನಸ್ಸಿನ ಕೈಯಲ್ಲಿ ನಿಮ್ಮನ್ನು ನೀವು ಅರ್ಪಿಸಿಕೊಳ್ಳಬೇಡಿ. ಆದ್ರಿಂದ ಸ್ವಚ್ಛಂದತೆ ಬೇಕು. ಆದರೆ ಒಂದು ಹಂತದಲ್ಲಿ ನಿಮ್ಮ ಸ್ವಚ್ಛಂದತೆಯನ್ನು ಅನುಕಾಮಚಾರ ಅನ್ನುವ ಸ್ಥಿತಿಗೆ ನೀವು ಬರ್ಬೋದು. ಯಾವಾಗ ಈ ಚಂಚಲ ಮನಸ್ಸು ಹೋದ. ಚಂಚಲ ಮನಸ್ಸು ಹೋದ ಮೇಲೆ ಒಂದು ಮನಸ್ಸಿದೆ, ಅದಕ್ಕೆ ಅಂತಃಕರಣ. ಅದು ಬಾಹ್ಯ ಅಂತಃಕರಣ ಅಲ್ಲ, ಸ್ವರೂಪಾಂತಃಕರಣ ಅಂತ ಕರೀತೇವೆ. ಅದು ಆತ್ಮಸ್ವರೂಪಭೂತವಾದಂತಹ ಒಂದು ಅಂತಃಕರಣ ಇದೆ. ಆ ಅಂತಃಕರಣ ಚಂಚಲವಾದದ್ದಲ್ಲ. ಆ ಆತ್ಮ ಸ್ವಭಾವ ಸಹಜವಾಗಿರತಕ್ಕಂತಹ ಆತ್ಮ ಸ್ವಭಾವಕ್ಕೆ ಹೊಂದಿಕೆಯಾಗತಕ್ಕಂತಹ ಮನಸ್ಸದು. ಆ ಮನಸ್ಸಿನಲ್ಲಿ ನೀನು ಸ್ವಚ್ಛಂದವಾಗಿರಬಹುದು. ಅದು ದೋಷದ ಕಡೆಗೆ ಎಳೆಯುವುದಿಲ್ಲ. ಹಾಗಾದ್ರೆ ಎಲ್ಲಿ ಸ್ವಚ್ಛಂದತೆ ಇದೆ? ಮೋಕ್ಷದಲ್ಲಿ ಮಾತ್ರ. ಲಿಂಗದೇಹ ಭಂಗವಾದ ಮೇಲೆ ಮಾತ್ರ ಸಾತ್ವಿಕವಾದ ಸ್ವಚ್ಛಂದತೆ ಇದೆ. ಆದ್ರಿಂದ ಮೋಕ್ಷದ ಬಗ್ಗೆ ಹೇಳ್ತಾರೆ ಯತ್ರಾನುಕಾಮಂ. ಇದು ಆಶ್ಚರ್ಯ ಅಂತ ಹೇಳಿದ್ರೆ, ಉಳಿದ ವ್ಯಾಖ್ಯಾನಕಾರರು ಯಾಕೆ ಸ್ವರ್ಗದಲ್ಲೇ ಕೂತು ಬಿಟ್ಟು ಮೋಕ್ಷ ಯಾಕೆ ಹೋಗಲಿಲ್ಲ ಇವರಿಗೆ ಅಂತ. ತಲೆಗೆ ಮೋಕ್ಷವೇ ಹೋಗಲಿಲ್ಲ. ಯತ್ರಾನುಕಾಮಂ ಚರಣಂ ಅಂದ್ರೆ
ಸ್ವರ್ಗದಲ್ಲಿ ಯಾರ ಹೆಣ್ಣಲ್ಲಿರೋದು ಸ್ವೀಕರಿಸಬಹುದು ಅಂತ ಒಬ್ಬರು ವ್ಯಾಖ್ಯಾನ ಮಾಡಿಟ್ಟಿದ್ದಾರೆ. ಅನುಕಾಮಂ ಚರಣದಲ್ಲಿ ಕಾಮ ಅಂದ್ರೆ ಎಲ್ಲೆಲ್ಲೋ ಹೋಗ್ಬಿಟ್ಟಿದ್ದಾರೆ ಅದು. ಅಲ್ಲಿ ನಮಗೆ ಯಾರನ್ನು ಬೇಕು ಅಂತ ಹೇಳ್ಬೋದು, ಅದನ್ನು ಹೇಳ್ತಾ ಇದ್ದಾರೆ. ಯತ್ರ ಅನುಕಾಮಂ ಚರಣ ಅಂತ ಅಲ್ಲಿ ಹೋಗಿ ನಿಂತ್ಬಿಟ್ಟಿದ್ದಾರೆ. ಬೇಕಿರಲಿಲ್ಲ ಅಷ್ಟು ಕೆಳಗೆ ಈ ಇಂದ್ರಾಯಂದು ಪರಿಸರ ಅನ್ನೋ ಮಂತ್ರವನ್ನು ಅಲ್ಲಿ ನಿಲ್ಲಿಸಬಾರ್ದು. ಅದಕ್ಕೋಸ್ಕರವೇ ಬಹುಶಃ ಆಚಾರ್ಯರು ಈ ಮಂತ್ರಕ್ಕೆ ಐತರೆಯ ಆರಣ್ಯಗಳ ಕೊನೆಯಲ್ಲಿ ವ್ಯಾಖ್ಯಾನ ಮಾಡಿದ್ರು ಅಂತ. ಯತ್ರ ಅನುಕಾಮಂಚನ, ಮನಸ್ಸು ಸ್ವಚ್ಛಂದವಾಗತಕ್ಕಂತಹ ಸ್ಥಿತಿಯಲ್ಲಿದೆಯೋ, ತ್ರಿನಾಕೆ ತ್ರಿದೀವೇ ದಿವ, ಇದನ್ನು ಹೇಳಿಕ್ಕೆ ಸ್ವಲ್ಪ ಹೊತ್ತು ಬೇಕು, ನಾಳೆ ಮಾಡುವ. ತ್ರಿನಾಕ ಅಂದರೆ ಸಾಮಾನ್ಯ ದೇವಲೋಕ ಅಂತ ನಮಗೆ ಅರ್ಥ ಆಗುವ ಸಾಧ್ಯತೆ ಇದೆ. ಅದಕ್ಕೋಸ್ಕರ ತ್ರಿನಾಕ ಶಬ್ದದ ಅರ್ಥ ತಿಳ್ಕೊಳ್ಬೇಕು. ತ್ರಿದಿವ, ದಿವ ಅಂತ ಹೇಳಿದ ಮೇಲೆ ಮತ್ತೆ ತ್ರಿದಿವ ಯಾಕೆ ಬಂತು ಅನ್ನೋದನ್ನು ಗಮನಿಸಬೇಕು. ದಿವ ಅನ್ನೋದು ಏಕವಚನವೋ ಬಹುವಚನವೋ ತಿಳ್ಕೊಳ್ಬೇಕು. ತ್ರಿನಾಕ ತ್ರಿದಿವ ದಿವ ಅಂದ್ರೆ ಇದಿಷ್ಟು ಮೋಕ್ಷವನ್ನು ಹೇಳ್ತಕ್ಕಂತಹ ಶಬ್ದ. ತ್ರಿನಾಕವೆನಿಸಿದ, ತ್ರಿದಿವ ಅನಿಸಿದ, ದಿವು ಅನಿಸಿರ್ತಕ್ಕಂತಹ ಯತ್ರ ಅನುಕಾಮಂ ಚರಣಂ ಲೋಕ ಯತ್ರ ಜ್ಯೋತಿಷ್ಮಂತಹ, ಯಾವ ಪ್ರದೇಶದಲ್ಲಿ ಲೋಕವೇ ಬೆಳಗುತ್ತೋ, ಲೋಕದಲ್ಲಿ ಬೆಳಗುವುದಲ್ಲ, ಲೋಕವೇ ಬೆಳಕಿನ ಮಯವೋ, ಬೆಳಕಿನ ಪುಂಜವೋ, ತತ್ರ ಅಮೃತಂ ಕೃಷಿ, ಅಂತಹ ಪ್ರದೇಶದಲ್ಲಿ ನನ್ನನ್ನು ಅಮೃತನನ್ನಾಗಿದ್ದು ಇಂದ್ರಾಯ ಇಂದು ಪರಿಶ್ರಮ ನಮ್ಮ ಚಿಂತನೆಯ ಜೊತೆಗೆ ಇವತ್ತಿನ ಅನುಸಂಧಾನ ಶ್ರೀಕೃಷ್ಣ